9,000 ಕೋಟಿ ಬ್ರಹ್ಮಾಂಡಗಳನ್ನ ಸೇರಿಸಿದ್ರೆ ಅವಳ ಒಂದು ಸ್ಪೈನಲ್ ಕಾರ್ಡ್ ಅಷ್ಟೇ ಆಗೋದು. ಇದನ್ನ ಬಿಟ್ಟು ದೇಹ ಇನ್ನೆಷ್ಟಿರ್ಬೋದು ಅವಳು ದೊಡ್ಡದು. ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಕರೀತೀವಿ. ನೆತ್ತಿಯ ಕೂದಲಿಂದ ಹಿಡಿದು ಕಾಲ್ ಬೆರಳುವರೆಗೆ ಮನುಷ್ಯನಿಗೆ ಏನ್ ರೋಗ ಬಂದರೂ ಸಹ ಪರಿಹಾರ ಮಾಡುವಂತ ಏಕೈಕ ವಸ್ತು ಭಾಂಗ್ ಅನ್ನುವಂಥದ್ದು. ಸೈಂಟಿಫಿಕಲಿ ಕೆಲವೊಂದು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗೆ ಅಥವಾ ಬೇರೆ ಮೆಡಿಸಿನಲ್ ಪ್ರಾಪರ್ಟೀಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಹೆಣ್ಣಿನ ಸಪ್ತ ಶರೀರನೋ ಸಂಭೋಗ ಮಾಡ್ತಾರೆ. ಈ ವೇದಗಳೆಲ್ಲ ಶಿವ ಈ ತರ ಮಾಡಿದಾನೆ ಅಂತೆಲ್ಲ ಇದೆಯಾ? ಮನೆಯೇ ಇಲ್ಲದಂತ ಭಗವಂತನಿಗೆ ಮನೆ ದೇವರು ಅಂತೀರಾ? ಕುಲದೇವರು ಅಂತೀರಾ? ಕುಲನೇ ಇಲ್ಲ ಭಗವಂತನಿಗೆ, ಕುಲದೇವರು ಅಂತೀರಾ? ನಮಸ್ತೆ ಗುರುಜಿ. ನಮಸ್ತೆ. ಮುಂಚಿನ ಭೇಟಿಯಲ್ಲಿ ಮಾತಾಡಿದಾಗೆ ಎಕ್ಸ್ಟ್ರೀಮ್ಲಿ ವಾಸ್ಟ್ ಸಬ್ಜೆಕ್ಟ್ ಸ್ಪಿರಿಚುಯಾಲಿಟಿ ಅನ್ನೋದು. ಸೊ ಅದರಲ್ಲಿ ನಾವು ಇವತ್ತು ಅಥರ್ವ ವೇದದ ಬಗ್ಗೆ ಮಾತಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಈವನ್ ಅಥರ್ವೇದ ಅಂದ್ರೂ ಅದೇನ್ ಚಿಕ್ಕದಲ್ಲ, 730 ಶ್ಲೋಕಾಸ್ ಇದೆ, 20 ಬುಕ್ಸ್ ಖಂಡಗಳು ಮಾಡಿದ್ದಾರೆ. ಸೊ ಅದು ವಾಸ್ಟ್ ಸಬ್ಜೆಕ್ಟೇ, ಬಟ್ ಎಷ್ಟು ಆಗತ್ತೆ ಅಷ್ಟು ಪ್ರಯತ್ನ ಮಾಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅಥರ್ವವೇದ ಈಸ್ ಕಂಬೈನ್ಡ್ ಆಫ್ ಮ್ಯಾಜಿಕಲ್ ಫಾರ್ಮುಲಾಸ್ ಅಂತ ಹೇಳ್ತಾರೆ. ಸೊ ನನ್ ಫಸ್ಟ್ ಕ್ವಶನ್ ಏನಂದ್ರೆ, 4 ವೇದ ಅಲ್ಲಿ ಆ ಫಸ್ಟ್ 3 ವೇದಗಳಿಗೂ ಮತ್ತೆ ಅಥರ್ವ ವೇದಕ್ಕೂ ಡಿಫ್ರೆನ್ಸ್ ಏನಿದೆ? ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಜನ್ಮ ಕೊಟ್ಟವರಿಗೆ, ಅನ್ನ ಕೊಟ್ಟವರಿಗೆ, ರಕ್ಷಣೆ ಮಾಡೋರಿಗೆ ಮತ್ತೆ ಸ್ವಚ್ಛತೆ ಮಾಡೋರಿಗೆ ನನ್ನ ಶಿರಬಾಗಿದ ನಮಸ್ಕಾರಗಳು. ನೀವು ಅಥರ್ವ ವೇದದ ಬಗ್ಗೆ ಅಥವಾ ವೇದಗಳ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಸೂರ್ಯನಿಂದ ಯಾವಾಗ ಈ ಭೂಮಿ ಸ್ಫೋಟಗೊಂಡು ಆಚೆ ಬಂತೋ ಅದಾದ ನಂತರ ಕೋಟಿ ವರ್ಷಗಳು ಬೇಕಾಯಿತು ಭೂಮಿ ಈ ತರ ಫಾರ್ಮ್ ಆಗ್ಲಿಕ್ಕೆ. ಈ ಅಗ್ನಿ, ಜಲ, ವಾಯು ಈ ಥರದ್ದೆಲ್ಲ ಫಾರ್ಮ್ ಆಗಿ ಅದಾದ ನಂತರ ಈ ನಮ್ಮ ಜೀವ ಸಂಕುಲಗಳು ಹುಟ್ಟುತ್ತಾ ಹೋಯ್ತು. ಅದರಲ್ಲಿ ಒಬ್ಬ ಮನುಷ್ಯನು ಕೂಡ. ಸೊ ಮನುಷ್ಯ ತಾನು ಯಾರು, ತಾನೇನು ಗೊತ್ತಿರಲಿಲ್ಲ. ಅವನಿಗೆ ನಾಗರಿಕತೆ ಬರ್ತಾ ಬರ್ತಾ ಏನಾಯ್ತು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಈ ಜೀವ ಸಂಕುಲಗಳೆಲ್ಲ ಏನು, ಈ ಭೂಮಿ ಏನು, ಬ್ರಹ್ಮಾಂಡ ಏನು, ಇದಕ್ಕೆಲ್ಲ ಮೂಲ ಯಾರು, ಮೂಲ ಶಕ್ತಿ ಎಲ್ಲಿದೆ ಅನ್ನುವಂಥದ್ದನ್ನ ತಾನಾಗೇ ಕಂಡುಕೊಳ್ಳೋಕೆ ಶುರು ಮಾಡ್ದ. ತನ್ನ ಧ್ಯಾನದ ಮುಖಾಂತರವೇ ಅವನು ಕಂಡುಕೊಳ್ಳೋಕೆ ಶುರು ಮಾಡ್ದ. ತನಗೆ ಜ್ಞಾನ ಏನ್ ಬಂತು, ಆ ಶಕ್ತಿ ಎಲ್ಲ ಏನು ಅವನಿಗೆ ಕಾಣಿಸ್ತಾ ಇತ್ತು, ಅದನ್ನ ಒಂದು ಗದ್ಯ ರೂಪದಲ್ಲಿ ಬರಿತಾ ಹೋದ. ಅದರ ಸಾರವೇ ವೇದಗಳು. ನಾವೀಗೆಲ್ಲ ವೇದಗಳಂತ ಏನ್ ಕರಿತೀವಿ ಅದೆಲ್ಲ ಸಂಪೂರ್ಣವಾಗಿ ಜ್ಞಾನದಿಂದನೇ ಬಂದಿರುವಂಥದ್ದು. ಅದನ್ನ ಹೇಳ್ತಾ ಹೋದ್ರು. ಅದನ್ನ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವವೇದ ಈ ಥರದ್ದೆಲ್ಲ ಮಾಡ್ತಾ ಹೋದ್ರು. ಅದಕ್ಕೆ ಒಬ್ಬೊಬ್ಬ ಋಷಿಗಳು ಸಹ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದ್ದಾರೆ. ವಿಶೇಷವಾಗಿ ಅಂಗೀರಸರು, ಈ ಅಂಗೀರಸರು ಮತ್ತೆ ನಮಗೆ ಗಾರ್ಗೆಯ ಮಹರ್ಷಿಗಳು ಈ ಅಥರ್ವ ವೇದದ ಮೂಲ ಸಾರಾಂಶವನ್ನ, ಸಮಾಜ ಹೇಗಿದೆ, ಮನುಷ್ಯ ಹೇಗೆ ಬದುಕಬೇಕು, ಪ್ರಕೃತಿ ಅಂದ್ರೆ ಏನು, ರಾಜನೀತಿ ಹೇಗಿರಬೇಕು ನೋಡಿ. ಬೇರೆ ಬೇರೆ ವೇದಗಳು ಭಗವಂತನ ಸ್ಮರಣೆ, ಭಗವಂತನ ಧ್ಯಾನ, ಬ್ರಹ್ಮಾಂಡದ ವಿಸ್ತಾರತೆ, ಬ್ರಹ್ಮಾಂಡದ ಶಕ್ತಿಯನ್ನ, ಭಗವಂತನನ್ನ ಸಾಮಗಾನ ರೂಪದಲ್ಲಿ ಅಂದ್ರೆ ಸಂಗೀತ ರೂಪದಲ್ಲಿ ಅದನ್ನ ಸ್ತುತಿ ಮಾಡ್ತಾ ಹೋಗಿದ್ದಾರೆ. ಬಟ್ ಅಥರ್ವವೇದ ಯಾಕೆ ವಿಭಿನ್ನ ಅಂತ ನೀವು ಕೇಳಿದ್ರಲ್ಲ, ವಿಭಿನ್ನ ಅಂದ್ರೆ ಬರೀ ಅಷ್ಟೇ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಮನುಷ್ಯ ಪ್ರಕೃತಿನಲ್ಲಿ ಹೇಗ್ ಬದುಕಬೇಕು, ಈ ಪ್ರಕೃತಿ ಎಲ್ಲ ಹೇಗಿದೆ, ನಾವ್ ಯಾರು, ನಾವ್ ಹೇಗ್ ಬದುಕಬೇಕು, ನಮ್ಮ ಸಂಸ್ಕಾರಗಳೇನು, ಪ್ರಜೆ ಹೇಗಿರ್ಬೇಕು, ಆರೋಗ್ಯ ಕೆಟ್ಟೋದ್ರೆ ಆರೋಗ್ಯ ಹೇಗಿರ್ಬೇಕು, ಆಯುರ್ವೇದವನ್ನ ಸಿದ್ಧ ಮಾಡ್ಕೊಂಡ, ಔಷಧಿಗಳನ್ನ ಸೃಷ್ಟಿ ಮಾಡ್ಕೊಂಡ. ಅದಕ್ಕೆ ನಿಮ್ಗೆ ಯಜುರ್ವೇದದಲ್ಲಿ ಬಂದಿರುವಂತ ಒಂದು ಮಂತ್ರ ರುದ್ರಾಧ್ಯಾಯ ನಿಮ್ಗೆ ಕೇಳಿರ್ಬೇಕು. ರುದ್ರಾಧ್ಯಾಯದಲ್ಲಿ ರುದ್ರ ಚಮಕ ಮತ್ತೆ ರುದ್ರ ನಮಕಗಳು ಬರುತ್ತೆ. ಸೊ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ವೇದಗಳ ಶಕ್ತಿ ಗೊತ್ತಾಗುತ್ತೆ. ಅಂದ್ರೆ ಓವರಾಲ್ ಆಗಿ ಈ ಅಥರ್ವ ವೇದ ಇಟ್ಟಿರುವಂಥದ್ದು ಪ್ರಕೃತಿ ಚೆನ್ನಾಗಿ ಇಟ್ಕೊಳ್ಳೋಕೆ, ಮನುಷ್ಯ ಚೆನ್ನಾಗಿರಕ್ಕೆ, ಮನುಷ್ಯ ಚೆನ್ನಾಗಿ ಸಂಸ್ಕಾರಯುತವಾಗಿ ಬದುಕಲಿಕ್ಕೆ, ಇಷ್ಟನ್ನ ಅವರು ರೆಡಿ ಮಾಡಿದ್ದಾರೆ. ಇದರಲ್ಲಿ ವಾಸ್ತುಶಿಲ್ಪ ಇದೆ, ಯಕ್ಷಿಣಿ ವಿದ್ಯೆ ಇದೆ, ಅಘೋರತ್ವ ಇದೆ, ಕಲಿವಿಲಾಸ ಇದೆ, ಬೇಕಾದಷ್ಟೆಲ್ಲ ಇದೆ ಇಲ್ಲಿ. ಅದರಲ್ಲಿ ನೀವು ಕಲಿವಿಲಾಸ ತಂತ್ರ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡೋದು. ಈ ಕಲಿವಿಲಾಸ ತಂತ್ರ ಸೂತ್ರ ಅನ್ನುವಂಥದ್ದು ನಾನು ಹೇಳಿದ್ನಲ್ಲ ಆವಾಗಲೇ, ಶ್ರೀಕೃಷ್ಣನ ಆಸ್ಥಾನದಲ್ಲಿ ಒಬ್ರು ಗುರುಗಳಿರ್ತಾರೆ. ಅವರ ಹೆಸರು ಗರ್ಗ ಮಹರ್ಷಿಗಳು ಅಂತ. ಅವ್ರನ್ನ ಗಾರ್ಗೇಯರು ಅಂತಲೂ ಸಹ ಕರೀತಾರೆ. ಅವರು ಯೋಚನೆ ಮಾಡ್ತಾರೆ, ಯುಗಗಳು ಬದಲಾಗ್ತಾ ಇರುತ್ತೆ, ಯುಗಗಳೆಲ್ಲ ಮನುಷ್ಯನ
ಮನಸ್ಸು ಸಹ ಬದಲಾಗ್ತಾ ಇರುತ್ತೆ. ನೋಡಿ, ದ್ವಾಪರ ಯುಗದಲ್ಲಿ ಕೃಷ್ಣ ಇದ್ದಾಗ, ದ್ವಾಪರ ಯುಗದಲ್ಲಿ ತುಂಬ ಇದ್ದಾಗ, ಆದರೆ ಕೊನೆಯಲ್ಲಿ ಅವನ ಮಗ ಬಂದಾಗ ಆ ಯದುಕುಲವನ್ನೇ ಅವನು ನಾಶ ಮಾಡ್ತಾನೆ, ಅವನ ವಂಶವನ್ನೇ ಅವನು ನಾಶ ಮಾಡ್ತಾ ಬರ್ತಾನೆ. ಸೊ ಅದು ವಂಶ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಬುದ್ಧಿ ಯುಗದಿಂದ ಯುಗಕ್ಕೆ ಹೇಗೆ ಬದಲಾಗುತ್ತೆ, ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಮನುಷ್ಯ ಏನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಗರ್ಗ ಮಹರ್ಷಿಗಳು ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾರೆ, ತಾಯಿ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಅವರು ಧ್ಯಾನಕ್ಕೆ ಕೂತ್ಕೊಂಡಾಗ ಈ ಅಥರ್ವ ವೇದದಲ್ಲೇ ಇರುವಂತ ಎಷ್ಟೋ ಎನರ್ಜಿಗಳನ್ನ, ಅಂದ್ರೆ ಗಣಶಕ್ತಿಗಳನ್ನ ಪ್ರಾರ್ಥನೆ ಮಾಡಿದಾಗ ಮೂಲ ಬೀಜಾಕ್ಷರಗಳನ್ನ ತಾಯಿ ರಾಜರಾಜೇಶ್ವರಿ ಕೊಡ್ತಾಳೆ. ಸೊ ಆ ಮೂಲ ಬೀಜಾಕ್ಷರಗಳು ಅಂದ್ರೆ ಟೆಕ್ನಿಕಲ್ ಆಗಿದಾವೆ, ಅಂದ್ರೆ ತಾಂತ್ರಿಕವಾಗಿ ಎನರ್ಜೈಸ್ ಆಗಿರುವಂತ ಮಂತ್ರಗಳಿವೆ. ಸೊ ಅದನ್ನ ಮನುಷ್ಯ ಬದುಕಬೇಕಾದ್ರೆ, ಅಂದ್ರೆ ಈಗ ಈ ಮುಂದುವರಿಯುವಂತ ಭಾಗ ಕಲಿಯುಗ. ಆ ಕಲಿಯುಗದಲ್ಲಿ ಮನುಷ್ಯ ಹೇಗ್ ಬದುಕಬೇಕು, ಪ್ರಾಸ್ಪರಿಟಿಯಿಂದ, ಸಮೃದ್ಧತೆಯಿಂದ ಮನುಷ್ಯ ಹೇಗ್ ಬದುಕಬೇಕು, ಒಬ್ರನ್ನೊಬ್ರು ಅನುಸರಿಸ್ಕೊಂಡೆಲ್ಲ ಹೇಗ್ ಬದುಕಬೇಕು, ತನಗೆ ಸಮಸ್ಯೆ ಆದ್ರೆ ತಾನು ಏನ್ ಮಾಡ್ಕೋಬೇಕು, ತನ್ನನ್ನು ತಾನು ಹೇಗ್ ರಕ್ಷಣೆ ಮಾಡ್ಕೋಬೇಕು, ತನ್ನ ಕೆಲಸ ಕಾರ್ಯಗಳೆಲ್ಲ ಆಗಿರೋದಿಲ್ಲ. ಅರ್ಥ ಆಗ್ತಾ ಇಲ್ಲ. ಈಗ ನಾವು ಯಾರ ಹತ್ರ ಹೋಗ್ತೀವಿ, ಈಗ ನಾವು ಹುಟ್ಟದಾಗ ಹೋಗ್ತೀವಿ, ಸತ್ತಾಗ ಹೋಗ್ತೀವಿ, ನಾಮಕರಣಕ್ಕೆ ಹೋಗ್ತೀವಿ, ಬೇರೆದೆಲ್ಲ ಮಾಡೋ ಅದನ್ನೇ ಆ ಎನರ್ಜಿಯಿಂದ ಪರಿಹಾರ ಮಾಡ್ಕೊಳ್ಳುವಂಥದ್ದನ್ನು ನಾವೇ ಯಾಕೆ ಆ ವಿದ್ಯೆ ಕಲ್ತ್ಕೋಬಾರ್ದು. ಸೊ ಹಾಗಾಗಿ ಆ ವಿದ್ಯೆಗಳನ್ನ ಕಲ್ತ್ಕೊಳ್ಳೋಕ್ಕೆ ಒಂದು ಸೂತ್ರವನ್ನು ರೆಡಿ ಮಾಡ್ತಾರೆ. ಸೊ ಅದೇ ಕಲಿವಿಲಾಸ ತಂತ್ರ ಸೂತ್ರ ಅಂತ. ಇದು ಗಾರ್ಗೇಯ ಮಹರ್ಷಿಗಳು, ಅಂದ್ರೆ ಗರ್ಗ ಮಹರ್ಷಿಗಳು ವಿರಚಿತ. ಸೊ ಅವರೇ ಮಾಡಿರುವಂತಹ ಇದು ವಿದ್ಯೆ. ಇದರಲ್ಲಿ ಇದ್ರ ಡೆಪ್ತ್ ಹೇಗಿದೆ ಅಂತ ಅಂದ್ರೆ, ಒಬ್ಬ ಮನುಷ್ಯನಿಗೆ ಏನ್ ಸಮಸ್ಯೆಗಳು ಬೇಕು ಆ ಎಲ್ಲ ಸಮಸ್ಯೆಗಳನ್ನ ಯಾರ ಹತ್ರನೂ ಹೋಗದೆ ಇರೋ ಹಾಗೆ ತಾನೇ ಇದನ್ನ ಸರಿ ಮಾಡ್ಕೊಳ್ಬಹುದು. ಅದು ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ. ಕೇವಲ ಸರಳವಾಗಿ ಸಹಜವಾಗಿ ಮಂತ್ರಗಳ, ಅಂದ್ರೆ ಮೂಲ ಬೀಜಾಕ್ಷರ ಮಂತ್ರಗಳನ್ನ ಉಪಾಸನೆ ಮಾಡಿಕೊಂಡು, ಸಣ್ಣ ಒಂದು ಪುಟ್ಟ ಜಗಲಿ ಒಂದು ಹೋಮದ ಕುಂಡವನ್ನ ಇಟ್ಕೊಂಡು ಯಜ್ಞಗಳನ್ನ ಸರಳವಾಗಿ ಸಹಜವಾಗಿ ಆರಾಧನೆ ಮಾಡೋದ್ರಿಂದ ನಾವ್ ಎನರ್ಜೈಸ್ ಆಗೋದಲ್ಲೇ ನಮ್ಮ ಚಾರ್ಮಿಗೂ ಸಹ ಚೆನ್ನಾಗಿ ಬರುತ್ತೆ, ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ, ಬೇಕಾದಷ್ಟು ಕೆಲಸಗಳು ಇದರಿಂದ ಆಗುತ್ತೆ. ಮನುಷ್ಯ, ನನಗೆ ಹೇಳಿದ್ನಲ್ಲ, ಅವನಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಸರಿ ಮಾಡ್ಕೊಳ್ಬಹುದು. ಹಣದ ಸಮಸ್ಯೆ ಇರುತ್ತೆ, ಪರಿಹಾರ ಮಾಡ್ಕೊಳ್ಬಹುದು. ಎಲ್ಲಾನು ಥ್ರೂ ಮಂತ್ರ, ಅಂದ್ರೆ ಎಲ್ಲ ಥ್ರೂ, ಹೌದು, ಎಲ್ಲ ಥ್ರೂ ಮಂತ್ರನೇ ಬರುತ್ತೆ ನಿಮ್ಗೆ. ಎಲ್ಲ ಅವನಿಗೆ ಗೊತ್ತಾಗ್ತಾ ಇರುತ್ತೆ, ನನ್ನ ಎನರ್ಜಿ ಎಷ್ಟಿದೆ, ಹೇಗಿದೆ, ನನ್ಗೇನೋ ಕೆಲಸ ಆಗ್ಬೇಕು, ಆ ಕೆಲಸ ಅವನಲ್ಲಿ ಮಾಡ್ಕೋಬಹುದು. ಹೇಗೆ ಅಂದ್ರೆ ಎನರ್ಜಿ ಅಂತ ಹೇಳಿದ್ರಲ್ಲ, ನಾವು ಕೆಲವು ಮೂಲ ಬೀಜಾಕ್ಷರಗಳನ್ನ ನಾವು ಅವ್ರಿಗೆ ಕೊಡ್ತಾ ಹೋಗ್ತೀವಿ. ಇದಕ್ಕೆ ಇನಿಷಿಯಲ್ ಸ್ಟೇಜ್, ಅಂದ್ರೆ ಆರಂಭಿಕ ಹಂತ ಅಂತಂದ್ರೆ ಯಾವುದೋ ಒಂದು ನದಿ ದಡಕ್ಕೋ ಅಥವಾ ಬೆಟ್ಟ ಪ್ರದೇಶಗಳಿಗೋ ಸಮುದ್ರ ತಟಕ್ಕೋ ಕರ್ಕೊಂಡೋಗಿ ಅವ್ರಿಗೆ ಮೂಲವಾಗಿ ಅವ್ರನ್ನ ಒಂದು ದೀಕ್ಷೆಯನ್ನ ಕೊಡ್ತೀವಿ. ಭಸ್ಮ ಸ್ನಾನ ಮಾಡಿಸಿ ಆದ್ಮೇಲೆ ಒಂದು ದೀಕ್ಷೆಯನ್ನ ಕೊಡ್ತೀವಿ. ಈ ವಿದ್ಯೆನ ತಗೊಳಕ್ಕೆ ಮೂಲವಾಗಿ ಅವನ ಪಾಸಿಟಿವ್ ಎನರ್ಜಿ ಬೇಕಾಗತ್ತೆ. ಸೊ ಹಾಗಾಗಿ ಅವರ ಸಿಸ್ಟಮ್ ಇಲ್ಲ ಹೇಗಿದೆ ಅದನ್ನ ನೋಡ್ಬಿಟ್ಟು ನಾವು ಅವನಿಗೆ ಒಂದು ಭಸ್ಮ ಸ್ನಾನವನ್ನು ಮಾಡಿಸ್ತೀವಿ. ಆ ಭಸ್ಮ ಸ್ನಾನ ಮಾಡಿಸಿ ಆದ್ಮೇಲೆ ಅವನಲ್ಲಿರುವಂತ ಆ ಔರ ಮಂಡಲ ಸ್ಟ್ರಾಂಗ್ ಆಗುತ್ತೆ. ಸೊ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತೆ. ಅಲ್ಲಿವರೆಗೂ ಸಹ ಔರ ಮಂಡಲ ಒಂದು ವೀಕ್ ಆಗೇ ಇರುತ್ತೆ. ಯಾವಾಗ ಮಂತ್ರಗಳನ್ನ ಉಪಾಸನೆ ಮಾಡಿ ಯಜ್ಞದ ಮೂಲಕ ಆ ಸೌಂಡ್ ನ ಉಚ್ಚಾರ ಮಾಡ್ತಾ ಹೋಗ್ತಾ ಇರ್ತಾನೆ, ಸೊ ಆ ಪ್ರಭಾಮಂಡಲ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ಎನರ್ಜೈಸ್ ಆಗುತ್ತೆ ಅವನಿಗೆ, ಆ ಎನರ್ಜಿ ಅವನಿಗೆ ಸಿಂಕ್ ಆಗ್ತಾ ಹೋಗುತ್ತೆ. ಸೊ ನೀವು ಭಸ್ಮ ಸ್ನಾನ ಅಂತ ಹೇಳಿದ್ರೆ, ಅದು ಅಂದ್ರೆ ರಿಪೀಟೆಡ್ ಆಗಿ ಮಾಡ್ತಾ ಇರ್ಬೇಕಾ ಅಥವಾ ಒಂದ್ಸರಿ ಲೈಕ್ ದೀಕ್ಷೆ ಆದ್ಮೇಲೆ? ಗುರುವಿನ ಸಮ್ಮುಖದಲ್ಲಿ ಒಂದ್ಸಲ ದೀಕ್ಷೆ ತಗೊಂಡ್ ಮಾಡಿದ್ರೆ ಸಾಕು. ಪದೇ ಪದೇ ಮಾಡ್ಕೋಬಹುದು. ತನ್ನ ರಕ್ಷಣೆಗೆ, ತನ್ನ ಎನರ್ಜಿ ಎಲ್ಲ ಜಾಸ್ತಿ ಆಗಕ್ಕೆ ಖಂಡಿತವಾಗೂ ಮಾಡ್ಕೋಬಹುದು. ಇದನ್ನೇ ವೇದಗಳಲ್ಲಿ ನೋಡಿ, ಅಥರ್ವ ಶೀರ್ಷ ಆಗಿರ್ಬೋದು, ರುದ್ರ ಮಂತ್ರಗಳಲ್ಲಿ ಭಸ್ಮದ ಬಗ್ಗೆ ತುಂಬಾ ಉಲ್ಲೇಖ ಇದೆ. ಯಾಕೆ ಭಸ್ಮ ಸ್ನಾನ ಯಾಕೆ ಮಾಡ್ಬೇಕು ಅಂತಂದ್ರೆ, ಭಸ್ಮ ತನ್ನನ್ನ ತಾನು ಸುಟ್ಕೊಂಡು ಪ್ಯೂರ್ ಆಗಿ ಬಂದಿರುವಂತ ಪವಿತ್ರ ವಸ್ತು. ಇವತ್ತಿಗೂ ನಿಮ್ಗೆ ಉಜ್ಜಯಿನಿ ಮಹಾಕಾಲ ಭೈರವನ್ಗೆ ಭಸ್ಮದಿಂದನೇ ಸಹ ಸ್ನಾನ ಮಾಡಿಸುವಂಥದ್ದು. ಅಘೋರಿಗಳಾಗಿರ್ಬೋದು, ಭಸ್ಮ ಇವತ್ತಿಗೂ ಸಹ ಅವರೆಲ್ಲ ಭಸ್ಮ, ಅವ್ರಿಗೆ ಭಸ್ಮ ನೀರು ಅವರು ನೋಡೋದೇ ಇಲ್ಲ. ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ನೀರನ್ನ ಅವ್ರು ತನ್ನ ದೇಹದ ಮೇಲೆ ಹಾಕೊಳ್ಳುವಂಥದ್ದು. ಸೊ ಭಸ್ಮಕ್ಕೆ ಅಷ್ಟು ಪಾವಿತ್ರ್ಯತೆ ಇದೆ. ಸೊ ಭಸ್ಮವನ್ನ ಲೇಪನ ಮಾಡ್ಕೊಂಡಾದ್ಮೇಲೆ ಅವ್ರಿಗೊಂದು ಮಂತ್ರ ದೀಕ್ಷೆಯನ್ನ ಕೊಟ್ಟು ಆ ಭಸ್ಮ ಎಲ್ಲ ಹಚ್ಕೊಂಡೆಲ್ಲ ಸ್ನಾನ ಎಲ್ಲ ಮಾಡಿ ಆದ್ಮೇಲೆ ನಾವು ಒಬ್ಬ ಗುರುಗಳಾಗಿ ಒಂದು ಮಂತ್ರ ದೀಕ್ಷೆಯನ್ನು ಅವರಿಗೆ ನಾವು ಕೊಡ್ತೇವೆ. ಸೊ ಆ ಮಂತ್ರ ದೀಕ್ಷೆ ತಗೊಂಡ ಅಂತ ವ್ಯಕ್ತಿ ಅದವನಿಗೆ ಲೈಫ್ ಟೈಮ್ ಅವನು ಅದನ್ನ ಚಾಂಟ್ ಮಾಡ್ಬೋದು. ಜೀವನ ಪೂರ್ವ ಅವನ ಅಸೆಟ್, ಅದು ಅವನ ಆಸ್ತಿ. ಅದು ಅದು ನಾನು ಅಲ್ಲೋಗಿ ಮಾಡ್ಬೇಕಾ, ಇಲ್ಲೋಗಿ ಮಾಡ್ಬೇಕಾ, ಬೆಳಿಗ್ಗೆ ಮಾಡ್ಬೇಕಾ, ಸಾಯಂಕಾಲ ಮಾಡ್ಬೇಕಾ, ಯಾವ ರೈಟ್ ಟೈಮ್ ಯಾವ್ದು, ರಾಂಗ್ ಟೈಮ್ ಯಾವ್ದು ಇಲ್ಲ, ಉತ್ತರದಲ್ಲಿ ಕುತ್ಕೊಂಡ್ ಮಾಡ್ಬೇಕಾ, ಪೂರ್ವಕ್ಕೆ ಕುತ್ಕೊಂಡ್ ಮಾಡ್ಬೇಕು, ಯಾವ್ದು ಇಲ್ಲ. ನೀವ್ ಯಾವ ಜಾಗದಲ್ಲಿ ಕುತ್ಕೊಂಡಿರ್ತೀರಾ ಆ ಜಾಗ ಶ್ರೇಷ್ಠ. ನೀವ್ ಯಾವ ದಿಕ್ಕಿಗೆ ತಿರ್ಕೊಂಡಿರ್ತೀರಾ ಆ ದಿಕ್ಕು ಶ್ರೇಷ್ಠ. ಯಾವ ಸಮಯದಲ್ಲಿ ಮಾಡ್ತೀರಾ ಆ ಸಮಯನೇ ಶ್ರೇಷ್ಠ. ಸೊ ಈ ತರದ್ದು ಮಡಿ, ಮೈಲ್ಗೆ, ಸೂತಕ, ಜಾತಕ, ನನ್ಗ ಯಾವುದರ ಹಂಗು, ಯಾವುದರ ಗಡಿ ಇಲ್ಲದೆ ಸಹ ಅವನು ಆ ವಿದ್ಯೆಯನ್ನ ಉಪಾಸನೆ ಮಾಡೋದು ಮಾಡಿ
ತನ್ನ ಕೆಲಸ ಈಗ ನಾನು ಹೇಳಿದಲ್ಲ, ತನಗೇನು ಬೇಕು ಈ ಪ್ರಕೃತಿಯಲ್ಲಿ ಏನಿದೆ ಆ ಎಲ್ಲ ಶಕ್ತಿಯನ್ನು ಸಹ ಬಳಸ್ಕೊಳ್ಬಹುದು. ಬೇಕಾದಷ್ಟು ವಿಧೆ ಇದೆ. ಅವನಿಗೇನು ಕೆಲಸ ಆಗ್ಬೇಕು ಬೆಳಿಗ್ಗೆ ಎದ್ದೊಳೋದು, ಈಗ ಒಂದು ದಿನದಲ್ಲಿ 24 ಗಂಟೆ. ಮನುಷ್ಯನು ತುಂಬಾ ಬಿಸಿ ಇದೆ ಅಂತಾನೆ, 23 ಗಂಟೆ ನೀವು ಇಟ್ಕೊಳಪ್ಪ, ಕೇವಲ ಅರ್ಧ ಗಂಟೆ ಕುತ್ಕೊಂಡು ಸಾಧನೆ ಮಾಡಿ. ಇದನ್ನ ನಾವು ಸಾಧನೆ ಅಂತ ಕರಿತೀವಿ. ಯಾರಿಗೂ ಅಲ್ಲ, ನೀನ್ ಸರಿ ಹೋಗಕ್ಕೆ, ನೀನ್ ರೆಡಿ ಆಗಕ್ಕೆ ಅರ್ಧ ಗಂಟೆ ಇಟ್ಕೊಳ್ಳಿ, ನಿನ್ನ ಕೆಲಸ ಕಾರ್ಯಗಳು ತಾನಾಗೆ ಆಗುತ್ತೆ. ಅದಕ್ಕೆ ನಾವ್ ಯಾವ್ದು ಎಲ್ಲ ವಿಗ್ರಹಗಳಿಂದ ದೂರ ಇದೀವಿ ನಾವು. ಹಾಗಾದ್ರೆ ವಿಗ್ರಹ ಆರಾಧನೆ ಮಾಡಲ್ಲ, ನಾವು ಸಹ ವಿಗ್ರಹ ಆರಾಧನೆಯನ್ನ ಮಾಡ್ತೀವಿ. ವಿಗ್ರಹ ಆರಾಧನೆ ಒಂದು ಭಾಗ ಆದ್ರೆ, ನಾವು ಹೇಳ್ತಾರೆ ಒಂದು ವಿಗ್ರಹದಲ್ಲೂ ಭಗವಂತ ನೋಡು, ವಿರಾಟ ಸ್ವರೂಪದಲ್ಲೂ ನೋಡು. ಯಾವತ್ತು ವಿರಾಟ ಸ್ವರೂಪದಲ್ಲಿ ಭಗವಂತನ ಕಂಡುಕೊಂತಾನೆ ಅವನು ಸುಳ್ಳು ಹೇಳಲ್ಲ, ಯಾರನ್ನೂ ಕೆಟ್ಟದಾಗಿ ನೋಡಲ್ಲ. ಸೊ ನಾನೇನೋ ಒಂದು ತಪ್ಪು ಮಾಡ್ತಾ ಇದ್ದೀನಿ, ಭಗವಂತ ನೋಡ್ತಾ ಇದ್ದಾನೆ ಅನ್ನುವಂಥ ಭಾವ ಅವನಿಗೆ ಬರುತ್ತೆ. ಸೊ ಈ ತರ ಶಕ್ತಿಯನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಈ ವಿದ್ಯೆಯನ್ನ ನಾವು ಕಲ್ತ್ಕೋಬೇಕಾಗುತ್ತೆ. ಓಕೆ, ನೀವು ಮಂತ್ರ ದೀಕ್ಷೆ ಹೇಳಿದ್ರಿ. ಮಂತ್ರ ದೀಕ್ಷೆ ಹೇಗ್ ವರ್ಕ್ ಆಗತ್ತೆ? ಇವಾಗ ಕೆಲವ್ರು ನಂಬಿಕೆ ಇರಲ್ಲ ಇದ್ರ ಮೇಲೆ, ಸೊ ಅದು ಸೈಂಟಿಫಿಕಲಿ ಹೇಗ್ ವರ್ಕ್ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಈ ಜನರು ಸಹಜವಾಗಿ ಅಧ್ಯಾತ್ಮದಲ್ಲಿ ಆಸಕ್ತಿ ಇದ್ದಂಥವ್ರು ಗುರುವನ್ನ ಸಂಪೂರ್ಣವಾಗಿ ನಂಬೋರು ಇದ್ದಾರೆ, ತಾರ್ಕಿಕವಾಗಿ ನಂಬೋರು ಇದ್ದಾರೆ, ತರ್ಕ ಮಾಡೋರು ತುಂಬಾ ಜನ ಇದ್ದಾರೆ, ವೈಜ್ಞಾನಿಕವಾಗಿ ಪರಿಶೋಧನೆ ಮಾಡೋರು ತುಂಬಾ ಜನ ಇದ್ದಾರೆ. ಅವ್ರಿಗೇನ್ ಮಾಡ್ತೀವಿ, ನೋಡಪ್ಪ ನೀನ್ ಎನರ್ಜಿ ಎಷ್ಟಿದೆ ನೋಡ್ಕೊಳ್ಳಿ, ನಾವೊಂದು ಭಸ್ಮ ಸ್ನಾನ ಮಾಡಿಸಿನೋ ಅಥವಾ ಏನೋ ಜನರಲ್ ಒಂದು ಯಾವ್ದೋ ಮಂತ್ರ ಕೊಡ್ತೀವಿ, ಅದಾದ್ಮೇಲೆ 5 ನಿಮಿಷ ಬಿಟ್ಟು ಆದ್ಮೇಲೆ ಆ ಎನರ್ಜಿನ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಕಣ್ಣಾರ ನೋಡಿದ ತಕ್ಷಣ ಹೌದಲ್ಲ, ನನ್ನ ಎನರ್ಜಿ ವೈಜ್ಞಾನಿಕ ಗುರುಗಳು ತೋರಿಸ್ತಿದ್ದಾರೆ, ನನ್ನ ಎನರ್ಜಿ ಮೊದಲು ವೀಕ್ ಆಗಿತ್ತು, ಗುರುಗಳು ಏನೋ ಒಂದು ಮಂತ್ರ ಕೊಟ್ಟು ಯಾರೋ 4 ಅಕ್ಷರ ಕೊಟ್ಟರು, ಇದರಿಂದ ನಾನು ಅಷ್ಟು ಎನರ್ಜಿ ಬರ್ತಾ ಇದೆಯಲ್ಲ ಅಂತ. ಸೊ ಅವ್ನಿಗೇನೋ ನಾವು ಹೇಳಕ್ಕಾಗದು, ಸೈಂಟಿಫಿಕಲಿ ಎನರ್ಜಿ ಮುಖಾಂತರ ಅವನಿಗೆ ತೋರಿಸ್ಬೇಕು, ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ಅವನಿಗೆ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಆ ಒಂದು ಫೆಸಿಲಿಟಿಯು ಸಹ ನಮ್ಮಲ್ಲಿದೆ, ಅದನ್ನು ಸಹ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಅದೇ ನೀವ್ ಹೇಳ್ದಾಗೆ ಒಂದ್ಸಲ ಅದು ಅವ್ನಿಗೆ ಎನರ್ಜಿ ಅವ್ನಿಗೆ ಬರ್ಬೇಕು ಅಂತ ಅಂದ್ರೆ ಅವ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಸಮಯ, ಗುರುಗಳೇ ಬೆಳಿಗ್ಗೆ ಮಾಡ್ಲಾ ಸಾಯಂಕಾಲ ಮಾಡ್ಲಾ, ಉತ್ತರ ತಿರುಕು ಮಾಡ್ಲಾ ಪೂರ್ವಕ್ಕೆ ತಿರುಕು ಮಾಡ್ಲಾ, ಯಾವ್ದು ರೈಟ್ ಟೈಮ್ ಗುರುಗಳೇ, ಸೂರ್ಯ ಅಸ್ತ ಮಾಡ್ಲಾ ಯಾವ್ದು ತಂತ್ರಶಾಸ್ತ್ರದಲ್ಲಿ ಇಲ್ಲ. ಬಟ್ ಕೆಲವೊಂದು ವೇದಾಭ್ಯಾಸದಲ್ಲಿ ಅಥವಾ ಬೇರೆ ಕೆಲವೊಂದು ಪ್ರಾಕ್ಟೀಸಸ್ ಅಲ್ಲಿ ಅದಕ್ಕೆ ಒಂದು ವಿಶೇಷ ಸ್ಥಾನ ಕೊಟ್ಟಿರ್ತಾರೆ ಅಲ್ವಾ, ಅಂದ್ರೆ ಈ ದಿಕ್ಕು ಅಥವಾ ಈ ಟೈಮಿಂಗು ಒಳ್ಳೇದು ಅಂತ. ಸೊ ಅದನ್ನ ಮೀರಿನೂ ಮಾಡ್ಬೋದು, ಅದ್ರದ್ದೇ ಒಂದು ವಿಶೇಷತೆ ಇರುತ್ತಲ್ಲ. ವಿಶೇಷತೆ ಇದನ್ನೆಲ್ಲ ನಾವು ನೋಡಿ, ಜಗತ್ನ ವಾಸ್ತವ ಯೋಚನೆ ಮಾಡೋಣ. ವಾಸ್ತವದಲ್ಲಿ ಕಾಲ ಅನ್ನೋದೇ ಇಲ್ಲ. ಅರ್ಥ ಆಗ್ತದೆಯಲ್ಲ, ಕಾಲವನ್ನು ಸೃಷ್ಟಿ ಮಾಡ್ಕೊಂಡವ್ರು ಯಾರು? ಸಮಯ ಸೃಷ್ಟಿ ಮಾಡ್ಕೊಂಡವ್ರು ಯಾರು? ಈಗ ಆ ನಂಬರ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ನಂಬರ್ ಮಾಡಿದ್ರೆ ಒಳ್ಳೇದಾಗುತ್ತೆ, ನಂಬರ್ ಕಂಡ್ಕೊಂಡವ್ರು ಯಾರು? ಎಷ್ಟೋ ಜನ ಭಗವಂತನಿಗಿಂತ ಮುಂಚೆ ನಂಬರ್ಗಳೇ ಹುಟ್ಟಿದೆ ಅಂತಾರೆ. ಅಂದ್ರೆ ನಾವು ಹೇಗೆ ಅದನ್ನ ತಪ್ಪು ನಾನು ಅದಕ್ಕೆ ಮಿಸ್ಕಾನ್ಸೆಪ್ಷನ್ ಎಲ್ಲೆಲ್ಲ ಆಗಿದೆ ಅಂದ್ರೆ ಇದೇ ನಾನು ಹೇಳ್ತಾ ಇರುವಂತದ್ದು. ಭೂಮಿ ಈ ಬ್ರಹ್ಮಾಂಡ ಎಲ್ಲ ಏನಿದೆ, ಈ ಬ್ರಹ್ಮಾಂಡಗಳಲ್ಲಿ ಕೇವಲ ಭೂಮಿ ಅಷ್ಟೇ ಅಲ್ಲ, ಈ ನಾವು ಸೌರಮಂಡಲ, ನಾವು ಸೋಲಾರ್ ಗ್ಯಾಲಕ್ಸಿ ಎಲ್ಲ ಏನಿದೆ, ಬ್ರಹ್ಮಾಂಡಗಳಿಗೆ ಹೋಲಿಸಿದ್ರೆ ಇದರ ಸೈಜ್, ಇದರ ಗಾತ್ರ ಎಷ್ಟಿದೆ ಅಂದ್ರೆ 10 ಲಕ್ಷ ಸಾರಿ ಇದನ್ನ ಕೊಚ್ಚಬೇಕಂತೆ, ಕಟ್ ಮಾಡ್ಬೇಕಂತೆ. ಎಷ್ಟು ಚಿಕ್ಕ ಅಣು ಉಳಿಯುತ್ತೆ ಅಷ್ಟು ಉಳಿಯುತ್ತೆ. ಯಾವುದು? ಈ ಸೋಲಾರ್ ಗ್ಯಾಲಕ್ಸಿ. ಅದರಲ್ಲಿ ಭೂಮಿ ಇನ್ನೆಷ್ಟಿದೆ, ಆ ಭೂಮಿನಲ್ಲಿ ನಾವೆಷ್ಟಿದೆ, ಅರ್ಥ ಆಗ್ತಿಲ್ಲ. ಸೊ ಹಾಗಾಗಿ ಎಲ್ಲಿ ಹುಡುಕ್ತೀರಿ? ಬ್ರಹ್ಮಾಂಡಗಳಲ್ಲಿ ಎಲ್ಲಿ ಹುಡುಕ್ತೀರಾ? ದಿಕ್ಕನ್ನು ಎಲ್ಲಿ ಹುಡುಕ್ತೀರಾ? ಸಮಯವನ್ನು ಎಲ್ಲಿ ಹುಡುಕ್ತೀರಾ? ಈಗ ಈಗ ನಮ್ಗೆ ಸಮಯ ಒಂದು 8 ಗಂಟೆ ಆಗಿದೆ ಅಂದ್ರೆ ಅದೇ 8 ಗಂಟೆ ಸಮಯ ಬೇರೆ ದೇಶದಲ್ಲಿ ರಾತ್ರಿ. ಅರ್ಥ ಆಗ್ತದೆ. ಅದಕ್ಕೆ ನೀವು ಕುತ್ಕೊಳ್ಳುವಂತ ಸಮಯ ಅದು ಪವಿತ್ರ ಸಮಯ. ನೀನ್ ನಡೆದಾಡುವಂತ ಜಾಗ ಪವಿತ್ರ ಜಾಗ. ಜಗತ್ತಿನಲ್ಲಿ ಯಾವುದೇ ಪುಣ್ಯಕ್ಷೇತ್ರಗಳಿಲ್ಲ. ಹಾಗಾದ್ರೆ ಬೇರೆ ಜಾಗಗಳೆಲ್ಲ ಪುಣ್ಯಕ್ಷೇತ್ರಗಳಾದ್ರೆ ನಿಮಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅನ್ನ ತಿಂತಾ ಇರ್ತೀರಾ, ಹಾಗಾದ್ರೆ ನಿಮ್ಗೆ ಅನ್ನ ಕೊಡೋ ಜಾಗ ಪಾಪಿ ಕ್ಷೇತ್ರನ? ಅರ್ಥ? ನಾನು ಯಾವುದೋ ಕ್ಷೇತ್ರಕ್ಕೆ ಹೋದೆ, ಪುಣ್ಯಕ್ಷೇತ್ರ ಅಂತ ಹೋದ್ರೆ ನೀವು ನಿತ್ಯ ಪುಣ್ಯಕ್ಷೇತ್ರದ ಅನ್ನ ತಿನ್ನಕ್ಕಾಗತ್ತಾ? ನೀವು ದುಡಿಮೆ ಮಾಡುವಂತ ಜಾಗ ಏನಿದೆ ಅದು ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಿಮ್ಗೆ ಒಬ್ಬ ವ್ಯಕ್ತಿ ಕೆಲಸ ಕೊಟ್ಟಿರ್ತಾನೆ, ಅಲ್ಲಿ ನೀರು ಕುಡಿತೀರಾ, ಅನ್ನ ತಿಂತೀರಾ, ನಡೆದಾಡ್ತೀರಾ. ಇದು ಪವಿತ್ರ ಕ್ಷೇತ್ರನೋ ಅಥವಾ ಆ ಜಾಗಕ್ಕೆ ಯಾವುದೋ ಒಂದಿನ ಹೋಗಿ ಬರೋದಕ್ಕೆ ಪುಣ್ಯಕ್ಷೇತ್ರನೋ? ನಾವು ಎಷ್ಟು ತಪ್ಪು ಕಲ್ಪನೆಗಳೇ ಬಂದಿದ್ದೀವಿ. ದಿಕ್ಕು, ಸಮಯ, ಅಂಕೆ, ಸಂಖ್ಯೆ, ಅದು ಇದು ಮೌಢ್ಯ. ನಾನು ಹೇಳ್ತೀನಲ್ಲ, ಸನಾತನ ಧರ್ಮದ ಶಕ್ತಿಯನ್ನ, ಮೌಲ್ಯವನ್ನ ಅದ್ರ ಸರಿಯಾಗಿ ತಿಳ್ಕೊಳ್ದೇ ಇರೋ ಹಿಂದೂಗಳೇ ಸರಿಯಾಗಿ ತಿಳ್ಕೊಂಡಿಲ್ಲ ನನ್ನ ಪ್ರಕಾರ.
ವಿಗ್ರಹ ಆರಾಧನೆ ಒಂದು ಭಾಗ ಆದ್ರೆ ವಿಗ್ರಹಗಳನ್ನ ಹೊರತುಪಡಿಸಿ ಬದುಕುವಂತವ್ರು ತುಂಬಾ ಜನ ಇದ್ದಾರೆ. ಈಗ ಆ ದಿಕ್ಕಲ್ಲಿ ಕೂತ್ಕೊಂಡ್ರೆ ಒಳ್ಳೇದಾಗುತ್ತೆ, ಈ ದಿಕ್ಕಲ್ಲಿ ಕೂತ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳುವಂತ ಇದೆಲ್ಲ ಯೋಗಿಗಳು, ಮಹರ್ಷಿಗಳು, ತಪಸ್ವಿಗಳು ಯಾವುದೋ ಒಂದು ಬಂಡೆ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಾರೆ. ಅವ್ರಿಗೆ ದಿಕ್ಕು ಸಹ ಗೊತ್ತಿಲ್ಲ. ಇವತ್ತು ಯಾರೋ ಒಬ್ಬ ಜ್ಯೋತಿಷಿ ಬರ್ತಾನೆ, ದೇವ್ರ ಮನೆಗೆ ಇಷ್ಟು ಗಂಟೆಗಳಿರ್ಬೇಕು, ಇಷ್ಟು ಬಾಗ್ಲು ಹಿಂಗಿರ್ಬೇಕು, ಅದಿರ್ಬೇಕು, ಇದಿರ್ಬೇಕು ಎಲ್ಲ ಹೇಳ್ತಾರೆ. ಅವರೆಲ್ಲ ಅದನ್ನ ನೋಡೇ ಕೂತ್ಕೊಂಡಿದ್ರ. ಇವರೆಷ್ಟೆಲ್ಲ ಆದ್ರೂ ಗಂಧದ ಕಡ್ಡಿ ಕರ್ಪೂರಗಳೆಲ್ಲ ಇಟ್ಕೊಂಡು ಎಲ್ಲ ಧೂಪ ದೀಪ ನೈವೇದ್ಯಗಳನ್ನ ಅರ್ಪಣೆ ಮಾಡಿದ್ರು ಯಾವ ದೇವರು ಕಾಣಿಸಲ್ಲ. ಕಾಣಿಸೋದೇಂದ್ರೆ ಹೊಗೆ ಆಗಿರುವಂತಹ ಮನೆ, ಗಂಧದ ಕಡ್ಡಿ ಧೂಪ ದೀಪ ನೈವೇದ್ಯಗಳಿಂದ ಹೊಗೆ ತುಂಬಿರುವಂತ ಮನೆ ಕಾಣಿಸುತ್ತೆ ಹೊರತು ಭಗವಂತ ದರ್ಶನ ಆಗೋದಿಲ್ಲ. ಭಗವಂತನ ದರ್ಶನ ನಿಮ್ಗೆ ಆಗ್ಬೇಕು ಅಂದ್ರೆ ಅಂತರ್ಚಕ್ಷು ಜಾಗೃತಗೊಳ್ಬೇಕು. ಅಂತರ್ಚಕ್ಷು ಜಾಗೃತಗೊಳ್ದವನಿಗೆ ಏನು ಸಹ ಅವನಿಗೆ ಕಾಣಿಸೋದಿಲ್ಲ. ಸಾಮಾನ್ಯ ವ್ಯಕ್ತಿಗಳಿಗೆ ಕಣ್ಣುಗಳಿಂದ ನೋಡುವಂತ ಈ ವಸ್ತುಗಳು ಮಾತ್ರ ಕಾಣಿಸುತ್ತೆ. ಸೊ ಹಾಗಾಗಿ ಸರ್ವವನ್ನ ಸಮಚಿತ್ತದಲ್ಲಿ ನೋಡುವಂತನು, ಶ್ರೇಷ್ಠತೆಯಿಂದ ನೋಡುವಂತವನು ನಿಜವಾದಂತಹ ಸಾಧಕ. ಎಲ್ಲೆಡೆಲೂ ಭಗವಂತ ಇದ್ದಾನೆ. ನಾವೆಲ್ಲರನ್ನೂ ಗೌರವಿಸ್ಬೇಕು. ಕೇವಲ ದೇವಸ್ಥಾನಕ್ಕೆ ಹೋಗೋದು, ದರ್ಶನ ಮಾಡೋದು, ದರ್ಶನ ಆದ್ಮೇಲೆ ಬಂದ ತಕ್ಷಣ ಬೋಮಗ ಸುಮಗ ಅವೆಲ್ಲ ಇದೆ, ಆ ಭಾಷೆಗಳು ಬಳಸ್ಕೊಂಡು ಕೆಟ್ಟ ಭಾಷೆಯಿಂದ ಮಾತಾಡೋಕೆ ಶುರು ಮಾಡೋದು. ಹಾಗೆಲ್ಲ ಇಲ್ಲ. ನೀವು ದೇವಸ್ಥಾನಗಳಿಗೆ ಹೋಗ್ತಾರ, ಪವಿತ್ರ ಕ್ಷೇತ್ರ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಂತೆಲ್ಲ ಹೋಗ್ತಿರಲ್ಲ, ಎಷ್ಟೊತ್ತು ನೀವು ದರ್ಶನ ಮಾಡ್ತೀರ ಭಗವಂತನನ್ನ? 1 ಗಂಟೆ 2 ಗಂಟೆ, ಒಂದು ದಿನ. ಆಮೇಲೆ ಅನ್ನ ತಿನ್ಬೇಕನ್ಸುತ್ತೆ, ಅನ್ನ ಹುಡುಕೊಂಡು ಹೋಗ್ತೀರಾ. ಅಂದ್ರೆ ಅನ್ನ ಛತ್ರಕ್ಕೋ ಎಲ್ಲಾದ್ರೂ ಹೋಗ್ತೀರಾ. ಅಂದ್ರೆ ಅನ್ನ ಸ್ವರೂಪದಲ್ಲಿ ಇರುವಂತ ಭಗವಂತ ನಾವು ಕಾಣ್ತಾ ಇಲ್ಲ. ಉಸಿರಾಡ್ತಾ ಇದೀವಿ, 10 ನಿಮಿಷ ಮೂಗ್ ಮುಚ್ಕೊಂಡ್ರೆ ನಾವು ಸತ್ ಹೋಗ್ಬಿಡ್ತೀವಿ. ಉಸಿರಾಡ್ತಾ ಇರುವಂತ ಗಾಳಿ ಭಗವಂತ ಅಂತ ನಾವು ತಿಳ್ಕೊಳ್ತಾ ಇಲ್ಲ. ನಡೆದಾಡ್ತಿರೋ ಭೂಮಿ ಭಗವಂತ ಅಂತ ಗೊತ್ತಿಲ್ಲ. ನಾವು ತಿಂತೀವಲ್ಲ ಅನ್ನ, ಅರ್ಘಕ್ಕೆ ಶಕ್ತಿ ಕೊಟ್ಟಿದ್ದೇನೆ. ಅದು ಆ ಜಠರಾಗ್ನಿನಲ್ಲಿ ಒಂದು ಶಕ್ತಿ, ಅದು ಅಗ್ನಿ. ನಾವು ಅಗ್ನಿನ ದೇವರು ಅಂತ ನೋಡ್ತಾ ಇಲ್ಲ. ನಾನು ಯಾಕಿದನ್ನೆಲ್ಲ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ, ಮನುಷ್ಯ ಹೀಗ್ ಬದುಕಿದ್ರೆ ಇದೇ ಆಧ್ಯಾತ್ಮದ ಒಂದು ಭಾಗ. ಆಧ್ಯಾತ್ಮ ಅಂತ ಹೇಳಿದ್ರೆ ಮಣಿ ವೇಷಭೂಷಣಗಳೆಲ್ಲ ಹಾಕೊಂಡು ಕೂತ್ಕೊಂಡು ಎಲ್ಲ ಬಳ್ಕೊಂಡು ಅವನೊಂದು ದೊಡ್ಡ ಸಿಂಹಾಸನ ಕೂತ್ಕೊಂಡ್ರೆ ಅವನು ನಿಜವಾದ ಗುರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವೇಷ ಮೀರಿದವನು ಗುರು, ದೇಶ ಮೀರಿದವನು ಗುರು, ಭಾಷೆ ಮೀರಿದವನು ಗುರು. ಅರ್ಥ ಆಗ್ತಿಲ್ಲ. ಅವನಿಗೆ ಯಾವ ಬಣ್ಣಗಳಿಲ್ಲ. ಅವನು ಯಾರು ಬೇರೆ ದೃಷ್ಟಿನಲ್ಲಿ ನೋಡುವಂತವನಲ್ಲ. ಸರ್ವರನ್ನೂ ಸಮನಾಗಿ ಕಾಣುವಂತವನು, ತನ್ನಲ್ಲಿಯೇ ಶಕ್ತಿಯನ್ನು ತೋರಿಸುವಂತವನು. ಇವರೇ ನಿಜವಾದ ಗುರುಗಳು. ಇವಾಗ ನೀವು ಹೋಮದ ಬಗ್ಗೆ ಮಾತಾಡ್ತಿದ್ರಿ, ಯಜ್ಞಗಳ ಬಗ್ಗೆ ಮಾತಾಡ್ತಿದ್ರಿ. ಹಾಗೆ ನಾವು ನಿಮ್ಮ ಇಂಟ್ರೊಡಕ್ಷನ್ ನಾನು ಓದುವಾಗ ಅದರಲ್ಲಿ ಒಂದು ಲೈನ್ ನೋಡಿದೆ, ಹೀಲ್ ದ ಅಟ್ಮಾಸ್ಫಿಯರ್ ಅಂಡ್ ದ ಅಟ್ಮಾಸ್ಫಿಯರ್ ವಿಲ್ ಹೀಲ್ ಯು. ಸೊ ಈ ಯಜ್ಞಗಳಿಂದ ನಾವು ಅಟ್ಮಾಸ್ಫಿಯರ್ ನ ಹೇಗೆ ಪ್ಯೂರಿಫೈ ಮಾಡ್ಬೋದು ಅಥವಾ ಹೇಗೆ ಹೀಲ್ ಮಾಡೋದು, ಅದ್ ಹೇಗೆ ವರ್ಕ್ ಆಗತ್ತೆ? ಹೌದು, ಯಾಕಂದ್ರೆ ಮನುಷ್ಯನ್ಗೆ ಹೇಗೆ ಪ್ರಭಾಮಂಡಲ ಇದೆಯೋ ಹಾಗೆ ಭೂಮಿಗೂ ಸಹ ಒಂದು ಪ್ರಭಾಮಂಡಲ ಇದೆ. ನಾವು ಓಝೋನ್ ಲೇಯರ್ ಎಲ್ಲ ನಾವೆಲ್ಲ ಏನ್ ಕರಿತೀವಿ, ಭೂಮಿಗೂ ತನ್ನದೇ ಆದಂತ ವಲಯ ಇದೆ. ಅದನ್ನ ಪ್ರಭಾವಳಿ, ಈಗ ಭಗವಂತನಿಗೆಲ್ಲ ಇಡ್ಬೇಕು ದೇವಸ್ಥಾನಗಳಲ್ಲಿ ಪ್ರಭಾವಲಯ. ಆ ಪ್ರಭಾವಲಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿ ಭೂಮಿಯನ್ನ ಸಂರಕ್ಷಣೆ ಮಾಡಿಕೊಂಡು ಆಯಾ ಕಾಲಘಟ್ಟಗಳಲ್ಲಿ ಮಳೆ ಬೆಳೆ ಆಗ್ಲಿಕ್ಕೆ, ಜನರು ಕ್ಷೇಮವಾಗಿರ್ಲಿಕ್ಕೆ ಭೂಮಿನ ಸಂರಕ್ಷಣೆ ಮಾಡ್ತಾ ಇದ್ರು. ಯಜ್ಞ ಯಾಗಗಳ ಮೂಲಕ ಆ ಪ್ರಕೃತಿಗೆ ಏನು ಹವಿಸನ್ನ ಅರ್ಪಣೆ ಕೊಡೋದರ ಜೊತೆಗೆ ಅಗ್ನಿಗೆ ಹಾಕುವಂತ ಹವಿಸ್ಸು ಕೆಮಿಕಲ್ ರಿಯಾಕ್ಷನ್ ಆಗಿ ಪ್ರಕೃತಿನಲ್ಲಿ ಸಂಜೋಡಣೆಯಾಗಿ ಪ್ರಕೃತಿಯನ್ನ ಅಂದ್ರೆ ಭೂಮಿಯನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಆಯಾ ಕಾಲಕ್ಕೆ ಒಳ್ಳೆ ಮಳೆ ಬೆಳೆಗಳನ್ನ ಕೊಡ್ತಾ ಇತ್ತು. ಯಾವ ರೋಗ ರುಜಿನಗಳು ಸಹ ಇರಲಿಲ್ಲ. ಮಳೆ ಬೆಳೆ ಕಾಲಕ್ಕೆ ಆಗ್ತಾ ಇತ್ತು. ಜನರು ಶಾಂತಿ, ಯಾವ ರಾಸಾಯನಿಕಗಳು, ಈ ಕೆಮಿಕಲ್ಸ್ ಯಾವುದು ಸಹ ಆಗಿನ ಕಾಲದಲ್ಲ ಇರಲಿಲ್ಲ. ಸೊ ಈಗ ನಾವು ಶುದ್ಧ ಆಗಿರ್ಬೇಕು ಅಂತ ಅಂದ್ರೆ ನಾವು ಸೋಪು ಶಾಂಪು ಏನೇನೆಲ್ಲ ಹಾಕೊಂಡು ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ. ಅದು ಶುದ್ಧ ಆಗ್ಬೇಕು ಅಂದ್ರೆ ಸೊ ಯಜ್ಞ ಯಾಗಗಳನ್ನ ಕಂಡುಕೊಂಡ್ರು. ಪ್ರಕೃತಿ ಇರುವಂತ ವಸ್ತುವನ್ನ ಪ್ರಕೃತಿಗೆ ಅರ್ಪಣೆ ಮಾಡಿ, ಅಂದ್ರೆ ಹವ್ಯವಾಹನ ಅಗ್ನಿಯಲ್ಲಿ ಅರ್ಪಣೆ ಮಾಡಿ, ಅದರಿಂದ ಬರುವಂತಹ ಶಕ್ತಿ ಏನಿದೆ, ಆ ಅನಿಲ ರೂಪದಲ್ಲಿ ಬರುವಂತ ಶಕ್ತಿ ಸಂಪೂರ್ಣ ಭೂಮಂಡಲವನ್ನ ಪಾಸಿಟಿವ್ ಎನರ್ಜಿ ಗೊಳಿಸ್ತಾ ಅದು ಹೀಲ್ ಮಾಡಿಕೊಂಡು ಅದು ನಮ್ಮನ್ನ ಹೀಲ್ ಮಾಡುತ್ತೆ. ಯಾಕೆ ಹೇಳಿ? ಅದೇ ನೀವು ಹೇಳಿದ್ದು ಆಕ್ಚುಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಬಟ್ ಒಂದು ನನಗೆ ಮೈಂಡಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ನಾವು ಯಜ್ಞಗಳು ಏನೇ ಮಾಡಿದ್ರು, ಈವನ್ ಪುರಾತನ ಕಾಲದಲ್ಲಿ ತಗೊಂಡ್ರು ಎಷ್ಟೇ ದೊಡ್ಡದು ಮಾಡಿದ್ರು ಈ ಭೂಮಿಗೆ ಸರಿ ಹೋಗೋ ಅಷ್ಟು ನಾವು ಏನ್ ಹವಿಸು ಅಂತ ಹೇಳಿದ್ವಿ ನೀವು, ಅವೆಲ್ಲ ಹಾಕೋದು ಅದರಿಂದ ನಮ್ಗೇನು ಕೆಮಿಕಲ್ ರಿಯಾಕ್ಷನ್ ಆಗೋದು ಈ ಭೂಮಿಗೆ ಸರಿ ಹೋಗುವಂತದ್ದಾಗತ್ತಾ ಅಥವಾ ಏನದು ಪರ್ಟಿಕ್ಯುಲರ್ ತುಂಬಾ ಮಾಡ್ಬೇಕಾ ಅಥವಾ ಒಂದು ಮೇಜರ್ ಯಜ್ಞ ಮಾಡಿದ್ರೆ? ನೋಡಿ, ಆಕ್ಚುಲಿ ಈ ಒಂದು ಮನೆ ಬೆಳಗಕ್ಕೆ ಒಂದು ದೀಪ ಸಾಕು.
ಹಾ ನಾನು ಬೀದಿಯೆಲ್ಲ ನಾನು ಬೆಳಗ್ತೀನಿ ಅಂದ್ರೆ ಸ್ಟ್ರೀಟ್ ಲೈಟ್ ಹಾಕ್ಬೇಕು. ಸೊ ನಾನೊಬ್ಬ ಮಾಡಿದ್ರೆ ಸರಿ ಹೋಗುತ್ತಾ? ಇಲ್ಲ, ನೀವು ಮಾಡ್ಬೇಕು. ಎಲ್ಲರೂ ಎಲ್ಲರೂ ಮಾಡ್ತಾರೆ. ನಾನ್ ಮಾಡ್ತಾ ಇದ್ದೀನಿ, ನೀವು ಮಾಡ್ತಾ ಹೋದ್ರೆ ನಿಮ್ಮನೆ ದೀಪ ಬೆಳಗುತ್ತೆ. ನೀವು ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ, ಪಕ್ಕದ ಮನೆ ದೀಪ ಬೆಳಗಿದ್ರೆ ಅವರು ನಗರ ಬೆಳಗುತ್ತೆ, ರಾಜ್ಯ ಬೆಳಗುತ್ತೆ, ದೇಶ ಬೆಳಗುತ್ತೆ. ಅದಕ್ಕೆ ಯಜ್ಞ ಯಾಗ ಎಲ್ಲಾ ದೇಶಗಳೆಲ್ಲ ಮೊದಲೆಲ್ಲ ಮಾಡ್ತಾ ಇದ್ರು. ಇವಾಗ ನೀವು ವಿದೇಶಿಗರನ್ನೆಲ್ಲ ನೀವು ತಗೊಂಡ್ರೆ, ಫಾರಿನರ್ಸ್ ದೇ ಆರ್ ಹೈಲಿ ಎಜುಕೇಟೆಡ್, ತುಂಬಾ ವಿದ್ಯಾವಂತರು ಕುತ್ಕೊಂಡು ಯಜ್ಞಯಾಗಗಳನ್ನ ಮಾಡ್ತಾರೆ. ಯಜ್ಞಯಾಗಗಳನ್ನ ಎಲ್ಲರೂ ಮಾಡಬೇಕು. ಅದಕ್ಕೆ ಹೇಳಿದ್ ಇವತ್ತು ಕೇವಲ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಈ ಕಡೆ ನಾಗಾಲ್ಯಾಂಡ್, ಅಸ್ಸಾಂ, ಸಿಕ್ಕಿಂ, ಈ ಕಡೆಯಿಂದ ಗೋವಾದವರೆಗೆ ಇಷ್ಟೇ ಭಾರತ ನೋಡಿದ್ದೀವಿ. ಅಖಂಡ ಭಾರತ ನೋಡಿದ್ರೆ ಎಷ್ಟಿದೆ ಅಖಂಡ ಭಾರತ? ನಮ್ಮ ಭೂಭಾಗ ಏನಿದೆ ಅದು ತುಂಬಾ ದೊಡ್ಡದಿದೆ ಆಕ್ಚುಲಿ. ಮೊದಲು ಅದೆಲ್ಲ ಬೇರೆ ಬೇರೆ. ಈಗ ನಾವು ಬಾಲಿ ತಗೊಳ್ತಾರೆ, ಅದೆಲ್ಲ ಎಲ್ಲಿದೆ? ಇಂಡೋನೇಷ್ಯಾದಲ್ಲೇ ಇರುವಂತದ್ದು. ವಿಷ್ಣುವಿನ ಅಲ್ಲೆಲ್ಲ ಮಾಡ್ತಾ ಇದ್ರು. ಯಾವುದೋ ಒಂದು ಜನಾಂಗ ಎಲ್ಲ ದಬ್ಬಾಳಿಕೆ ಮಾಡ್ತಾ 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 ಬಂದು ವ್ಯಕ್ತಿಗಳನ್ನ ಪೂಜೆ ಮಾಡುವಂತ ಒಂದು ಪರಂಪರೆ ಎಲ್ಲವನ್ನು ಅವನತಿಗೆ ತಂತು. ಎಷ್ಟೋ ಜನ ಹಿಂದೂಗಳಾಗಿ ನಾವೇ ಎಷ್ಟೋ ಜನಕ್ಕೆ ಹೋಮಗಳು ಗೊತ್ತಿಲ್ಲ. ನಾನು ಅದೇ ಹೇಳಿದ್ದು, ಮಂತ್ರಗಳು ಗೊತ್ತಿಲ್ಲ. ಶಬ್ದಗಳಂದ್ರೆ ಏನು, ಶಬ್ದಗಳಿನ ಶಕ್ತಿ ಏನು, ಮಂತ್ರಗಳಂದ್ರೆ ಏನು. ಮಂತ್ರ, ತಂತ್ರ, ಯಂತ್ರ, ಈ 3 ಆಯಾಮಗಳ ಮೇಲೆ ಈ ಆಧ್ಯಾತ್ಮ ನಿಂತಿರುವಂಥದ್ದು. ಹಾಗಾಗಿ ಭೂಮಿ ಯಾವತ್ತೂ ನಾವು ಯಜ್ಞಯಾಗಗಳನ್ನ ಮಾಡ್ತಾ ಪರಿಸರ ರಕ್ಷಣೆಯನ್ನ ಮಾಡ್ತಾ ಹೋಗ್ತಾ ಇದೀವಿ. ಸೊ ಅವಾಗ ಭೂಮಿ ರಕ್ಷಣೆ ಆಗೋದ್ರ ಜೊತೆಗೆ ಭೂಮಿಯಲ್ಲಿ ಬದುಕುವಂತ ಮನುಷ್ಯರು ಸಹ ಶುದ್ಧ ಆಗ್ತಾರೆ, ರೋಗ ರುಜಿನಗಳಿಂದ ದೂರವಾಗ್ತಾ ಬರ್ತಾರೆ. ಇದು ಈ ಪ್ರಕೃತಿ ರಕ್ಷಣೆಗೋಸ್ಕರವಾಗಿ, ಜೊತೆಗೆ ಆಧ್ಯಾತ್ಮಿಕ ಒಂದು ಸನ್ಮಾರ್ಗಕ್ಕಾಗಿ, ಕರ್ಮಗಳು ಬರ್ನಾಗಕ್ಕೋಸ್ಕರವಾಗಿ ಇದನ್ನೆಲ್ಲ ಯಜ್ಞ ಯಾಗಗಳನ್ನ ಕೃಷ್ಣನ ಕಾಲದಿಂದ ಹಿಡಿದು, ರಾಮನ ಕಾಲದಿಂದ ಹಿಡಿದು, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಈ ಕಲಿಯುಗದಲ್ಲೂ ಸಹ ಯಜ್ಞಗಳಿಗೆ ಅಷ್ಟು ಮಹತ್ವವಿದೆ. ಅವು ವೈಜ್ಞಾನಿಕವಾಗಿದೆ, ಅದರಲ್ಲಿ ದೇರ್ ಇಸ್ ನೋ ಡೌಟ್. ಸ್ವಲ್ಪ ಈ ಟೆಕ್ನಿಕಲಿ ಹೋಮಗಳ ಬಗ್ಗೆ ಹೇಳ್ತೀರಾ? ಅಂದ್ರೆ ಏನು ಮೂಲಿಕೆಗಳು ಅಥವಾ ಏನ್ ಹವಿಸ್ ಹಾಕ್ತಾರೆ, ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಲ್ಲ, ಸೊ ಅದು ಹೇಗೆ ನಮ್ಗೆ ಯಾವ ಇಂಗ್ರೀಡಿಯೆಂಟ್ಸ್ ನಮ್ಗೆ ಹೇಗೆ ಹೀಲ್ ಆಗುತ್ತೆ? ಸೊ ಹೋಮಗಳೆಲ್ಲ ಹೇಗಿದೆ ಅಂತಂದ್ರೆ, ಯಾವ್ದು ಹವಿಸ್ಸನ್ನ ನೀವು ಅರ್ಪಣೆ ಮಾಡ್ಬೇಕು ಅಂದ್ರೆ, ಪ್ರಕೃತಿಯಲ್ಲಿ ಕೆಲವು ಹವಿಸ್ಗಳಿಗೆ, ಕೆಲವು ವಸ್ತುಗಳಿಗೆ ಅದರಲ್ಲೂ ಸಹ ಶತ್ರುತ್ವ, ಮಿತ್ರತ್ವ ಅಂತ ಇದೆ. ಓಕೆ. ಒಂದು ವಸ್ತುವಿಗೆಲ್ಲ ಆಗುದಿಲ್ಲ. ಅದಕ್ಕೆ ಶತ್ರುತ್ವ, ಮಿತ್ರತ್ವ ಆಹಾರ ಪದ್ಧತಿಗಳಲ್ಲಿ ಹೇಗೆ ಇದೆಯೋ ಹಾಗೆ ಪ್ರಕೃತಿಯಲ್ಲೂ ಸಹ. ಅದಕ್ಕೆ ಯಾವ ವಸ್ತುಗಳನ್ನ ಯಾವುದಕ್ಕೆ ಹಾಕಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅದು ಎಷ್ಟು ಮಟ್ಟಿಗೆ ಒಂದು ಪಾಸಿಟಿವ್ ಜಾಸ್ತಿ ಮಾಡುತ್ತೆ, ಎಷ್ಟು ಪ್ಯೂರಿಫೈ ಮಾಡುತ್ತೆ, ಅದ್ರ ಮುಖಾಂತರ ಅವರು ಏನು ಆವಿಸ್ಗಳನ್ನ ಅರ್ಪಣೆ ಮಾಡ್ತಾ ಹೋಗ್ತಾರೆ. ಒಂದೊಂದಕ್ಕೂ ಒಂದೊಂದು. ಈ ಬಿಲ್ಪತ್ರೆ ಹಾಕಿದ್ರೆ, ಒಂದು ಬಿಲ್ಪತ್ರೆನ ಹಾಕಿದ್ರೆ ಒಂದು ಎನರ್ಜಿ ಬರುತ್ತೆ. ಶಮಿ ಪತ್ರೆಯನ್ನ ಹಾಕಿದ್ರೆ ನಿಮ್ಗೆ ಅದೊಂದು ಎನರ್ಜಿ ಬರುತ್ತೆ. ತುಳಸಿ ಪತ್ರೆ ಹಾಕಿದ್ರೆ ಬರುತ್ತೆ, ಬೇರೆ ಎನರ್ಜಿ ಬರುತ್ತೆ. ಸೊ ಅದಕ್ಕೆ ಎಲ್ಲವೂ ಎನರ್ಜಿ ಇದೆ, ಒಂದೊಂದೊಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಅರಳಿ ಕಡ್ಡಿಗಳನ್ನ ಯಾಕೆ ಬಳಸಬೇಕು, ಇದನ್ನೆಲ್ಲ ನೋಡಿದ್ದಾರೆ ಪೂರ್ವದಲ್ಲಿ. ಶಮಿ ಕಡ್ಡಿಯನ್ನು ಯಾಕೆ ಬಳಸಬೇಕು? ಸೊ ಆಯಾ ಶಕ್ತಿಗಳು ತುಪ್ಪವನ್ನು ಆಗ್ತಾ ಸೊ ಎನರ್ಜಿ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನನ್ನ ಪ್ರಕಾರ ಏನು ನಾವು ಈಗ ಬದುಕ್ತಾ ಇದೆಯಲ್ಲ, ಇನ್ನೊಂದು 60-70 ವರ್ಷಗಳು ಹೋದ್ಮೇಲೆ ನಾವೆಲ್ಲರೂ ಬಾಟಲಲ್ಲಿ ಒಳ್ಳೆ ಗಾಳಿನ ಹಿಡ್ಕೊಂಡು ತಿರ್ಗ್ತಾ ಇರ್ಬೇಕಾಗುತ್ತೆ, ಬಾಟಲ್ ನಲ್ಲಿ. ಸೊ ಇವಾಗ ನಾವು ಜಾಗೃತರಾಗಬೇಕು. ಸೊ ಅದಕ್ಕೋಸ್ಕರವಾಗಿ ಪ್ರಕೃತಿಯನ್ನ ನಾವು ಪ್ರಕೃತಿಯನ್ನ ಹೀಲ್ ಮಾಡಿದ್ರೆ ಪ್ರಕೃತಿ ನಮ್ಮನ್ನ ಹೀಲ್ ಮಾಡುತ್ತೆ. ಇದೇ ನನ್ನ ಕಾನ್ಸೆಪ್ಟ್ ಇರುವಂತದ್ದು. ಸೊ ಹಾಗಾಗಿ ಪ್ರಕೃತಿನ ಶುದ್ಧ ಮಾಡ್ಲೇಬೇಕು ನಾವು. ಅದಕ್ಕೆ ಈ ಯಜ್ಞ ಯಾಗಗಳ, ಮಂತ್ರಗಳ ಈ ವಿಚಾರ ಏನಿದೆ, ಈ ಅರಿವು ಎಲ್ಲರಿಗೂ ಮೂಡಬೇಕು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಸಹ ತಾನೂ ಶುದ್ಧನಾಗು, ಪ್ರಕೃತಿಯನ್ನು ಶುದ್ಧ ಮಾಡು ಅನ್ನುವಂಥದ್ದು. ನೋಡಿ, ಆಕೆ ಭಸ್ಮ ಸ್ನಾನ, ಅದಕ್ಕೆ ಸಮುದ್ರ ಸ್ನಾನಗಳಿಗೆ ನಾವೆಲ್ಲಾದ್ರೂ ಹೋದ್ರೆ, ನದಿ ತಟಗಳಿಗೆ ಹೋದ್ರೆ, ನಮ್ಮ ಸಾಧಕರಿಗೆ ನಾವು ಯಾವತ್ತೂ ಶಾಂಪುಗಳನ್ನ ಹಾಕ್ಸಲ್ಲ. ಕೆಮಿಕಲ್ ಯಾವತ್ತೂ ನಾನು ಎಂಜಲು ಸಹ ಉಗಿಬಾರ್ದು ಅಂತೀವಿ. ಆ ಪ್ರಕೃತಿ ಶುದ್ಧವಾಗಿ ಹರಿತಾ ಇರುತ್ತೆ, ನಾವು ಹೋಗಿ ಅದನ್ನ ಗಲೀಜ್ ಮಾಡೋದು. ಯಾರೊಬ್ಬ ಜ್ಯೋತಿಷ್ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಡೋದು, ಉಗಿಯೋದು, ಶಾಂಪು ಹಾಕೊಂಡು, ಸೋಪ್ ಹಾಕೊಂಡು ತೊಳೆಯೋದು. ಅಲ್ಲೆಷ್ಟೋ ಈಗ ನೋಡಿ, ಅಯ್ಯಪ್ಪ ಸ್ವಾಮಿಗೆ ಹೋಗುವಂತ ಮಲೆ ಹಾಕೊಂಡು ಹೋಗ್ತಾರೆ. ಆ ಪಂಪಾ ನದಿನಲ್ಲಿ ನೀವು ನಂಬೋದಿಲ್ಲ, ಮೀನುಗಳು ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಬ್ಬಿಣದ ಚೈನ್ಗಳು, ಏನ್ ಸರಗಳೆಲ್ಲ ಹಾಕೊಂಡು ಹೋಗ್ತಾ ಎಲ್ಲ ಬಿಸಾಡ್ ಬಂದಿರ್ತಾರೆ. ಹಾಗಾದ್ರೆ ಪ್ರಕೃತಿ ಹಾಳು ಮಾಡ್ತಾರ ಯಾರು? ದೇವರ ಹೆಸರಲ್ಲಿ ಪ್ರಕೃತಿನ ಮಾಲೆ ಹಾಕುಂತ ನಿಮ್ಗೆ ಯಾರು ಹೇಳಿದ್ದು? ಯೋಚನೆ ಮಾಡಿ. ಒಂದು ಮಾಲೆ ತಯಾರಾಗಬೇಕಾದ್ರೆ ಅದೆಷ್ಟು ಕೆಮಿಕಲ್ ಹಾಕಿ ಎಲ್ಲ ಮಾಡಿರ್ತಾರೆ. ಎಲ್ಲ ಏನು ಇಡೀ ತಂತಿ, ಇಡೀ ಬಟ್ಟೆಗಳು ಅಲ್ಲಿ ಒಂದ್ ಕಡೆ ಗುಡ್ಡೆಯಾಗಿ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಇರುತ್ತೆ. ನಾವ್ ಯಾರನ್ನೋ ದರ್ಶನ ಮಾಡಕ್ ಹೋಗ್ತೀವಿ, ಏನೋ ದರ್ಶನ ಮಾಡಕ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪ್ರಕೃತಿನೇ ನೀವು ಹಾಳು ಮಾಡ್ತಾ ಇದ್ರೆ ಎಲ್ಲಿ ಹೋಗ್ತೀರಾ? ಎಲ್ಲಿದೆ ಅಂತ ಭಗವಂತ ನೋಡ್ಕೊಂಡು ಹೋಗ್ತೀರಾ ನೀವು? ಅದಕ್ಕೆ ಸನಾತನ ಧರ್ಮ ಕೇವಲ ಹಿಂದೂಗಳಿಗಲ್ಲ, ಮುಸ್ಲಿಮ್ರಿಗಲ್ಲ, ಕ್ರಿಶ್ಚಿಯನ್ಗಲ್ಲ,
ಸನಾತನ ಧರ್ಮ ಅನ್ನುವಂಥದ್ದು ಪ್ರಕೃತಿಯ ಧರ್ಮ, ಸೂರ್ಯನ ಧರ್ಮ, ಚಂದ್ರನ ಧರ್ಮ. ಅವ್ರು ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಅವರೆಲ್ಲ ಹಾಗೆ ಹೋಗ್ತಾ ಇದ್ದಾರೆ. ಈ ಕಾಲ ಕೆಟ್ಟೋಗಿದೆ, ಕಾಲ ಕೆಟ್ಟ, ಯಾವ್ದು ಕಾಲ ಕೆಟ್ಟೋಗಿದೆ? ಕಾಲ ಕೆಟ್ಟಿಲ್ಲ, ಮನುಷ್ಯ ಕೆಟ್ಟಿದ್ದಾನೆ. ಕಾಲ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಚಿಗುರು, ಅದೇ ಬೆಳೆ, ಅದೇ ಫಲ. ಯಾವತ್ತಾದ್ರೂ ನಾನು ಕೆಟ್ಟಿದ್ದೀನಿ ಅಂತ ಯಾವತ್ತಾದ್ರೂ ಒಂದು ಹೇಳಿದ್ಯಾ? ನನ್ಗೆ ಇನ್ನೊಂದು ಕ್ವಶನ್ ಏನಂದ್ರೆ, ಈ ಹೋಮಗಳು ಇವಾಗ ಗಣೇಶ ಹೋಮ ಅಥವಾ ಚಂಡಿ ಹೋಮ ಈ ತರ ತುಂಬಾ ಇದು ಇದೆ. ಸೊ ಒಂದೊಂದಕ್ಕೂ ಒಂದೊಂದು ಮೂಲಿಕೆಗಳು, ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಆ ಗಣೇಶಂಗೆ ಹೇಗ್ ಕನೆಕ್ಟ್ ಆಗುತ್ತೆ, ಚಂಡಿ ಹೇಗ್ ಕನೆಕ್ಟ್ ಆಗುತ್ತೆ, ಅದಕ್ಕೂ ಹೋಮಕ್ಕೂ ಹೇಗ್ ಕನೆಕ್ಷನ್ ಇದೆ? ಅಲ್ಲ, ವಾಸ್ತವದಲ್ಲಿ ನಾವು ಗಣೇಶನನ್ನೇ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೇವೆ. ಗಣೇಶ ಯಾರು ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅರ್ಥ ಆಗ್ತದಲ್ಲ? ಮೂಲವಾಗಿ ಗಣೇಶನ ನೋಡಕ್ ಹೋದ್ರೆ ಗಣೇಶ ಎಲ್ಲೂ ಇಲ್ಲ, ನಮ್ಮ ಬುದ್ಧಿಯಲ್ಲಿ ಇದ್ದಾನೆ. ಅದಕ್ಕೆ ಅವನನ್ನ ಯುಕ್ತಿಕಾರಕ ಅಂತ ನಾವು ಕರಿತೇವೆ. ಆಂಜನೇಯನನ್ನ ಶಕ್ತಿಕಾರಕ ಅಂತ ಕರಿತೀವಿ. ಶಕ್ತಿ ಮತ್ತೆ ಯುಕ್ತಿ ಎರಡೂ ಚೆನ್ನಾಗಿದ್ರೆ, ಜೊತೆ ಇದ್ರೆ ಅವನು ಚೆನ್ನಾಗಿದ್ದಾನೆ ಮನುಷ್ಯ ಅಂತ. ಆಂಜನೇಯನನ್ನ ನಾವು ಪವನಸುತ ಅಂತ ಕರಿತೇವೆ. ಪವನ ಅಂದ್ರೆ ಏನ್ ಹೇಳಿ? ಗಾಳಿ. ಗಾಳಿ ಇದ್ದಲೇ ನಾವು ಬದುಕಲಿಕ್ಕಾಗಲ್ಲ. ಅದಕ್ಕೆ ಗಾಳಿಯನ್ನ ಮುಖ್ಯ ಪ್ರಾಣ ಅಂತ ಕರೀತಾರೆ. ಶರೀರಕ್ಕೆ ಮುಖ್ಯ ಪ್ರಾಣ ಗಾಳಿ. ಸೊ ನಾವು ತಿಳ್ಕೊಂಡಿರುವಂಥ ವಿಚಾರಗಳೇ ತಪ್ಪಿರುತ್ತೆ. ಆದ್ರೆ ಗಣೇಶ ಯಾರು ಅಂತ ನಾವು ವಾಸ್ತವವಾಗಿ ತಿಳ್ಕೊಂಡು ಮಾಡಿದಾಗ ಮಾತ್ರ ಅದರ ಶಕ್ತಿ, ಅವನ ಸ್ವರೂಪ, ಗುಣ, ಅವನ ಆಕಾರ ಇವೆಲ್ಲವೂ ಸಹ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗೆ ಯಾರಾದ್ರೂ ಪ್ರಶ್ನೆಗಳು ಗಣೇಶನ ಬಗ್ಗೆ ಕೇಳಿದ್ರೆ, ಗಣೇಶ ಹಾಗಿದ್ದ, ಹೀಗಿದ್ದ, ತಲೆ ಕಟ್ ಮಾಡಿದ್ರು, ಅದ್ ಮಾಡಿದ್ರು, ಈಶ್ವರ ಇನ್ಯಾವುದೋ ಉತ್ತರ ದಿಕ್ಕಿಗೆ ಯಾರನ್ನ ಕಳಿಸ್ತಾ, ಇದೆಲ್ಲ ಒಂದು ಕಥೆಯ ಭಾಗದಲ್ಲಿ ಇದ್ರೂ ಸಹ ಗಣೇಶ ಮೂಲ ಸ್ವರೂಪವಾಗಿ ನಮ್ಮ ಯುಕ್ತಿನಲ್ಲೇ ಇದ್ದೇನೆ. ಅದಕ್ಕೆ ಅವನಿಗೆ ಯುಕ್ತಿಕಾರಕ ಅಂತ ಕರೀತಾರೆ. ಅಂದ್ರೆ ಬುದ್ಧಿದಾಯಕ, ವಿದ್ಯಾದಾಯಕ ಅಂತ ಕರೀತಾರೆ. ಗಣೇಶ ಅಂದ್ರೆ ನಾಲೆಡ್ಜ್. ಇನ್ನ ನೀವು ಅವನ ಶಕ್ತಿ, ಅವನ ಅವತಾರ ಇದಕ್ಕೆಲ್ಲ ಬಂದ್ರೆ, ಗಣೇಶನಿಗೆ ವಿಶೇಷವಾಗಿ ನಾವು ಏನು ಗರ್ಕೆಯನ್ನ ಕೊಡುವಂತ ಸಂಪ್ರದಾಯ ಇದೆ. ರಾಬರ್ಟ್ ಹೋರ್ಟ್ ಅಂತ ಯಾರೊಬ್ಬ ಜರ್ಮನಿಯ ಯಾರೊಬ್ಬ ವಿಜ್ಞಾನಿ ಇದನ್ನ ಸಂಶೋಧನೆ ಮಾಡ್ತಾನೆ. ಏನು ಈ ಸನಾತನ ಧರ್ಮ ಅಂತ ಹೇಳ್ಕೊಂಡು ಈ ಹಿಂದೂಗಳೆಲ್ಲ ಹೋಮದಲ್ಲಿ ಗರಿಕೆಯನ್ನ ಗಣಪತಿಗೆ ಅರ್ಪಣೆ ಮಾಡ್ತಾರಲ್ಲ, ಏನು ಈ ಗ್ರಾಸಿಂದ ಅಂದ್ರೆ ಈ ಗ್ರಾಸಿಂದ, ಈ ಒಣ ಹುಲ್ಲಿಂದ, ಹಸಿ ಹುಲ್ಲಿಂದ ಏನಾಗುತ್ತೆ, ಯಾಕೆ ಅದನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನ್ನ ಪರಿಶೋಧನೆ ಮಾಡ್ತಾನೆ. ಅದನ್ನ ಪರಿಶೋಧನೆ ಮಾಡ್ತಾ ಅವನಿಗೆ ಗೊತ್ತಾಗುತ್ತೆ 52 ಮೆಡಿಸಿನಲ್ ಪ್ರಾಪರ್ಟೀಸ್ ಅವನಿಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಜಸ್ಟ್ ಒಂದು ಗರಿಕೆಯಿಂದ ಗರಿಕಿನಲ್ಲಿ ಗರಿಕೆಯ ರಸವನ್ನ ತೆಗೆದು ಇದಕ್ಕೆ ಒಳಪಡಿಸಿದಾಗ ಅದರಲ್ಲಿ ಗೊತ್ತಾಗುತ್ತೆ, ನೆತ್ತಿಯ ಕೂದಲಿಂದ ಹಿಡಿದು ಕಾಲ್ ಬೆರಳುವರೆಗೆ ಮನುಷ್ಯನಿಗೆ ಏನ್ ರೋಗ ಬಂದರೂ ಸಹ ಪರಿಹಾರ ಮಾಡುವಂತ ಏಕೈಕ ವಸ್ತು ಗರಿಕೆ. ಅದನ್ನ ಗ್ರೀನ್ ಬ್ಲಡ್ ಅಂತ ಕರೀತಾನೆ, ಹಸಿರು ರಕ್ತ ಅಂತ ಕರೀತಾನೆ ಅವನು. ಚರ್ಮ ವ್ಯಾಧಿ ಆಗಿರ್ಬೋದು, ಮುಖದ ಚಾರ್ಮಿಂಗ್ ಆಗಿರಬಹುದು, ನಿಮಗೆ ಕಪ್ಪು ಕೂದಲು ಬರೋದು, ಇದಕ್ಕೆ ಪ್ರಿಮೆಚೂರ್ ಏರ್ಸ್ ಎಲ್ಲ ಏನು ಬರುತ್ತೆ ಇದೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಕರುಳು ಶುದ್ಧಿ ಆಗ್ಲಿಕ್ಕೆ, ನರಗಳು ಶುದ್ಧಿ ಆಗ್ಲಿಕ್ಕೆ, ದೇಹಕ್ಕೆ ಬಲ ಬರಕ್ಕೆ ಈ ವಸ್ತುಗಳು ಎಲ್ಲ ಆಗುತ್ತೆ ಅಂತ ಅವನು, ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಅದನ್ನ ಪ್ರೂವ್ ಮಾಡ್ತಾನೆ. ಸೊ ಅವತ್ತಿನಿಂದ ಇದಷ್ಟೇ ಅಲ್ಲ, ಇವನು ಪ್ರೂವ್ ಮಾಡೋದಕ್ಕಿಂತ ಮುಂಚೆನೆ ವೇದಗಳಲ್ಲಿ ಇದ್ರ ಶಕ್ತಿ ಕಂಡುಕೊಂಡಿದ್ದು. ಗ್ರಹಣ ಬಂದ್ರೆ ದರ್ಬೆನ ಇದು ಇವತ್ತಿಗೂ ಇದೆ. ದರ್ಬೆನ ಫುಡ್ಗೆಲ್ಲ ಹಾಕ್ತಾರೆ. ಇವತ್ತು ನಾವು ಒಬ್ಬ ಹಿಂದೂಗಳಾಗಿ ನಾವೆಲ್ಲ ಗರ್ಕೆನ ಏನ್ ಮಾಡಿದ್ವಿ ಅಂದ್ರೆ ಗಣೇಶನ ಪಕ್ಕ ಇಡೋದು, ಬಿಸಾಕೋದು. ಸೊ ಏನ್ ಮಾಡ್ಬೇಕು ಗರ್ಕೆಯನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ಆ ವಿಗ್ರಹಕ್ಕೆ ನಾವು ಅರ್ಪಣೆ ಮಾಡಿದ ನಂತರ, ನೀವು ಬಾಳೆಹಣ್ಣು ಬೇರೆ ವಸ್ತುಗಳೆಲ್ಲ ತಿಂದು ಮುಗಿಸ್ತಿರಲ್ಲ, ಹಾಗೆ ಆ ಗರ್ಕೆಯನ್ನು ತಗೊಂಡು ಸ್ವಚ್ಛವಾದ ನೀರಿಂದ ತೊಳೆದಿರ್ತೀರ ಮೊದಲು ಗಣಪತಿಗೆ ಇಡಬೇಕಾದ್ರೆ, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ, ಒಂದು ಮುಷ್ಟಿ ನೀವು ಗರ್ಕೆ ಅದಕ್ಕೆ ಹಾಕಿದ್ರ ಅಂದ್ರೆ 2 ಗ್ಲಾಸ್ ನೀರನ್ನ ಅದಕ್ಕೆ ಹಾಕಿ ಬ್ಲೆಂಡ್ ಮಾಡಿಕೊಂಡು ಅದನ್ನ ಫಿಲ್ಟರ್ ಮಾಡಿಕೊಂಡು, ತಿಳಿ ನೀರು ಬರುತ್ತೆ ನಿಮ್ಗೆ, ಅಂದ್ರೆ ಹಸಿ ತಿಳಿ ನೀರು ಬರುತ್ತೆ ಫಿಲ್ಟರ್ ಮಾಡಿದ ತಕ್ಷಣ. ಆ ನೀರನ್ನ ಖಾಲಿ ಹೊಟ್ಟೆನಲ್ಲಿ ನಿಮ್ಮ ದೇಹ ಏನಾದ್ರೂ ಉಷ್ಣದಿಂದ ಕುಡಿದ್ರೆ ಮಜ್ಜಿಗೆ ಸೇರಿಸ್ಕೊಂಡು ಕುಡೀರಿ, ಶೀತ ಪ್ರಕೃತಿಯವರಾದ್ರೆ ಜೇನುತುಪ್ಪ ಸೇರಿಸಿ ಕುಡೀರಿ. ಅದು ಎಷ್ಟು ಶಕ್ತಿ ಇದೆ ಅಂದ್ರೆ, ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಊಟ ತಿಂತೀವಲ್ಲ, ಅಷ್ಟಕ್ಕೆ ಸಮ 1 ಗ್ಲಾಸ್ ಗರ್ಕೆ ರಸ. ನೋಡಿ, ಇಲ್ಲಿ ಪೂರ್ವದಲ್ಲಿ ಗಣಶಕ್ತಿಗೆ ಅಂದ್ರೆ ಗಣಪತಿಗೆ ಕೊಡೋದ್ರ ಜೊತೆಗೆ ತಾನು ಹೇಗೆ ಶುದ್ಧ ಆಗ್ಬೇಕು, ತಾನು ಹೇಗೆ ಸ್ಟ್ರಾಂಗ್ ಆಗ್ಬೇಕು ಅನ್ನೋದನ್ನು ಸಹ ಮಾಡಿದ್ದಾರೆ. ಇವತ್ತಿಗೂ ನಿಮ್ಗೆ ಕುದುರೆ ಏನ್ ತಿನ್ನುವಂಥದ್ದು ಗರ್ಕೆ.
ಕುದುರೆಯಷ್ಟು ಶಕ್ತಿ ನಮ್ಗಿದೆಯಾ? ಹಾರ್ಸ್ ಪವರ್ ಅಂತ ಕರೀತಾರೆ, HP ಅಶ್ವಶಕ್ತಿ ಅಂತ ಕರೀತಾರೆ. ಕುದುರೆಗಳು ಮಾಂಸ ತಿನ್ನುತ್ತಾ? ನಾವು ದಿನ ಬೆಳಗಾಗಿ ಬೆಳಿಗ್ಗೆ ತಿಂಡಿ, 11 ಗಂಟೆ ಸ್ನ್ಯಾಕ್ಸ್, ಮಧ್ಯಾಹ್ನ ಊಟ, ಸಂಜೆ ಮತ್ತೆ ಸ್ನ್ಯಾಕ್ಸ್, ರಾತ್ರಿ ಊಟ, ಇಷ್ಟೆಲ್ಲ ತಿಂದ್ರೂ ಸಹ ಆ ಪ್ರೋಟೀನ್ ವೈಟಮಿನ್ಸ್ ಎಲ್ಲ ತಿಂದ್ರೂ ಸಹ ಮನುಷ್ಯ ಹಿಂಗಾಗಿರ್ತಾನೆ. ಸೊ ಈ ಮನುಷ್ಯನಿಗೆ ಆ ಗರ್ಗೆ ಎಷ್ಟು ಒಂದು ಶಕ್ತಿಯನ್ನು ಕೊಡುತ್ತೆ. ಸೊ ಇದಕ್ಕೆ ನಿಮಗೆ ಮೈಥಾಲಜಿ, ನಿಮಗೆ ಹಿಂದಿನ ಪುರಾಣ ಆ ಥರದ್ದು ಏನಾದ್ರು ತಗೊಂಡ್ರೆ, ಈಗ ನಾನು ವೈಜ್ಞಾನಿಕವಾಗಿ ನಿಮ್ಗೆ ಹೇಳಿದೆ ಅದು ಎಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ನ ಇಟ್ ಹ್ಯಾಸ್ ಅಂತ ಹೇಳ್ಬಿಟ್ಟು. ಲಲಾಸುರ ಅಂತ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ ಇರ್ತಾನೆ. ಸಾರಿ, ಅನಲಾಸುರ ಅಂತ ಒಬ್ಬ ರಾಕ್ಷಸ, ಅನಲಾಸುರ ಅಂತ. ಅವನ ಉಪಟಳ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲರಿಗೂ ಕಾಟ ಕೊಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು. ಅವನು ರಾಕ್ಷಸ ಸ್ವರೂಪ, ಅನಲಾಸುರ ಒಬ್ಬ ರಾಕ್ಷಸ. ಸೊ ಅದೊಂದು ನೆಗೆಟಿವ್ ಎನರ್ಜಿ. ಅವನೇನ್ ಮಾಡ್ತಾನೆ, ಇಡೀ ಪ್ರಕೃತಿಯಲ್ಲಿ ಒಂದು ಜನಗಳನ್ನ ಹಿಂಸಿಸೋದು, ಇಷ್ಟು ಕಾಟ ಕೊಡ್ತಾ ಇರ್ತಾನೆ. ಸೊ ಅವಾಗ ಇವನ ಕಾಟವನ್ನ ನಾವು ಹೇಗೆ ನಾವು ಇದು ಮಾಡೋದು ಅಂತ ಹೇಳ್ಬಿಟ್ಟು ಶಿವ ಏನ್ ಮಾಡ್ತಾನೆ, ಗಣೇಶನಿಗೆ ಆಜ್ಞೆ ಮಾಡ್ತಾನೆ. ಇವನ ಉಪಟಳ ಜಾಸ್ತಿ ಆಗಿದೆ, ಅವನನ್ನ ಸಂಹಾರ ಮಾಡಕ್ಕೆ ಗಣೇಶನಿಗೆ ಆಜ್ಞೆಯನ್ನ ಮಾಡ್ತಾನೆ. ಆಜ್ಞೆ ಮಾಡಿದಾಗ ಗಣೇಶ ಅವನನ್ನ ಭೂಮಿಯ ಮೇಲೆ ಬಿಡದೆ ಸಂಪೂರ್ಣವಾಗಿ ಸ್ವಾಹ ಮಾಡ್ತಾನೆ, ಅಂದ್ರೆ ನುಂಗ್ಬಿಡ್ತಾನೆ. ಆ ಅನಲಾಸುರ ಅನ್ನುವಂಥ ಒಬ್ಬ ವ್ಯಕ್ತಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುವಂಥವನು. ಯಾವಾಗ ಗಣೇಶ ವ್ಯಕ್ತಿಯನ್ನ ಸ್ವೀಕಾರ ಮಾಡ್ದ, ಹೊಟ್ಟೆ ಉಬ್ಬರಾಗಕ್ಕೆ ಶುರು ಆಗೋಯ್ತು. ತುಂಬಾ ದಪ್ಪಾಗಿ, ತುಂಬಾ ನನಗೆ ತಳಮಳ, ಹೊಟ್ಟೆನಲ್ಲಿ ತುಂಬಾ ತಳಮಳ ಆಗ್ಲಿಕ್ಕೆ ಶುರುವಾಯಿತು. ಆವಾಗ ಗಣೇಶ ಆಗಿನ ಕಾಲದ ವಸ್ತುಗಳೆಲ್ಲ ಪ್ರಯತ್ನ ಮಾಡ್ದ, ಹೊಟ್ಟೆ ನೀರಾಳಾಗಕ್ಕೆ ಯಾವುದೂ ಆಗ್ಲ. ಒಂದು ಮುಷ್ಟಿ ಗರ್ಕೆನ ತಗೊಂಡು ತಿಂತಾನೆ, ಹೊಟ್ಟೆ ಸಂಪೂರ್ಣ ನೀರಾಳ ಆಗುತ್ತೆ. ಸೊ ಅವತ್ತಿನಿಂದನೂ ಸಹ ಗರ್ಕೆಯನ್ನ ಗಣಪತಿಗೆ ಅರ್ಪಿಸುವಂತ ಒಂದು ಸಂಸ್ಕಾರ ಇವತ್ತಿವರೆಗೂ ನಮಗೆ ಬಂದಿದೆ. ನಾವೇನ್ ಮಾಡ್ತೀವಿ ಅಂದ್ರೆ, ಇಡೋದು ತೆಗ್ದು ಬಿಸಾಕೋದು, ಶಿವನಿಗೆ ಬಿಲ್ಪತ್ರೆ ಇಡೋದು ತೆಗ್ದು ತಿಪ್ಪೆಗೆ ಹಾಕೋದು. ಸೊ ಬಿಲ್ಪತ್ರೆನೂ ನಾವು ತಿನ್ಬೇಕು. ಪ್ರಕೃತಿಲಿ ಏನೇನೆಲ್ಲ ವಸ್ತುಗಳಿದೆ ಎಲ್ಲವೂ ಸಹ ಒಂದಲ್ಲ ಒಂದು ಔಷಧೀಯ ಗುಣಗಳನ್ನ ಹೊಂದಿರುವಂತದ್ದೇ. ನಂಗೆ ಅರಳಿ ಮರ ಮಾತ್ರ ಶ್ರೇಷ್ಠ, ಬೇವಿನ ಮರ ಮಾತ್ರ ಶ್ರೇಷ್ಠ ಅಂದ್ರೆ, ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಬಿಸಿಲು ಇರುತ್ತೆ, ನಿಮ್ಗೆ ಏನ್ ಬೇಕು, ನೆರಳು ಬೇಕು. ನೀವು ಜಾಲಿ ಮರದ ಕೆಳಗಡೆ ನಿಂತ್ಕೊಳ್ತೀರಾ, ನೀವು ಆ ಜಾಲಿ ಮರ ಆದ್ರೂ ನಿಮ್ಗೆ ನೆರಳು ಕೊಡ್ತು. ಆ ನೆರಳು ಕೊಟ್ಟಂತ ಒಂದು ಮರಕ್ಕೆ ಥ್ಯಾಂಕ್ಸ್ ಹೇಳಿಯಲ್ಲ. ಅರಳಿ ಮರ ನಿಮ್ಗೆ ಏನು ನೆರಳು ಕೊಡ್ತು, ಅದೇ ಜಾಲಿ ಮರವು ಕೊಡ್ತು. ಅಂದ್ರೆ ಜಗತ್ತಿನಲ್ಲಿ ಸರ್ವ ಮರಗಳು ಶ್ರೇಷ್ಠವೇ. ಬರೀ ಗಂಧದ ಮರಗಳಿದ್ರೆ ಯಾರು ಮೂಸ್ ನೋಡ್ತಾ ಇರ್ಲಿಲ್ಲ. ಚಿನ್ನ ಎಲ್ಲೆಲ್ಲಿ ಬೇಕಲ್ಲಿ ಸಿಗೋಂಗಿದ್ದಿದ್ರೆ ಚಿನ್ನಕ್ಕೆ ಬೆಲೆ ಇರ್ತಾ ಇರ್ಲಿಲ್ಲ. ಕೆಲವು ವಸ್ತುಗಳನ್ನ ಏನು ಮೂಲವಾಗಿ ಒಳ್ಳೆ ಗುಣಗಳು ಸ್ವಲ್ಪ ಚೆನ್ನಾಗಿದೆ ಅನ್ನೋದನ್ನ ನೋಡಿ ಆಯಾ ಮರಗಳನ್ನ ನಾವು ಸನಾತನ ಧರ್ಮದಲ್ಲಿ ಆಯಾ ಮರಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅರಳಿ ಮರ, ಬಿಲ್ಪತ್ರ, ಈ ತರದೇ ಹೊರತು ಎಲ್ಲಾ ಮರಗಳು ಎಲ್ಲವೂ ಸಹ ಶ್ರೇಷ್ಠವೇ. ಬಿಲ್ವಪತ್ರೆನೂ ನೀವ್ ಹೇಳಿದ ಹಾಗೆ ಹಾಗಾದ್ರೆ ಅದನ್ನು ನಾವು ಸ್ವೀಕಾರ ಮಾಡ್ಬೋದು. ಖಂಡಿತ. ಈಗ ನೀವು ಭಗವಂತನಿಗೆ ಅರ್ಪಣೆ ಮಾಡ್ತೀರಾ, ಏಕ ಬಿಲ್ವಂ ಶಿವಾರ್ಪಣಂ, ಇನ್ನೂ ಒಂದು ಮಂತ್ರ ಒಂದು ಹೇಳ್ತೀವಿ. ಅರ್ಪಣೆ ಮಾಡಿದ್ಮೇಲೆ ಪೂಜಾ ಕೈಂಕರ್ಯಗಳು, ಆ ಪೂಜಾದೆಲ್ಲ ಮುಗಿದು ಆದ್ಮೇಲೆ ಆ ಎಲೆಯನ್ನು ತೆಗೆದು ಬಾಯಿಗೆ ಹಾಕೊಳ್ಳಿ. ಓಕೆ. ಇವಾಗ ನನ್ಗೆ ಇನ್ನೊಂದು ಏನ್ ನೆನಪಾಯ್ತು ಅಂದ್ರೆ, ನೀವು ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಇದರಲ್ಲಿ ಭಾಂಗ್ ಅನ್ನುವಂಥದ್ದು ನಮ್ದು ಏನಂತಾರೆ ಅದಕ್ಕೆ, ಮ್ಯಾರುವಾನ. ಸೊ ಭಂಗಿ, ಭಾಂಗ್. ಸೊ ಅದು ಇಂಟಾಕ್ಸಿಕೇಶನ್ ಕೂಡ ಇದೆ, ಅದರದೇ ಆದ ನೆಗೆಟಿವ್ ಸೈಡ್ ಎಫೆಕ್ಟ್ಸ್ ಹೇಳ್ತಾರೆ. ಹಾಗೆ ನಾನು ಇತ್ತೀಚೆಗೆ ಕೇಳಿರೋದು, ತುಂಬಾ ಸೈಂಟಿಫಿಕಲಿ ಕೆಲವೊಂದು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗೆ ಅಥವಾ ಬೇರೆ ಮೆಡಿಸಿನಲ್ ಪ್ರಾಪರ್ಟೀಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್? ಹೌದು, ಅದನ್ನ ಈಗ ನೋಡಿ, ಗಾಂಜಾ ಅಂತ ಒಂದು ನಾವು ಏನು ಇದೆಲ್ಲ ಮಾತಾಡ್ತೀವಿ. ಕೆಲವು ವಸ್ತುಗಳು ದೇಹಕ್ಕೆ ಅನಿಲ ರೂಪದಲ್ಲಿ ಸೇರಿದಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ಶರೀರದ ಮೂಲ ಗ್ರಂಥಿಗಳು, ಅಂದ್ರೆ ನಮ್ಮ ಮೆದುಳಲ್ಲಿ ಇರುವಂತ ಕೆಲವು ಗ್ರಂಥಿಗಳನ್ನ ಸ್ತಬ್ಧಗೊಳಿಸ್ತವೆ. ಅಂದ್ರೆ ಏನು ಬೇರೆ ರೀತಿಯಲ್ಲಿ ಆಕ್ಟಿವ್ ಆಗಿರುವಂತವನ್ನ ಅದು ಸ್ತಬ್ಧ ಮಾಡುತ್ತೆ. ಯಾವಾಗ ಸ್ತಬ್ಧ ಮಾಡುತ್ತೆ, ಅವನಿಗೆ ತಾನೇನ್ ಮಾಡ್ತಾ ಇದ್ದೀನಿ, ತನ್ನ ಸ್ಥಿತಿ ಏನು, ತನ್ನ ಶರೀರದ ನೋವೇನು ಗೊತ್ತಾಗುತ್ತೆ. ಈಗ ಕುಡ್ದವರೆಲ್ಲ ಏನೋ ಹೇಳ್ತಾರಲ್ಲ, ಕುಡ್ದ ಸಮಯದಲ್ಲಿ, ಅವನು ತಗೊಂಡಂತ ಸಮಯದಲ್ಲಿ ಆ ಒಂದು ಮದ್ಯ ಏನಿದೆ, ಅದು ಆ ಒಂದು ಆಲ್ಕೋಹಾಲ್ ಏನಿದೆ, ಅದು ಅವನಿಗೆ ಸ್ತಬ್ಧಗೊಳಿಸಿರುತ್ತೆ. ಸೊ ಅವನ್ ಆ ದೇಹವನ್ನ ಹೊಂದ್ಕೊಳ್ಳಕ್ಕೆ, ಆ ನೋವನ್ನ ಕಳ್ಕೊಳ್ಳಕ್ಕೆ, ಈಗ ನಾವು ಅಘೋರಿಗಳನ್ನೇ ತಗೊಳ್ಳಿ, ಅವರೆಲ್ಲ ನಾಗಾಬಾಬಾಗಳು, ಅವರೆಲ್ಲ ಇದೆಲ್ಲ ಸಹಜವಾಗಿ ಸೇವಿಸ್ತಾರೆ. ಹಾಗಾದ್ರೆ ನೀವು ವೇದಗಳೆಲ್ಲ ನೋಡಿ, ಎಲ್ಲೂ ನಿಮ್ಗೆ
ಗಾಂಜಾ ಹೊಡಿಬೇಕು, ಗಾಂಜಾ ಸೇದ್ಬೇಕು, ಎಲ್ಲೂ ಇಲ್ಲ. ಮತ್ತೆ ಯಾಕೆ ಸೃಷ್ಟಿ ಮಾಡ್ಕೊಂಡ್ರಿ? ಅದನ್ನೆಲ್ಲ ನೀವು ಶಾಂತತೆ ಮಾಡ್ಕೋಬೇಕು, ದೇಹದ ನೋವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಗಾಂಜಾನೇ ತಗೋಬೇಕಲ್ಲ, ಮೆಡಿಟೇಷನ್ ಕುತ್ಕೊಳ್ಳಿ. ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು, ಅದಕ್ಕೆ ಇದ್ರ ಮೊರೆ ಹೋಗ್ತೀವಿ. ಇದನ್ನ ನಾವು ಕ್ಷಣಿಕಕ್ಕೆ ತಗೋತೀವಿ, ಬೆಳಿಗ್ಗೆ ಆದ್ರೆ ಮತ್ತೆ ಅದೇ ನೋವೇನೆ ಇವನಿಗೆ, ಅದೇ ಚಿಂತನೆ. ಹಾಗಾದ್ರೆ ನೀವು ನಿಜವಾಗ್ಲೂ ಹೇಳಿ, ಗಾಂಜಾ ಹೊಡೆದ್ರೆ ಭಗವಂತ ಬರ್ತಾನ? ಇಲ್ಲ. ಓಕೆ ಓಕೆ, ಅವ್ನು ನೀವು ಶಿವರನ್ನ ಆರಾಧನೆ ಮಾಡ್ತೀನಿ ಅಂತಲ್ಲ, ಶಿವ ಯಾವತ್ತಾದ್ರೂ ಭಂಗಿ ಸ್ಥಿತಿನಲ್ಲಿ ಆ ಥರ ಭಂಗಿ ಹೊಡ್ತಾನೆ. ಇವತ್ತಿಗೂ ಎಷ್ಟೋ ಜನ ಅಘೋರಿಗಳು ಹೆಣ್ಣಿನ ಸತ್ತ ಶರೀರನ ಸಂಭೋಗ ಮಾಡ್ತಾರೆ. ಈ ವೇದಗಳೆಲ್ಲಾದ್ರೂ ಶಿವ ಈ ತರ ಮಾಡಿದಾನೆ ಅಂತ ಎಲ್ಲಾದ್ರೂ ಇದೆಯಾ? ಅಂದ್ರೆ ಇಲ್ಲದೆ ಇರುವಂತದನ್ನ ಸೃಷ್ಟಿ ಮಾಡಿಕೊಂಡು ತನ್ನ ಅನುಕೂಲಕ್ಕೆ ಏನ್ ಬೇಕೋ ಅದನ್ನ ಮಾಡಿಕೊಂಡು ಗಾಂಜಾ ಹೊಡ್ಕೊಂಡು ಒಂದು ವಸ್ತುವನ್ನ ಅಡಿಕ್ಟ್ ಆಗ್ತಾ ಬರ್ತಾನೆ. ನೀವು ಅದಕ್ಕೆ ಅಡಿಕ್ಟ್ ಆಗೋ ಬದಲು ಜ್ಞಾನಾರ್ಜನೆಗೆ ಬನ್ನಿ, ಧ್ಯಾನಕ್ಕೆ ಬನ್ನಿ. ನಿಮ್ಮ ಮೈಕೈನೋ, ನಾನು ಹೇಳಿದ್ನಲ್ಲ, ದೇಹ ಕೇವಲ ಮಂತ್ರ ಅಂತ ಹೇಳಿದ್ರೆ ಕೇವಲ ಮನಸ್ಸನ್ನ ನಿಮ್ಗೆ ಗಟ್ಟಿ ಮಾಡಲ್ಲ, ದೇಹವನ್ನು ಗಟ್ಟಿ ಮಾಡುತ್ತೆ. ಮನಸ್ಸಿನ ನೋವನ್ನ ನಿವಾರಣೆ ಮಾಡಲ್ಲ, ದೇಹದ ನೋವನ್ನು ಸಹ ನಿಮ್ಗೆ ನಿರಾಳ ಮಾಡುತ್ತೆ. ಹಾಗಾಗಿ ತಗೊಳ್ಳೋದು ತಪ್ಪು ಅಂತ ಇರಬಹುದು. ನಾನು ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಔಷಧೀಯ ಗುಣಗಳು ಇದ್ದೇ ಇರುತ್ತೆ. ಅದು ಪ್ರಸಾದವಾಗಿ ಕೂಡ ಕೊಡ್ತಾ ಇದ್ರು ಮುಂಚೆ ಅಂತಾನು ಕೇಳಿದ್ದೆ, ಅದಕ್ಕೋಸ್ಕರ ಕೇಳಿದೆ. ಎಷ್ಟೋ ವರ್ಷಗಳ ಭೂಮಿ, ನಾನು ಹೇಳಿದೆ, ಉಗಮ ಆದ್ಮೇಲೆ ವೇದಗಳು ಹುಟ್ಟೋದ್ಕಿಂತ ಮುಂಚೆ ಯಾವುದು ಸಹ ಏನೂ ಇಲ್ಲ. ಈಗ ನಾವು ಅಘೋರಿಗಳ ಬಗ್ಗೆ ನಾವು ಮಾತಾಡಿದ್ರೆ, ಅಘೋರಿಗಳು ವೇದಗಳಿದ್ದ ಕಾಲದಲ್ಲಿ ಇರ್ಲೇ ಇಲ್ಲ. ಇವರೆಲ್ಲ ಯಾವಾಗ ಬಂದ್ರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಹುಟ್ಟಿದ ನಂತರ ಬಂದದ್ದು. ಸಾವಿರಾರು ವರ್ಷಗಳಿಂದ ಏನು ಅಘೋರಿಗಳೇನು ಇಲ್ಲ. ಶಾಕ್ತೇಯ ಪಂಥಗಳೆಲ್ಲ ಬಂತು. ಮನುಷ್ಯ ಏನ್ ಬೇಕು ಅದನ್ನ ಸರಿ ಅಂತ ವಾದಿಸೋದು. ಈಗ ಗಣೇಶ ಪಿಸ್ತೂಲ್ ಇಟ್ಕೊಂಡು ನಿಂತಿದ್ದ ಅಂತ ಹೇಳ್ಬಿಟ್ಟು ಪಿಸ್ತೂಲ್ ಇಟ್ಕೊಳ್ಳೋದು ನಮ್ಮ ಮಕ್ಳಿಗೆಲ್ಲ ತೋರಿಸಿದ್ರೆ ಅವ್ನು ಮುಂದೆ ಹೋಗ್ತಾ ನಮ್ಮಮ್ಮ ಹೇಳ್ತಾ ಇದ್ರು ಗಣೇಶ ಪಿಸ್ತೂಲ್ ಇಟ್ಕೊಂಡು ನಿಂತಿರುವಂತದ್ದು ಅಂತ ಅವನು ನೆಕ್ಸ್ಟ್ ಜನರೇಷನ್ಗೆ ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ಸರಿ ಮಾಡ್ಕೋಬೇಕಾಗಿರೋರು ಯಾರು? ಅದೇ ರೀತಿ ಗಾಂಜಾವು ಸಹ ಯಾವ ವೇದಗಳಲ್ಲೂ ಸಹ ಇಲ್ಲ. ಮತ್ತೆ ಶಾಶ್ವತ ಪರಿಹಾರ ಏನಂದ್ರೆ ಅದು ಧ್ಯಾನ. ಧ್ಯಾನದಲ್ಲಿ ಸುಪ್ತ ಮನಸ್ಸನ್ನ ನಾವು ಜಾಗೃತಗೊಳಿಸ್ಕೊಳ್ತಾ ಅದಕ್ಕೆ ಹೇಳ್ತಿರುವಂತದ್ದು. ನೀವು ಕುಂಡಲಿನಿ ವಿಚಾರಕ್ಕೆ ಏನಾದ್ರೂ ಬಂದಾಗ ಶ್ರೀ ವಿದ್ಯಾ ತತ್ವ ಅಂತ ಇದೆ. ಕುಂಡಲಿ ಬಂದಾಗ ಕುಂಡಲಿನಿ ಯಾವ ಚಕ್ರಗಳು ಇದ್ರೆ ಅವನ ಅಡಿಕ್ಟ್ ಆಗ್ತಾನೆ, ಯಾವ ಚಕ್ರಗಳು ಅವನಿಗೆ ಬ್ಲಾಕ್ ಆಗಿದ್ರೆ ಅದನ್ನ ಯಾವ ಕೆಟ್ಟ ಇದನ್ನ ಕಲ್ತ್ಕೊಳ್ತಾನೆ. ಚಕ್ರಗಳು ಸರಿ ಮಾಡ್ಕೊಳ್ಳೋದೆಲ್ಲ ಹೇಗೆ, ಸುಪ್ತ ಮನಸ್ಸೆಲ್ಲ ಹೇಗಿದೆ, ಹೊರ ಮನಸ್ಸು ಹೇಗಿದೆ, ಒಳ ಮನಸ್ಸು. ನಾವು ನಮ್ಮನ್ನ ಸರಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿ ಅಲ್ಲಿರೋ ಯಾವುದೋ ಒಂದು ವಸ್ತುನ ತಗೊಂಡು ತಾತ್ಕಾಲಿಕವಾಗಿ ರಿಲೀಫ್ ಮಾಡ್ಕೊಳ್ಳೋಕೆ ಇವನ್ನೆಲ್ಲ ಬಳಸ್ಕೊಂಡಿದ್ದೀವಿ. ಅದಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ಶಿವನನ್ನ ನೀವು ಪೂಜೆ ಮಾಡ್ಬೇಕು ಅಂದ್ರೆ ಶಿವನಾಗಿ ಪೂಜೆ ಮಾಡ್ಬೇಕು. ನಾನೇ ಶಿವ ಆಗ್ಬಿಡ್ಬೇಕು. ಶಿಲ್ಪ ಅವ್ರೆ, ನಾವೆಷ್ಟು ಶ್ರೇಷ್ಠ ಆಗ್ಬೇಕು ಅಂದ್ರೆ ತಿನ್ನೋ ಅನ್ನ ಇದೆಯಲ್ಲ ಅಷ್ಟು ಶ್ರೇಷ್ಠ ಆಗ್ಬೇಕು, ಬೀಸೋ ಗಾಳಿ ಇದೆಯಲ್ಲ ಅಷ್ಟು ಶ್ರೇಷ್ಠ ಆಗ್ಬೇಕು, ಉರಿಯೋ ಬೆಂಕಿ ಇದೆಯಲ್ಲ ಅಷ್ಟು ಶ್ರೇಷ್ಠ ಆಗ್ಬೇಕು. ನೋಡಿ, ತಿನ್ನುವಂತಹ ಅನ್ನ ಏನಿದೆ ಅದು ನೀವು ಸ್ಮಶಾನಕ್ಕೆ ಇಟ್ರೆ ಕೂಳು ಅಂತ ಅಂತೀರಾ, ದೇವಸ್ಥಾನ ತಗೊಂಡು ಪ್ರಸಾದ ಅಂತೀರಾ. ಬಟ್ ಆ ಅನ್ನಕ್ಕೆ ಗೊತ್ತಿಲ್ಲ ನಾನು ಸ್ಮಶಾನಕ್ಕೆ ಹೋಗಿದ್ದೀನೋ ದೇವಸ್ಥಾನದಲ್ಲಿ ಇದೀನೋ ಅಂತ. ಅದು ಎಲ್ಲಿ ಹೋದ್ರೂ ಸಹ ತನ್ನತನವನ್ನ ಬಿಡೋದಿಲ್ಲ. ನಾವು ಅಷ್ಟು ಶ್ರೇಷ್ಠ ಆಗ್ಬೇಕು. ಗಾಳಿಯೂ ಅಷ್ಟೇ, ಇವನು ಆ ದೇಶದವನು ಈ ದೇಶದವನು ಹಾಗೆ ಎಲ್ಲೋದು ಯಾರನ್ನೂ ಭೇದ ಭಾವ ಮಾಡೇ ಇಲ್ಲ. ನಾವು ಅಷ್ಟು ಪವಿತ್ರರಾಗಿದ್ದರೆ ಮಾತ್ರ ಈ ಆಧ್ಯಾತ್ಮದ ಶಕ್ತಿ ನಮ್ಗೆ ಲಭ್ಯ ಆಗಿದೆ ಅಂತ ಅರ್ಥ ಆಗ್ತಿದ್ದಿಲ್ಲ. ಸೊ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು. ಅವ್ರ ಹಂಗಂದ್ರು ಅದೇ ಶ್ರೇಷ್ಠ ಅನ್ನೋದು, ಇವನ ಹಂಗಂದ್ರೆ ಇದೇ ಶ್ರೇಷ್ಠ. ಅದು ಮೂಲ ಯಾರು ಅಂತ ನೋಡೇ ಇಲ್ಲ. ನಾನು ಹೇಳಿದಿಲ್ಲ, ಗಣೇಶ ಗರ್ಭಗುಡಿಯಲ್ಲಿ ಇರಬೇಕಾದಂತಹ ಗಣೇಶ ಇವತ್ತು ಗಲ್ಲಿಗಳಲ್ಲಿ ಇದ್ದಾನೆ. ಗಲ್ಲಿಗಳಲ್ಲಿ ಪೂಜಿತಗೊಂಡು ಗಲಾಟೆ ಗದ್ದಳಗಳನ್ನ ಸೃಷ್ಟಿಸಿ ಗಸ್ತಿನಿಂದ ನೀರಲ್ಲಿ ಹೋಗಿ ಬೀಳ್ತಾನೆ. ಪ್ರೊಟೆಕ್ಷನ್ ಬೇಕು. ಇವತ್ತು ಗಣೇಶನ್ ಬಿಡ್ಬೇಕು ಅಂದ್ರೆ ಜಗಳ ಆಗತ್ತಿಲ್ಲ ಅಂದ್ರೆ ಇದನ್ನೆಲ್ಲ ಮಾಡ್ಕೊಂಡವ್ರು ಯಾರು? ಇವತ್ತು ಗಲ್ಲಿನಲ್ಲಿ ಬೇಗ ಅದನ್ನು ಪೂಜೆ ಮಾಡ್ತಾನೆ. ಎಣ್ಣೆ ಹೊಡ್ಕೊಂಡು, ಚಪ್ಪಲಿಗಳು ಹಾಕೊಂಡು, ತಮಟೆ ಬಡ್ಕೊಂಡು, ಹೆಂಗ್ ಬೇಕು ಕೆಟ್ಟ ಹಾಡುಗಳನ್ನ ಹಾಡ್ಕೊಂಡು, ಇದೆಲ್ಲಾದ್ರೂ ವೇದಗಳಲ್ಲಿ ಇದೆಯಾ? ಹಾಗಾದ್ರೆ ನಿಜವಾಗ್ಲೂ ಹೇಳಿ, ಸನಾತನ ಧರ್ಮವನ್ನ ನಾವು ರಕ್ಷಣೆ ಮಾಡ್ತಾ ಇದೀವ? ಎಷ್ಟು ಜನಕ್ಕೆ ಭಗವದ್ಗೀತೆ ಶ್ಲೋಕಗಳು ಗೊತ್ತು? ನಾವೆಲ್ಲ ಹಿಂದೂಗಳೇ ಹೇಳ್ಕೊಳಕ್ಕೆ ಅದು ಎಷ್ಟು ಜನ ನಾವು ಕಲ್ತ್ಕೊಂಡಿದೀವಿ ಹೇಳಿ ನೋಡೋಣ. ಹಾಗಾದ್ರೆ ಅಲ್ವಾ? ಫೋಟೋಗಳು ಪೂಜೆ ಮಾಡೋದು, ವಾಟ್ಸಪ್ ಸ್ಟೇಟಸ್ ಅಲ್ಲಿ ದೇವ್ರಗಳು ಫೋಟೋ ಹಾಕೊಂಡ್ರೆ ಭಗವಂತ ಬರೋದಿಲ್ಲ. ಆದ್ರೆ ಇನ್ನೊಂದು ವರ್ಗ, ನಾವು ಮುಸ್ಲಿಂ ಅಂತ ಏನು ಹೇಳ್ತೀವಿ, ಅವ್ರು ನಿಜವಾಗ್ಲೂ ಏನು ಹೇಳ್ಬೇಕು ಅಂದ್ರೆ ಅವರಷ್ಟು ಸಂಘಟಿತರು ಯಾರು ಇಲ್ಲ. ನಾವು ಶಿವನನ್ನ ನಿರ್ವಿಕಾರವಾಗಿ ನೋಡಿದ್ರೆ ಅವರು ಅಲ್ಲ ಅಂತ, ಅದನ್ನೇ ಶಿವನನ್ನೇ ಅವ್ರು ಅಲ್ಲ ಅಂತ ಹೇಳ್ಬಿಟ್ಟು ನಿರ್ವಿಕಾರವಾಗಿ ನೋಡ್ತಾರೆ. ಅವರು ಸಂಘಟಿತರಾದಷ್ಟು ನಾವು ಸಂಘಟಿತರಾಗೋದಿಲ್ಲ. ಅವ್ರು ಯಾವ ಜಾಗದಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ ಆ ಜಾಗದಲ್ಲಿ ಅವರು ಭಗವಂತನ ಕಾಣ್ತಾರೆ. ಅಲ್ಲಿ ನಿಂತ್ಕೊಂಡು ನಮಾಜ್ ಮಾಡ್ತಾರೆ. ನೋಡಿ, ನಮಃ ನಮಾಜ್ ಅದ್ರ ಅರ್ಥ ನಮಗೆ ಸರಿಯಾಗಿ ಗೊತ್ತಿಲ್ಲ.
ಅದು ಸಂಸ್ಕೃತದ ಶಬ್ದವೇ. ನಮಸ್ಕಾರ ಸಂಸ್ಕೃತದ ಶಬ್ದ. ಇದನ್ ನಮಮ ಅಂತಾರೆ. ಪ್ರಕೃತಿಯ ಶಕ್ತಿಗೆ ನಾವು ನಮಿಸುವಂತದಕ್ಕೆ ನಮಮ ಅಂತ ಕರೀತಾರೆ. ನಮಃ, ನಮಸ್ಕಾರವೆಲ್ಲ ಬಂದಿರೋದೆಲ್ಲ ಹಾಗೆ. ಸೊ ಇವಾಗ ನಾವು ಕೆಲವೊಂದು ಮೌಢ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಘೋರಿಗಳು ಪ್ರಾಕ್ಟೀಸ್ ಮಾಡುವಂತದ್ದು ಕೆಲವೊಂದು ಮೆನ್ಷನ್ ಮಾಡಿದ್ವಿ. ಅದು ಆಕ್ಚುಲ್ ಅಘೋರ ತತ್ವ ಅಲ್ಲ ಅಂತ ನೀವು ಮೆನ್ಷನ್ ಮಾಡಿದಾಗ ಆಯ್ತು. ಅದ್ರ ಅರ್ಥ ನನ್ಗೆ ಆ ತರ ಅರ್ಥ ಆಯ್ತು. ಸೊ ಆಕ್ಚುಲ್ ಟ್ರೂ ಅಘೋರಿಗಳು ಅಂದ್ರೆ ಯಾರು, ಅವ್ರ ಪ್ರಾಕ್ಟೀಸಸ್ ಏನು, ಅದ್ರ ಬಗ್ಗೆ ಸಹ ಇದು ನೋಡಿ. ವಾಸ್ತವದಲ್ಲಿ ಈ ಅಘೋರತ್ವದ ಕಲ್ಪನೆಯೇ ತಪ್ಪಾಗಿ ನಾವು ತಿಳ್ಕೊಂಡಿದ್ದೇವೆ. ಅಘೋರತ್ವ ಅಂದ್ರೆ ಘೋರತ್ವ ಇಲ್ಲದೆ ಇರುವಂತಹ ತತ್ವಕ್ಕೆ ಅಘೋರತ್ವ ಅಂತ ಕರೀತಾರೆ. ಅಲ್ಲಿ ಯಾವುದೇ ಭೀಭತ್ಸತೆ, ಭಯಾನಕ, ಘೋರ ಯಾವುದೂ ಇಲ್ಲ. ಅದಕ್ಕೆ ಅಘೋರ ತತ್ವ ಅಂತ ಕರೀತಾರೆ. ಆ ತತ್ವವನ್ನ ಆಚಾರ ಮಾಡುವಂತ ಅಂದ್ರೆ ಕಾರ್ಯರೂಪಕ್ಕೆ ತರುವಂತ ವ್ಯಕ್ತಿಗೆ ಅಘೋರಿ ಅಂತ ಕರೀತಾರೆ. ಅವರ ವಿಧಿವಿಧಾನಗಳು ಸ್ವಲ್ಪ ಕಠಿಣವಾಗಿರುತ್ತೆ. ಸಾಮಾಜಿಕವಾಗಿ ಅವರು ಬೆರೆಯೋದಿಲ್ಲ. ತಾವಾಯ್ತು ತಮ್ಮ ಜೀವನವಾಯ್ತು ಹಾಗೆಲ್ಲ ಅವರು ಬದುಕ್ತಾರೆ. ಜೊತೆಗೆ ಅವರು ಸ್ನಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ಯಾವುದೋ ಒಂದು ಸತ್ತ ಶರೀರವನ್ನ, ಅದ ಬಂದಂತ ಭಸ್ಮವನ್ನ, ಚಿತಾಭಸ್ಮವನ್ನ ತನ್ನ ಮೈಗೆ ಲೇಪನ ಮಾಡಿಕೊಂಡು ಧ್ಯಾನಾಸಕ್ತರಾಗಿ ಅವರು ಕೆಲವು ಗುಹೆಗಳಲ್ಲಿ ಅಥವಾ ಮರದ ಕೆಳಗಡೆ ಕೂತ್ಕೊಂಡು ಇದು ಅಭ್ಯಾಸಗಳೆಲ್ಲ ಮಾಡ್ತಾರೆ. ಇತ್ತೀಚೆಗೆ ಅದೆಲ್ಲ ತಪ್ಪಾಗಿ ಬಂದು, ಅದೇ ನೀವು ಹೇಳ್ದಾಗೆ ಈ ಗಾಂಜಾ ಸೇದುವಂಥದ್ದು, ಭಂಗಿನ ಸೇದುವಂಥದ್ದು, ಉಚ್ಚಾಟಗಳಾಡುವಂಥದ್ದು ಇದೆಲ್ಲೂ ಸಹ ಇಲ್ಲ. ಭುಜಂಗಿಗಳು, ನಾಗಾಭಾಗಗಳು, ಕಾಪಾಲಿಕರು ಮತ್ತೆ ಅಘೋರಿಗಳು, ಇಷ್ಟು ಅವರವರ ಪಂಥಗಳಿದೆ. ವಾಸ್ತವದಲ್ಲಿ ಇವರೆಲ್ಲರೂ ಸಹ ಶಂಕರಾಚಾರ್ಯ ಹುಟ್ಟೋದಕ್ಕಿಂತ ಮುಂಚೆ ಯಾವ ಅಘೋರಿಗಳು ಇರಲಿಲ್ಲ, ಯಾವ ಅಘೋರ ತತ್ವವೂ ಇರಲಿಲ್ಲ. ಚಾಂಡಾಲ ರೂಪದಲ್ಲಿ ಶಂಕರಾಚಾರ್ಯರು ಅಘೋರತ್ವದಲ್ಲಿ ಶಿವನನ್ನ ನೋಡ್ತಾರೆ. ಸೊ ಅವನು ಆ ಶಿವ ಹೇಗಿದ್ದ ಅಂತ ಹೇಳಿದ್ರೆ, ಸರಳವಾಗಿ ಸಹಜವಾಗಿ ನೀವೇನ್ ನಿಕೃಷ್ಟ ಅಂತೀರಾ ಅದು ನನ್ಗೆ ಶ್ರೇಷ್ಠ ಅಂತಾನೆ. ನಿಮ್ಗೆ ಸ್ಮಶಾನ ಇಷ್ಟ ಅಂದ್ರೆ ಶಿವ ನನ್ಗೆ ಸ್ಮಶಾನ ಇಷ್ಟ ಅಂತಾನೆ. ಸೊ ಹಾಗಾಗಿ ಸರಳವಾಗಿ ಸಹಜವಾಗಿ ಬದುಕಿದ್ದಂತ ತತ್ವ ಯಾವ್ದಿದೆ ಅದು ಅದೇ ಅಘೋರತ್ವ. ಈಗ ನಮ್ಮ ಮನಸ್ಥಿತಿಗಳಲ್ಲಿ ಹೇಗಿದೆ ಅಂದ್ರೆ, ಯಾರೋ ಒಬ್ಬ ಹೋಗ್ತಾರೆ, ತೀರೋಗಿದ ತಕ್ಷಣ ನಾವು ಆ ವ್ಯಕ್ತಿಯನ್ನು ಮುಟ್ಟಿದ್ರೆ ನಾವು ಮೈಲಿಗೆ ಆಗ್ಬಿಟ್ಟಿವಿ, ಸೂತ್ಕ ಆಯ್ತು ಇದೆಲ್ಲ ಹೇಳ್ತೀವಿ. ಆದ್ರೆ ಅವ್ರಿಗೆ ಅದೆಲ್ಲ ಇಲ್ಲ. ಶವವನ್ನ ಅವರು ಶಿವ ಅಂತ ಕರೀತಾರೆ. ಅಂದ್ರೆ ಸರ್ವವೂ ಶ್ರೇಷ್ಠ, ನೀರು ಶ್ರೇಷ್ಠ. ನೀವು ಸ್ಮಶಾನಕ್ಕೆ ಹೋದ್ರೆ ಅವ್ರು ಸ್ಮಶಾನ ಸ್ವರ್ಗ ಅಂತಾರೆ ಅವರು. ಅದೇ ನೀವು ಸ್ಮಶಾನಕ್ಕೆ ಹೋದ್ರೆ ಅಪ್ಪ ಭಯ ಆಗತ್ತೆ, ಸ್ಮಶಾನ ಹಾಗೆ ಹೀಗೆ ಅಂತೆಲ್ಲ. ಅಂದ್ರೆ ನಮ್ಮ ಮನಸ್ಥಿತಿಗಳೆಲ್ಲ ಹೇಗೆ ನಾವು ಬೇರೆ ಬೇರೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತ. ಸೊ ವಾಸ್ತವಿಕ ಅಘೋರಿಗಳು ಯಾರ ಸಂಪರ್ಕಕ್ಕೂ ಹೋಗೋದಿಲ್ಲ, ಏನ್ ಸಿಗುತ್ತೆ ಅದನ್ನ ತಿಂತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಅವ್ರಿಗೆ ಏನಾದ್ರು ಆಹಾರ ಏನಾದ್ರು ಬೇಕು ಅಂದ್ರೆ ಗಿಡ ಮೂಲಿಕೆಗಳು ಅಂದ್ರೆ ಯಾವ್ದು ಗೆಡ್ಡೆ ಗೆಣಸುಗಳು ತಿಂದ್ಕೊಂಡು ಬದುಕುವಂಥದ್ದು. ವಿಶೇಷವಾಗಿ ಅವರು ಧ್ಯಾನಾಸಕ್ತರಾಗ್ತಾರೆ. ಅಘೋರಿ ಅಂದ್ರೆ ಅದು ಭಯಾನಕತೆ ಅಲ್ಲ, ಸರಳತೆ, ಸಹಜತೆ. ಸೊ ಹೀಗೆ ಬದುಕುವಂಥವ್ರು ಇಡೀ ನಮ್ಮ ಭೂಮಿಯಲ್ಲಿ, ಇಡೀ ನಮ್ಮ ಭಾರತದಲ್ಲಿ 90 ಭಾಗ ಬರೀ ನಕಲಿ ಅಘೋರಿಗಳೇ ಇದ್ದಾರೆ. 98 ಭಾಗ ಬರೀ ಈ ಅಘೋರಿಗಳು ನಕಲಿಗಳೇ ಇದ್ದಾರೆ. ಇನ್ನ 1 ಭಾಗ ಅಥವಾ 10 ಭಾಗ ಏನು ಜನರು, ಅವರೆಲ್ಲರೂ ಸಹ ಸಮಾಜದ ಯಾವ ಚಿಂತನೆಗಳಿಗೂ ಸಹ ಹೋಗದೆ ಅವರು ಕೆಲವು ಅಘೋರಿಗಳು ಕೇವಲ ಗುಹೆಗಳಲ್ಲಿ ವಾಸ ಮಾಡುವಂತ ಸ್ಥಿತಿಗಳಿಗೆ ಹೋಗ್ತಾರೆ. ನೋಡಿ, ನಾನು ಹೇಳುವಂಥದ್ದು, ನೀವು ನಿಜವಾದ ಅಘೋರಿಗಳೇನಾದ್ರು ಆದ್ರೆ, ಒಬ್ಬ ವಾಸ್ತವಿಕವಾಗಿ ನಿಜವಾದ ಅಘೋರಿಯ ಕೆಲಸ ಕಾರ್ಯಗಳೇನಂದ್ರೆ, ಸರ್ವರನ್ನು ಸಮನಾಗಿ ನೋಡುತ್ತಾ, ಸರ್ವರ ಜೊತೆ ಬೆರೆತು, ಸರ್ವವೂ ಶ್ರೇಷ್ಠ ಅಂತ ಅನ್ಕೊಂಡು ಸಮಾಜದಲ್ಲಿ ಬಂದು ಸಮಾಜ ಸೇವೆ ಮಾಡುವಂತಹ ವ್ಯಕ್ತಿ ಯಾರಿರ್ತಾರೆ ಅವನಿಗೆ ನಿಜವಾದ ಅಘೋರಿ ಅಂತ ಕರೀತಾರೆ. ಇದು ಅಘೋರತ್ವದ ಮೂಲ ಗುಣ. ನಿಮ್ಗೆ ನಿಜವಾದ ಅಘೋರಿಗಳು ಯಾರಂದ್ರೆ ಶಂಕರಾಚಾರ್ಯರು, ಸಾಯಿಬಾಬಾ, ವರದಳ್ಳಿ ಶ್ರೀಧರ ಸ್ವಾಮಿಗಳು, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ನಿಜವಾದ ಅಘೋರಿಗಳು. ಸಮಾಜದಲ್ಲಿರುವಂತ ಶಕ್ತಿಯನ್ನ ಫೇಸ್ ಮಾಡಿ, ಅಂದ್ರೆ ಸಮಾಜದಲ್ಲಿ ಇರುವಂತ ಒಂದು ಇದನ್ನ ಸಂಸಾರಿಯಾಗಿ ಬೆಳೆದು, ಕೆಲವು ಜನ ಸನ್ಯಾಸ ಸ್ವೀಕಾರ ಮಾಡಿದ್ರು ಸಹ ಸಮಾಜದಲ್ಲೇ ಇದ್ರು. ಅವರೆಲ್ಲೂ ಬಿಟ್ಟು ಹೋಗ್ಲಿಲ್ಲ. ನಿಜವಾದ ಅಘೋರ ತತ್ವ ಅಂದ್ರೆ ಅದು. ಅಬ್ದುಲ್ ಕಲಾಂ ಅವರು, ನಾನು ಹೇಳ್ತದ್ದು ಸ್ವಭಾವ ತತ್ವ ಆಗ್ಬೇಕು ಹೊರತು ವ್ಯಕ್ತಿ ತತ್ವ ಆಗಬಾರದು. ನಾನು ಹೇಳಿದ್ನಲ್ಲ, ಈ ತಪ್ಪು ಕಲ್ಪನೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂದ್ರೆ, ಅವ್ರು ಯಾರೋ ಮಾಡಿದ ತಪ್ಪನ್ನ ಇವನೇ ಅದನ್ನ
ಮಾಡ್ಕೊಂಡ್ ಬಂದಿರುವಂಥದ್ದು. ಈಗ ಅಲ್ಲಿ ನೋಡಿ, ನಾವು ಮೂತ್ರ ಮಾಡುವಂಥದ್ದು ನಾವು ತಪ್ಪೋದು ಕೆಟ್ಟದು ಅಂದ್ರೆ ಅವರ ವಿಧಿವಿಧಾನಗಳು ಹೇಗಿದೆ ಅಂದ್ರೆ, ಮೂತ್ರವನ್ನ ಮಾಡ್ತಾನೆ ಗುರು ದೀಕ್ಷೆ ಕೊಡ್ಬೇಕಾದ್ರೆ. ನೆಲಕ್ಕೆ ಅವನ್ನ ಕೂರಿಸ್ಬಿಟ್ಟು ಮರಳನ್ನ ಇಲ್ಲಿವರೆಗೂ ತುಂಬಿಬಿಟ್ಟು, ಒಬ್ಬೊಬ್ಬರ ಒಂದೊಂದು ಪಂಥದಲ್ಲಿ ಒಂದೊಂದು ಆಚಾರ ವಿಚಾರಗಳೆಲ್ಲ ಬರುತ್ತೆ. ಆ ಮಾಡು ಅಂತಾನೆ. ಆ ಮಾಡಿದ ತಕ್ಷಣ ಗುರು ನಿಂತ್ಕೊಂಡು ಮೂತ್ರ ಮಾಡ್ತಾನೆ ಅವನ ಬಾಯಿಗೆ. ಆ ಶ್ರೇಷ್ಠವಾದಂತ ವ್ಯಕ್ತಿ ಏನಾದ್ರೂ ಆಗಿದ್ರೆ ಅವ್ರು ಗುರುಗಳು ಮೂತ್ರ ಮಾಡುವಂಥದ್ದು ಅವನಿಗೆ ಅಮೃತವಾಗಿ ಕನ್ವರ್ಟ್ ಆಗಿರುತ್ತೆ. ಹೋಲಿಸಿದ್ದಂತ ವ್ಯಕ್ತಿಗೆ ಅದು ಉಚ್ಚೆಯಾಗೇ ಕಾಣುತ್ತೆ, ಅಂದ್ರೆ ಅಷ್ಟು ಮೂತ್ರವಾಗಿಯೇ ಕಾಣುತ್ತೆ. ಸೊ ಹಾಗಾಗಿ ಅವರ ವಿಧಿವಿಧಾನಗಳು, ಅವರ ತತ್ವಗಳು ಬೇರೆ ಬೇರೆನೇ ಇದೆ. ಸೊ ಇದೇನೇ ಪ್ರಾಕ್ಟೀಸಸ್ ಇದ್ರು ಅದು ಅವರು ಆ ಮನ್ಸಲ್ಲಿ ಏನು ಕೆಟ್ಟದು ಒಳ್ಳೇದು ಮಲಿನ ಈ ತರದ್ದು ಏನು ಇರುತ್ತೆ ಮೈಂಡ್, ಅದನ್ನ ತೊಲಗಿಸೋಕೆ ಅಂತಾನೆ ಇರೋವಂಥದ್ದು. ಹೌದು. ನಾನು ಪರೀಕ್ಷೆ ಮಾಡ್ತಾನೆ. ಯಾವುದೇ ಒಬ್ಬ ದೀಕ್ಷೆ ಕೊಡ್ಬೇಕಾದ್ರೂ ಅವನು ಏನು ನನ್ನನ್ನು ಒಪ್ಪುತ್ತಾನ ಇಲ್ವಾ, ಬೇರೆ ರೀತಿಯಲ್ಲಿ ಪರೀಕ್ಷೆನ ಮಾಡ್ತಾನೆ. ಪರೀಕ್ಷೆಯಲ್ಲಿ ಅವನು ಪಾಸ್ ಆದ್ರೆ ಅಷ್ಟೇ ಅವನ್ನ ಗುರು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾನೆ. ತಪ್ಪು ಕಲ್ಪನೆಗಳು ನಮ್ಗೆಲ್ಲ ಹೇಗೆ ಬಂದಿದೆ ನಾನು ಹೇಳಿದ್ನಲ್ಲ, ಅಘೋರಿ ಅಂದ್ರೆ ಅವನ ಆಚಾರ ವಿಚಾರ ಆಚರಣೆಗಳು ಅಷ್ಟೇ ನೋಡ್ತೀವಿ ಹೊತ್ತು ಅಘೋರ ತತ್ವವನ್ನ, ಅದ್ರ ಒಳಮುಖವನ್ನ ನಾವು ನೋಡೋದೇ ಇಲ್ಲ. ನೀವು ಹೊಳ ಹೊಕ್ಕು ನೋಡದೇ ಇದ್ರೆ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ ಅಘೋರತ್ವ? ಶಂಕರಾಚಾರ್ಯರು ಎಲ್ಲರೂ ಕುರಿ ಕೊಳ್ಳಿಗಳು ತಿಂದಿದ್ ನೋಡಿದೀರಾ? ಶಂಕರಾಚಾರ್ಯರೇ ಸೃಷ್ಟಿ ಮಾಡಿ ಅವ್ರು ಹೇಳ್ತಾ ಇದ್ರು, ಇಲ್ಲ ನೀವು ಮಾಡೋಂಗಿದ್ರೆ ಇದನ್ನೇ ಮಾಡಿ, ಕುರಿ ಕೊಳ್ಳಿಗಳನ್ನ ತಿನ್ನಿ, ವಿಲಕ್ಷಣ ರೂಪದಲ್ಲಿ ನೀವು ಓಡಾಡಿ, ಸ್ತ್ರೀ ಸತ್ತ ಶರೀರ ಸ್ತ್ರೀ ದೇಹವನ್ನು ಸಂಭೋಗ ಮಾಡಿ ಹಂಗಂತ ಹೇಳ್ತಾ ಇದ್ರು. ಅವ್ರು ಯಾವತ್ತೂ ಮಾಡಿಲ್ಲ. ಅವರು ಸ್ತ್ರೀಯನ್ನ ತಾಯಿ ರೂಪದಲ್ಲಿ ನೋಡಿದ್ದಾರೆ, ಗೊತ್ತಲ್ವ ನಿಮ್ಗೆ ಅದೆಲ್ಲ. ಅವ್ರು ಮಾಡದೇ ಇರುವಂತದನ್ನ ನೀವೆಲ್ಲ ಯಾಕೆ ಮಾಡ್ತೀರಾ? ಅವ್ರು ಯಾವ ಸರಳ ತತ್ವವನ್ನ ನೀವು ತಗೊಂಡು ಘೋರ ತತ್ವವನ್ನಾಗಿ ನೀವು ಕನ್ವರ್ಟ್ ಮಾಡ್ಕೊಂಡು ಹುಚ್ಚಾಟಗಳಾಡ್ತಾ ಇದ್ರೆ, ನಿಮ್ಮನ್ನ ನೋಡಿದಂತಹ ಬೇರೆ ಜನಾಂಗದವರು, ಅವರೆಲ್ಲ ನಿಮ್ಮ ಬಗ್ಗೆ ಏನ್ ತಿಳ್ಕೊಳ್ತಾರೆ? ಸರಳವಾಗಿರುವಂತವ್ರು 1%, 2% ಇದ್ರೆ ಹೆಚ್ಚಮ್ಮ, ಇಲ್ವೇ ಇಲ್ಲ. ಹಾಗಾಗಿ ಈ ಮಿಸ್ಕಾನ್ಸೆಪ್ಷನ್ ಏನಿದೆ, ಈ ತಪ್ಪು ಕಲ್ಪನೆಗಳೇ ಜನಗಳಲ್ಲಿ ಬಂದಿರುವಂಥದ್ದು. ಅಲ್ಲೂ ನೋಡಿ, ಅಘೋರ ತತ್ವದಲ್ಲಿ ಶರೀರವನ್ನು ಸಹ ಶಿವ ಅಂತಾರೆ. ಇವತ್ತಿಗೂ ಎಷ್ಟೋ ಜನಗಳಿಗೂ ಸಹ, ಎಷ್ಟೋ ಅಘೋರಿಗಳು ಸತ್ತ ಶರೀರದ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ಧ್ಯಾನಕ್ಕೆ ಕೂತ್ಕೊಂತಾರೆ. ಈ ಶರೀರ ಆ ಶರೀರ ಎರಡೂ ಸಮ ಅಂತ. ನಾನು ಜೀವ ಇದೆ, ಉಸಿರಾಡ್ತಾ ಇದ್ದೀನಿ, ಅದಕ್ಕೆ ಜೀವ ಇಲ್ಲ ಅಷ್ಟೇ. ನನ್ನ ಉಸಿರು ನಿಂತೋದ್ರೆ ನಾನು ಅದರ ಸಮವೇ. ಈಗ ನಾವು ಮಾತಾಡ್ತಾ ಇದ್ವಿ, ಉಸಿರು ನಿಂತ್ರೆ ನಮ್ಮಿಬ್ಬರನ್ನು ಶವ ಅಂತಾರೆ. ಅದಕ್ಕೆ ಶರೀರಕ್ಕೂ ಇದಕ್ಕೂ ಯಾವ ಭೇದ ಭಾವಗಳಿರೋದಿಲ್ಲ. ಸ್ಮಶಾನದಲ್ಲಿ ಕುತ್ಕೊಂಡು ಏನೋ ಒಂದು ಸಾಧನೆ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಮೆಂಟಾಲಿಟಿ, ನಮ್ಮ ಎಮೋಷನ್ಸ್, ನಮ್ಮ ಇದನ್ನ ಮೀರೋದಕ್ಕೆ ಮಾತ್ರನಾ, ಅಥವಾ ಅಲ್ಲೇ ಆ ಜಾಗದಲ್ಲಿ ಏನಾದ್ರೂ ಎನರ್ಜೀಸ್ ಅದು ನಮಗೆ ಹೆಲ್ಪ್ ಮಾಡುತ್ತಾ? ನೋಡಿ, ಖಂಡಿತ. ಯಾಕೆಂದ್ರೆ ಅವರು ನಾನು ಹೇಳಿದ್ನಲ್ಲ, ಸ್ಮಶಾನದಲ್ಲಿ ಹೆಣಗಳು ಸುಡ್ಬೇಕಾದ್ರೆ ಅದ್ರ ಮಧ್ಯೆ ಹೋಗಿ ಕುತ್ಕೊಂಡು ಜಪತಪಗಳನ್ನ ಮಾಡ್ತಾರೆ, ಧ್ಯಾನಾಸಕ್ತರಾಗ್ತಾರೆ. ಜೊತೆಗೆ ಸತ್ತಿರುವಂತ ದೇಹವನ್ನ, ನದಿನಲ್ಲಿ ಯಾರಾದ್ರೂ ಬಿಟ್ಟಿರುವಂತ ದೇಹವನ್ನ, ಆ ಸತ್ತ ದೇಹವನ್ನ ತಂದು ಅದನ್ನ ಮಲಗಿಸಿ ಅದ್ರ ಮೇಲೆ ಕೆಲವು ಅವರು ಗುರುಗಳು ಕೊಟ್ಟಂತಹ ಮುದ್ರೆಗಳಿಂದ ಎನರ್ಜಿಯನ್ನ ಆಹ್ವಾನ ಮಾಡಿಕೊಂಡು ಸತ್ತ ವ್ಯಕ್ತಿಯಲ್ಲಿ ಇರುವಂತ ಎನರ್ಜಿಯನ್ನು ತಗೊಳಕ್ಕೆ ಆ ದೇಹದ ಮೇಲೆ ಕುತ್ಕೋತಾರೆ. ಅವ್ರಿಗೆ ಅಂದ್ರೆ ಶರೀರ, ಭೌತಿಕ ಶರೀರ ಏನಿರುತ್ತೆ, ಜೊತೆಗೆ ಆ ದೇಹದಲ್ಲಿ ಏನು ಎನರ್ಜಿ ಇತ್ತು, ಏನು ಎನರ್ಜಿ ಆಚೆ ಹೋಗಿದೆ, ಆ ಎನರ್ಜಿ ಅಂದ್ರೆ ಆ ಆತ್ಮ ಏನು ಸಾಮಾಜಿಕವಾಗಿ ಧಾರ್ಮಿಕ ಕೆಲಸಗಳನ್ನ, ಸಮಾಜ ಸೇವೆಗಳನ್ನ ಮಾಡಿತ್ತು, ಆ ಎನರ್ಜಿಯನ್ನ ನೋಡಿ ಅದ್ರ ಮೇಲೆ ಮಾತ್ರ ಕುತ್ಕೊಳ್ತಾರೆ. ಆ ದೇಹದ ಮೇಲೆ ಕುತ್ಕೊಳ್ತಾರೆ ಹೊರತು ಎಲ್ಲಾ ದೇಹಗಳ ಮೇಲೆ ಅವ್ರು ಕುತ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಆ ದೇಹದ ಮೇಲೆ ಕುತ್ಕೊಂಡಾಗ ಆ ಎನರ್ಜಿ ಏನಿದೆ, ಆತ್ಮ ಎಕ್ಸಿಟ್ ಆಗ್ಬೇಕಾದ್ರೆ ಸತತವಾಗಿ ಆ ಸತ್ತಂತ ದೇಹ ತನಗೆ ಮುಕ್ತಿ ಸಿಗೋವರ್ಗುನು, ಅದು ಬರ್ನ್ ಆಗೋವರ್ಗುನು ಅಥವಾ ಕೊಳೆಯೋವರ್ಗುನು ಸಹ ಆ ದೇಹ, ಆತ್ಮ ಆ ದೇಹವನ್ನ ಗಮನದಲ್ಲಿ ಇಟ್ಕೊಂಡೇ ಇರುತ್ತೆ. ಅಷ್ಟು ಬೇಗ ಅದಕ್ಕೆ ಮುಕ್ತಿ ಸಿಕ್ಕಿರೋದಿಲ್ಲ. ಅವನೇನ್ ಮಾಡ್ತಾನೆ, ಸಾಮಾನ್ಯವಾಗಿ ಸಾಯುವಂತರು ನಾವು ಬದುಕಿದ್ದಂಥ ಅವಧಿಯಲ್ಲಿ ಸರಿಯಾಗಿ ಮುಕ್ತಿ ಸಿಗದೆ ಇರುವಂಥದ್ದು, ಬದುಕಿದ್ದಂಥ ಅವಧಿಯಲ್ಲಿ ತೃಪ್ತಿಯಾಗಿ ಜೀವನ ಮಾಡದೇ ಇರುವಂಥ ವ್ಯಕ್ತಿಗಳು ಅತೃಪ್ತ ಆತ್ಮಗಳಾಗಿ ಓಡಾಡ್ತಾ ಇರ್ತವೆ. ಅತೃಪ್ತ ಅಂದ್ರೆ ಬದುಕಿರುವಂಥದ್ರಲ್ಲಿ ಏನು ಒಳ್ಳೆ ಸುಖ ಭೋಗ ಭಾಗ್ಯಗಳನ್ನ ಏನು ಸಹ ಅನುಭವಿಸಿರೋದಿಲ್ಲ. ಸೊ ಆ ಆತ್ಮ ಏನಾಗುತ್ತೆ,
ಅಂತರ್ಪಿಶಾಚಿ ಅಂತಾರೆ. ಇತ್ತಗೆ ಭೂಲೋಕಕ್ಕೂ ಬರೋದಿಲ್ಲ ಅಥವಾ ಆತ್ಮ ಬೇರೆ ಲೋಕಕ್ಕೂ ಸಹ ಅದಕ್ಕೆ ಅಂತರ ಪಿಶಾಚಿ ಮಾತಲ್ಲಿ ಹೇಳ್ತೀವಲ್ಲ, ಅಂತರ್ಪಿಶಾಚಿಯಾಗಿ ತಿರುಗ್ತಾ ಇದ್ರೆ ಅಂದ್ರೆ ಯಾವ ಲೋಕಕ್ಕೂ ಅದು ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಪುಣ್ಯವನ್ನ ಮಾಡಿದ್ರೆ, ಸೊ ಪುಣ್ಯವನ್ನ ಮಾಡ್ಲಿ ಅಥವಾ ಪಾಪವನ್ನ ಮಾಡ್ಲಿ, ಆ ಒಂದು ಆತ್ಮ ತನಗೆ ಅದು ಕ್ರಿಯೆ ಆಗೋವರೆಗೂ ಅದು ನೋಡ್ತಾನೆ ಇರುತ್ತೆ. ಸೊ ಅದಕ್ಕೆ ಯಾವಾಗ ಅದಕ್ಕೆ ಕ್ರಿಯೆಗಳು ಮುಗಿದಾದ ತಕ್ಷಣ ತನ್ನ ಜಾಗಕ್ಕೆ ಸೇರ್ಕೊಳ್ಳುತ್ತೆ ಆ ಆತ್ಮ. ಸೊ ಯಾವ ವ್ಯಕ್ತಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಸಮಾಜಮುಖಿಗೆ ಕೆಲಸ ಮಾಡಿ ಧರ್ಮ ಕಾರ್ಯಗಳಲ್ಲಿ ಅವನು ತಲ್ಲೀನನಾಗಿ ಜೀವ ಬಿಟ್ಟಿರ್ತಾನೋ ಅಂತಹ ವ್ಯಕ್ತಿಯ ಶರೀರವನ್ನ ಆಯ್ಕೆ ಮಾಡ್ಕೊಳ್ತಾನೆ. ಅವ್ರ ಗುರುಗಳು ಅದನ್ನ ಹೇಳಿರ್ತಾರೆ, ಈ ಶರೀರವನ್ನೇ ತಗೋ ಅಂತ. ಸೊ ಅವ್ರಿಗೆ ಐಡೆಂಟಿಫೈ ಮಾಡೋ ಒಂದು ಶಕ್ತಿನೂ ಇರುತ್ತೆ. ಅದಕ್ಕೆ ಈ ತಾಂತ್ರಿಕ ಶಕ್ತಿ ಇದೆ. ತಾಂತ್ರಿಕ ಶಕ್ತಿಗಳು ಅವ್ರಿಗೆ ಆತ್ಮದಲ್ಲಿರುವಂತಹ ಅಥವಾ ದೇಹದಲ್ಲಿ ಇರುವಂತಹ ಆ ವ್ಯಕ್ತಿಯ ಪಾಸ್ಟ್ ಕ್ಯಾರೆಕ್ಟರ್ ಎಲ್ಲ ಏನಿತ್ತು, ಅವನು ಹೆಂಗ್ ಬಂದ ಎಲ್ಲ ನೋಡುವಂಥದ್ದು ಆ ಗುರುಗಳಿಗೆ ಗೊತ್ತಿರುತ್ತೆ. ಅದಕ್ಕೆ ಆ ಗುರು ಮಾರ್ಗದರ್ಶನ ಕೊಡ್ತಾನೆ. ಈ ವ್ಯಕ್ತಿಯ ದೇಹದ ಮೇಲೆ ಕುತ್ಕೋ, ಈ ವ್ಯಕ್ತಿಯ ದೇಹದ ಸುಟ್ಟಿರುವಂತಹ ಭಸ್ಮವನ್ನು ಹಚ್ಕೊಂಡು ನೀವು ಸ್ನಾನ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ದೇಹದಲ್ಲಿ ಇರುವಂತಹ ಶಕ್ತಿಯನ್ನ ಕಂಡು ಅವನು ಅದ್ರ ಮೇಲೆ ಧ್ಯಾನಾಸಕ್ತನಾಗ್ತಾನೆ. ಅಲ್ಲಿಯೂ ಸಹ ಎನರ್ಜಿ ಇರುತ್ತೆ. ಹಾಗಂತ ಎಲ್ಲಾ ದೇಹಗಳ ಮೇಲೆ ಅವ್ರು ಕುತ್ಕೊಳ್ಳೋದಿಲ್ಲ. ಅವರು ಗುರು ನಿರ್ಣಯ ಮಾಡಿರುವಂತಹ ದೇಹದ ಸತ್ತ ಶರೀರದ ಮೇಲೆ ಮಾತ್ರ ಅವನು ಕುತ್ಕೊಳ್ತಾನೆ. ಸೊ ಬೇಸಿಕಲಿ ಪಾಸಿಟಿವ್ ಎನರ್ಜಿ ಇರುವಂತ ಶವದ ಮೇಲೆ ಖಂಡಿತ ಹೌದು. ಅಂದ್ರೆ ಏನಂದ್ರೆ ಎಲ್ಲಾ ವ್ಯಕ್ತಿಗಳು ಕಂಪ್ಲೀಟ್ಲಿ ಪಾಸಿಟಿವ್ ಇರಲ್ಲ, ನೆಗೆಟಿವ್ ಇರಲ್ಲ. ಸೊ ಹೌ ಅಬೌಟ್ ನೆಗೆಟಿವ್ ಎನರ್ಜೀಸ್? ಇವಾಗ ನನ್ನ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ ಎನರ್ಜಿದು ಅಫೆಕ್ಟ್ ಆಗಲ್ವಾ ಅವ್ರಿಗೆ? ಇಲ್ಲ, ನೆಗೆಟಿವ್ ಎನರ್ಜಿ ಅವ್ರು ಇರೋದೇ ಇಲ್ಲ ಅವ್ರಿಗೆ. ನಾವು ಸತ್ತು ಹೋದ್ಮೇಲೆ ನೀವು ಪ್ಯೂರ್ ಆತ್ಮ ಆಗಿದ್ರೆ ಆ ಪ್ಯೂರ್ ಆತ್ಮ ಭಗವಂತನಲ್ಲಿ ಭಗವಂತ ಆಗುತ್ತೆ. ಅಂದ್ರೆ ಪ್ರಕೃತಿನಲ್ಲಿ ಆ ಎನರ್ಜಿ ವಿಲೀನಗೊಳ್ಳುತ್ತೆ. ಸೊ ಆತ್ಮಕ್ಕೆ ನೆಕ್ಸ್ಟ್ ಅದಕ್ಕೆ ಮತ್ತೆ ಜನ್ಮ ಇರೋದಿಲ್ಲ. ಅರ್ಥ ಆಗ್ತಿಲ್ಲ. ಅಲ್ಲಿ ಮೋಕ್ಷ ಅಲ್ಲೇ ಸಂಪಾದನೆ ಮಾಡ್ಬಿಟ್ಟಿರುತ್ತೆ ಅದು. ಸೊ ನೆಕ್ಸ್ಟ್ ಜನ್ಮವನ್ನ ತಾಳೋದಿಲ್ಲ. ಸೊ ಆ ಎನರ್ಜಿ ಭಗವಂತನಲ್ಲಿ ಭಗವಂತನಾಗಿ, ಪ್ರಕೃತಿಯಲ್ಲಿ ಪ್ರಕೃತಿಯಾಗಿ, ಪ್ರಕೃತಿಯ ಒಂದು ಶಕ್ತಿಯಾಗಿ ಓಡಾಡ್ತಾ ಇರುತ್ತೆ. ಅಂದ್ರೆ ಅಷ್ಟು ಪ್ಯೂರಿಫೈ ಆಗಿರುತ್ತೆ. ಆ ಪ್ಯೂರಿಫೈ ಎನರ್ಜಿ ಏನಿದೆ, ಆ ಎನರ್ಜಿಯೇ ನೀವು ದೇವಸ್ಥಾನಗಳಲ್ಲಿ ಎನರ್ಜಿನ ಕರೆದು ವಿಗ್ರಹಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರಲ್ಲ, ಅದೇ ಎನರ್ಜಿಯಲ್ಲಿ ಕುತ್ಕೊಳ್ಳೋದು. ಸಾಮಾನ್ಯ ಎನರ್ಜಿಗಳು ಈಗ ದೇವಸ್ಥಾನ ಯಾವುದೋ ಪ್ರತಿಷ್ಠಾಪನೆ ಮಾಡ್ತಾರೆ, ದೇವಸ್ಥಾನಗಳು ಪ್ರತಿಷ್ಠಾಪನೆ ಮಾಡಿದಾಗ ಒಂದು ಆ ವಿಗ್ರಹಕ್ಕೆ ಜೀವ ಕಳೆ ಕೊಡ್ಬೇಕಲ್ಲ, ಆ ಜೀವ ಕಳೆ ಬರುವಂಥದ್ದೇ ಆ ಎನರ್ಜಿಯಿಂದ. ಅದು ಪ್ರಕೃತಿಯಲ್ಲಿ ಎಲ್ಲೋ ಒಂದ್ ಕಡೆ ಓಡಾಡ್ತಾನೆ ಇರುತ್ತೆ. ಅಂದ್ರೆ ಅದು ಪ್ರಕೃತಿಯಲ್ಲಿ ಶಕ್ತಿಯಾಗಿ ಓಡಾಡ್ತಾ ಇರುತ್ತೆ. ಯಾರು ಆ ಪೂಜಾ ವಿಧಿವಿಧಾನಗಳ ಮೂಲಕ ಆ ಶಕ್ತಿಯನ್ನ ಕರೀತಾರೆ, ತಕ್ಷಣ ಹೋಗಿ ಆ ಎನರ್ಜಿಗೆ ಹೋಗಿ ಆ ವಿಗ್ರಹದಲ್ಲಿ ಕುತ್ಕೊಳ್ಳುತ್ತೆ. ಅಂದ್ರೆ ಇವಾಗ ನೆಕ್ಸ್ಟ್ ಜನ್ಮ ಅನ್ನೋದಿಲ್ಲ, ಇವರು ವಿಮುಕ್ತರು ಅನ್ನೋವಂತ ಶವದ ಮೇಲೆನ ಕುತ್ಕೊಳ್ಳೋದು ಹಾಗಾದ್ರೆ? ಹೌದು. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ಪ್ಯೂರ್ ಆಗಿದೆ. ಇದು ಯಾವ ದೋಷಗಳನ್ನು ತಗೊಂಡು ಸತ್ತಿಲ್ಲ, ಅತೃಪ್ತವಾಗಿ ಸತ್ತಿಲ್ಲ. ಇದು ಆಲ್ರೆಡಿ ಎನರ್ಜಿ ಇದೆ. ಸೊ ಆ ಎನರ್ಜಿಯನ್ನ ಸಂಜೋಡಣೆ ಮಾಡ್ಕೊಂಡು ಅವ್ರು ಕುತ್ಕೊಳ್ತಾರೆ. ಸೊ ಅಷ್ಟು ಪ್ಯೂರಿಫೈ ಆಗಿರುತ್ತೆ. ವಿಮುಕ್ತ ದೇಹಗಳು ಸಿಗೋದು ಅಷ್ಟು ಈಸಿನಾ? ಅಷ್ಟು ಈಸಿ. ಅದಕ್ಕೆ ಅಷ್ಟು ಈಸಿ ಇಲ್ಲ ಅವರಿಗೆ. ಅದಕ್ಕೆ ಅಂತ ದೇಹಗಳನ್ನೇ ವರ್ಷಗಳೇ ಕಾಯ್ತಾರೆ ಅವರು. ವರ್ಷಕ್ಕೆ ಅವ್ರ ಅಘೋರಿಗಳು 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಯಾಕಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿರೋ ಈಗಿನ ಇದ್ರಲ್ಲಿ ಯಾರು ಸಿಗೋದಿಲ್ಲ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಯಾವಾಗ ಬರುತ್ತೆ ಅಂತನೂ ಸಹ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ದೇಹ ಇವತ್ತು ಮುಕ್ತಿ ತಗೊಳ್ತಾ ಇದೆ ಅಂದಾಗ ಆ ಮುಕ್ತಿ ತಗೊಂಡು ಅಥವಾ ಅವರು ಆ ದೇಹವನ್ನ ಏನಾದ್ರು ಬರ್ನ್ ಮಾಡ್ತಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ಹೋಗಿರ್ತಾರೆ ಅವರು. ಅಲ್ಲಿ ಅವನ್ನ ಸುಡ್ತಾ ಇದಾರೆ ಅಂತಂದ್ರೆ ಸೊ ಆ ಜಾಗದಲ್ಲಿ ಅವರು ರೆಡಿ ಇರ್ತಾರೆ. ಜೀವನವನ್ನ ಅನುಭವಿಸಿ ಸಾಕಾಗಿ ಕಷ್ಟ ಸುಖಗಳ ಒಂದು ಸಾರವನ್ನ ಅನುಭವಿಸಿ ಕೊನೆಗೆ ಏನು ಬೇಡ ನನ್ಗೆ ಅಂತ ಸ್ಥಿತಿಲಿ ಇರ್ತಾನಲ್ಲ. ಆಕ್ಚುಲಿ ಮೋಕ್ಷ ಅಂದ್ರೆ ಒಬ್ಬೊಬ್ರು ಅಲ್ಲೋಗು ಮೋಕ್ಷ ಪಡ್ಕೋತೀಯ, ಇಲ್ಲೋಗು ಮೋಕ್ಷ. ಇದು ನೋಡಿ ಎಷ್ಟು ತಪ್ಪು ಕಲ್ಪನೆಗಳು ಹೋಗಿದೆ ಅನ್ನೋದಕ್ಕೆ. ಮೋಕ್ಷ ಅಂದ್ರೆ ಮನಸ್ಸಿನ ತಟಸ್ಥ ಭಾವ. ಏನ್ ಹೇಳಿ? ಮೋಕ್ಷ ಅಂದ್ರೆ ಮನಸ್ಸಿನ ತಟಸ್ಥ ಭಾವ. ಮನಸ್ಸಿನ ತಟಸ್ಥ ಭಾವ ಏನು ಅಂದ್ರೆ ಆ ತಟಸ್ಥ ಭಾವದಲ್ಲಿ ನಿಮ್ಗೆ ಅಳು ಇರಲ್ಲ, ನಗು ಇರಲ್ಲ, ಯೋಚನೆ ಇರಲ್ಲ, ಏನಿರಲ್ಲ. ನಿಶಬ್ದವಾಗಿ ಪ್ರಕೃತಿಯಲ್ಲಿ ಪ್ರಕೃತಿಯಾಗಿ ಭಗವಂತನಲ್ಲಿ ಭಗವಂತನಾಗಿ ಇರ್ತೀರ. ಅದನ್ನ ಆ ಭಾವವನ್ನ, ಆ ತಟಸ್ಥ ಭಾವವನ್ನ ಮೋಕ್ಷ ಅಂತ ಕರೀತಾರೆ. ಅಂದ್ರೆ ಮನಸ್ಸಿನ ಸ್ಥಿತಿಗಳು. ಅದಕ್ಕೆ ಮೋಕ್ಷ ಪಡ್ಕೊಂಡು ಅಂದ್ರೆ ಅದೇ ಮೋಕ್ಷ ಅಂತಿಮ ಡೆಸ್ಟಿನೇಷನ್. ಅದು ಮತ್ತೆ ನೆಕ್ಸ್ಟ್ ಜನ್ಮ ಬರೋದಿಲ್ಲ. ಸೊ ಅಲ್ಲಿ ಅದನ್ನ ವಿಲೀನ ಅಂತ ಕರೀತಾರೆ. ಅಂದ್ರೆ ಪ್ರಕೃತಿಯಲ್ಲಿ ಸೇರ್ಕೊಳ್ಳುವಂಥದ್ದು.
ಅಂತರ್ಪಿಶಾಚಿ ಇವೆಲ್ಲ ಹೇಗೆ ಅಂತ ಹೇಳಿದ್ರೆ ಈಗ ಬೇರೆ 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 ಆತ್ಮಗಳೆಲ್ಲ ಹೆಂಗ್ ಓಡಾಡುತ್ತೆ ಅಂದ್ರೆ, ಈಗ ನನ್ನ ಕಾಲಲ್ಲಿ ಚಪ್ಪಲಿ ಇದೆ, ನನ್ನ ಕಾಲಲ್ಲಿ ಚಪ್ಪಲಿ ನಾನು ಅರ್ಧೋಯ್ತು, ಒಂದ್ಸಲ ಹೊಲ್ದು ಹಾಕೊಂಡೆ, ಇನ್ನೂ ಕಿತ್ತೋಯ್ತು, ಏನ್ ಮಾಡಿದೆ, ತೆಗ್ದು ಬಿಸಾಕ್ದೆ. ನೀನ್ ಅನ್ಕೊಂಡೆ ಚಪ್ಪಲಿ ತೆಗ್ದು ಬಿಸಾಕ್ದೆ ಅಂತ, ಅದು ನಿನ್ ಮನೆಯಿಂದ ಆಚೆ ಹೋಗಿದೆ ಅಷ್ಟೇ. ಪ್ರಕೃತಿಲೆಲ್ಲ ಒಂದ್ ಕಡೆ ಇದ್ದೇ ಇರುತ್ತೆ. ಅರ್ಥ ಆಗ್ತಿಲ್ಲ? ನಿನ್ ಮನೆಯಿಂದ ಚಪ್ಪಲಿ ಆಚೆ ಹೋಯ್ತು, ಪ್ರಕೃತಿಲೆಲ್ಲ ಒಂದ್ ಕಡೆ ಬಿದ್ದಿರುತ್ತೆ. ಸೊ ಅದ್ ಪ್ರಕೃತಿಗೆ ಏನ್ ಎಫೆಕ್ಟ್ ಮಾಡ್ಬೇಕು ಮಾಡ್ತಾನೆ ಇರುತ್ತೆ. ದೆವ್ವಗಳು, ಈ ಪ್ರೇತಗಳು, ಭೂತಗಳೆಲ್ಲ ಅಷ್ಟೇನೆ. ಈಗ ಯಾರೋ ಏನೋ ಒಂದು ಯಾವ್ದೋ ಒಂದು ಗ್ರಾಮ ದೇವತೆನೋ ಅಥವಾ ಇನ್ಯಾವುದೋ ಒಂದು ಕರ್ಸಿ ಏನೋ ಒಂದು ಮಾಡ್ತೀರ, ಆ ಕ್ಷಣಕ್ಕೆ ಅದು ಬಿಟ್ಟು ಹೋಗುತ್ತೆ, ಮತ್ತೆ ಇನ್ನೊಬ್ಬರನ್ನ ಇಟ್ಕೊಳ್ಳುತ್ತೆ. ಅದಕ್ಕೆ ಆತ್ಮಗಳನ್ನ ನಾವು ಹೇಗೆ ಸಂತೈಸ್ಬೇಕು, ಹೇಗೆ ನಾವು ಸೌಮ್ಯ ಸ್ವಭಾವದಲ್ಲಿ ಮಾತಾಡಿಸಿ ಕರೆಸಿ ಅವನ್ನ ಪ್ರಕೃತಿನಲ್ಲಿ ವಿಲೀನ ಮಾಡಬೇಕು. ಇದು ಟೆಕ್ನಿಕ್ ಗೊತ್ತಿರಬೇಕು ಒಬ್ಬ ಗುರುಗಳಿಗೆ. ಹೊಡೆದು ಬಡ್ದು ಎಲ್ಲ ಬಾಯ್ ಬಿಡಿಸಿದ್ವಿ, ನಿನ್ನಿಂದ ನಾವೇನೋ ಒಂದು ಸಮ್ ಕ್ರಿಯಾ ಫಾರ್ ದಟ್, ಸರಿನಾ? ಅದು ನಿನ್ನಿಂದ ಹಿಂಸೆ ತಡ್ಕೊಳಕ್, ನಿನ್ನ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಇಟ್ಕೊಳಕ್ ಅಷ್ಟೇ ಮಾಡುತ್ತೆ. ಅದು ಇನ್ನೊಂದು ದೇಹಕ್ಕೆ ಹೋಗಿ ಹಿಂಸೆ ಕೊಡಬಾರ್ದು. ಅದಕ್ಕೆ ನಿನ್ನ ದೇಹದಲ್ಲಿ ಬಂದಿರುವಂತ ನೆಗೆಟಿವ್ ಸ್ಪಿರಿಟ್ನ ಆಸೆಗಳೇನೆಲ್ಲ ಕೇಳಿ, ಏನ್ ಹೇಳುತ್ತೆ ಅದನ್ನೆಲ್ಲ ಕೇಳಿ, ಅದಕ್ಕೆ ತಾಂತ್ರಿಕ ರೀತಿಯಲ್ಲಿ ಅದಕ್ಕೆ ಹವಿಸನ್ನ ಕೊಟ್ಟು ಅದನ್ನ ಶಾಂತ ಚಿತ್ತಗೊಳಿಸಿ, ಅದು ನೋಡಪ್ಪ ಇನ್ನೆಲ್ಲೂ ಬರಬಾರ್ದು, ನೀನು ಇದಕ್ಕೆ ವಿಲೀನ ಆಗ್ಬಿಡು. ಆ ವಿಲೀನ ಆಗಕ್ಕೆ ನಮ್ಮಲ್ಲಿ ಸಮ್ ಮಂತ್ರಗಳಿದೆ. ಆ ಮಂತ್ರಗಳಿಗೆ ಅದು ಆ ಎನರ್ಜಿ ಆ ನೆಗೆಟಿವ್ ಫೋರ್ಸ್ ಕೆಲಸ ಮಾಡುತ್ತೆ, ಅಕ್ಸೆಪ್ಟ್ ಮಾಡುತ್ತೆ. ಗೊತ್ತಾ, ನೀನ್ ಯಾವ ಭಾಷೆಯಲ್ಲಿ ಹೇಳಿದ್ರು ಗೊತ್ತಾಗುತ್ತೆ ಆತ್ಮಕ್ಕೆ. ಮಂತ್ರಗಳಿದೆಯಲ್ಲ, ಮೂಲ ಬೀಜಾಕ್ಷರಗಳಿಗೆ ತಕ್ಷಣ ಸ್ಪಂದಿಸುತ್ತೆ, ಅದು ಆ ನೆಗೆಟಿವ್ ಎನರ್ಜಿ ಸ್ಪಂದಿಸುತ್ತೆ. ನೀವು ವಿಲೀನ ಆಗುತ್ತೆ ಅಂತ ಹೇಳಿದ್ರಿ, ಅಂದ್ರೆ ಇವಾಗ ನನ್ಗೆ ಅರ್ಥ ಆಗಿರೋ ಮೋಕ್ಷ ನೆಕ್ಸ್ಟ್ ಜನ್ಮ ಇಲ್ಲ ಅಂತ. ಸೊ ಇವಾಗ ನೀವೇನ್ ಹೇಳಿದ್ರಿ, ಇವಾಗ ಅಂತರ್ಪಿಶಾಚಿಗಳಾಗಿ ಓಡಾಡ್ತಿರ್ಬೋದು ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇರ್ಬೋದು, ಆತರ ಆತ್ಮಗಳಿಗೆ ನಾವು ಮೋಕ್ಷ ಕೊಡಕ್ಕಾಗಲ್ಲಲ್ವಾ? ಜಸ್ಟ್ ಈ ಒಂದು ಅಂತರ್ಪಿಶಾಚಿಗಳಾಗಿ ತಿರುಗೋ ಅಂತ ಸ್ಟೇಟ್ನಿಂದ ಹೊರಗಡೆ, ಅಂದ್ರೆ ಅವ್ರು ನೆಕ್ಸ್ಟ್ ಜನ್ಮ ತಗೊಳ್ಳೋದಕ್ಕಾಗ್ಲಿ ಈಸಿ ಆಗುತ್ತಾ, ಅಥವಾ ನೀವು ಮುಕ್ತಿನೇ ಹೊಂದೋ ತರ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಅದು ಒಂದು ಹಂತದಲ್ಲಿ ಪರಿಪೂರ್ಣಗೊಳ್ಳಲ್ಲ, ಒಂದೇ ಹಂತಕ್ಕೆ ಅದು ಪರಿಪೂರ್ಣಗೊಳ್ಳೋದಿಲ್ಲ. ಮತ್ತೆ ಅದು ಶಾಂತಗೊಳ್ಳುತ್ತೆ ಕಂಟಿನ್ಯೂ ಆಗುತ್ತೆ. ಅರ್ಥ ಆಗ್ತಲ್ಲ? ಅಲ್ಲಿವರು ಅದು ಒಂದು ಡಿಸೈಡ್ ಆಗಿರುತ್ತೆ. ಮತ್ತೆ ಅದು ಹೋಗ್ಬೇಕು ಅಂದ್ರೆ ಮತ್ತೆ ಯಾರೋ ಒಬ್ಬ ಗುರುವಿನ ಸಂಪರ್ಕಕ್ಕೆ ಬರ್ಬೇಕದು. ಅಲ್ಲಿ ಏನು ಪ್ರೀವಿಯಸ್ ಲೈಫ್ ನಲ್ಲಿ ಅದೇನ್ ಬಿಟ್ಟಿರುತ್ತೆ ಮತ್ತೆ ಅದನ್ನ ಕಂಟಿನ್ಯೂ ತಗೊಳುತ್ತೆ. ಆ ವ್ಯಕ್ತಿನೇ ಸಿಗ್ತಾನೆ, ಆ ಗುರುಗಳೇ ಸಿಗ್ತಾರೆ ಅವರಿಗೆ. ಆ ಗುರುವಿಂದನೇ ಮಂತ್ರ ದೀಕ್ಷೆಗಳಂತ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಕರ್ಮಗಳನ್ನ ಗ್ರಾಜುಯಲಿ ಡಿಕ್ರೀಸ್ ಮಾಡ್ಕೊಂಡ್ ಬರ್ತಾನೆ. ಆಗ್ತಾ ಫೈನಲ್ ಸ್ಟೇಜ್ ಬಂದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ಸ್ಟೇಜಿಗೆ ಬಂದಾಗ ಮತ್ತೆ ಅದು ಪ್ಯೂರಿಫೈ ಆಗುತ್ತೆ. ಸೊ ಒಂದೇ ಹಂತದಲ್ಲಿ ಮಾಡ್ಬೋದು ಅವನ. ಈಗ ನಾವು ಯಾರೊಬ್ಬ ವ್ಯಕ್ತಿ ತೀರೋಗಿದ್ದಾನೆ, ಆತ್ಮವನ್ನ ಕರ್ಸಿದ್ವಿ. ಸೊ ನಮ್ಮ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ಅಂತಾಗ ಆ ಗುರುಗೆ ಗೊತ್ತಾಗುತ್ತೆ ಈ ಎನರ್ಜಿನಲ್ಲಿ ಏನು ಫೈನಲ್ ಸ್ಟೇಜಿಗೆ ಬಂದಿದೆಯಾ ಮುಕ್ತಿ ತಗೊಳಕ್ಕೆ, ಅಥವಾ ಇನ್ನೂ ಏನಾದ್ರು ಸಫರ್ ಮಾಡಿ ಬರ್ಬೇಕಾ, ಅಥವಾ ಫೈನಲ್ ಸ್ಟೇಜ್ ಇದ್ದಾನೆ ಅಂತ. ಅದನ್ನ ಆ ಬೇಸ್ ಮೇಲೆ ಅವನು ಗುರು ಅವನ ಜೊತೆ ಸ್ಪಿರಿಟ್ ಜೊತೆ ಆತ್ಮದ ಜೊತೆ ಮಾತಾಡಿ ಅದನ್ನ ಅವರು ಒಂದು ಸಜೆಷನ್ ಕೊಡ್ತಾರೆ, ಹೀಗ್ ಮಾಡು ಅಂತ. ಸೊ ಅದು ಹೋಗಿ ನೆಕ್ಸ್ಟ್ ಮತ್ತೆ ಅದು ಯಾರು ಹೋದ್ರೂ ತೊಂದರೆ ಕೊಡೋದಿಲ್ಲ. ಈಗ ನಾನು ನಿಮ್ಮಿಂದ ತೆಗೆದೆ, ಅದು ಆಯ್ತು ಬಿಟ್ಟು ಹೋಯ್ತು ಅಂತ ಇಟ್ಕೊಳ್ಳಿ. ಬೇರೆ ಹೋದ್ರೂ ಅವ್ರಿಗೆ ತೊಂದರೆ ಹಾಕ್ದಂಗೆ ಆ ವ್ಯಕ್ತಿ ಕೆಲಸ ಕಾರ್ಯಗಳೆಲ್ಲ ಏನ್ ಆಗ್ತಿರಲ್ಲ ಅದು ಮಾಡ್ಕೊಡಕ್ ಟ್ರೈ ಮಾಡುತ್ತೆ. ತನ್ನಲ್ಲಿ ಏನು ತಾನು ಬದುಕಿದ್ದಂತ ಅವಧಿಯಲ್ಲಿ ಪೀರಿಯಡ್ ಅಲ್ಲಿ ಅವನೇನು ಮಾಡ್ಕೊಳಕ್ಕೆ ಸಾಧ್ಯ ಆಗಿರಲ್ವೋ ಅದನ್ನ ಅಲ್ಲಿ ತೃಪ್ತಿ ಪಡಿಸ್ಕೊಳ್ಳುತ್ತೆ, ಆ ವ್ಯಕ್ತಿಗೆ ಪಾಸಿಟಿವ್ ಎನರ್ಜಿ ಮಾಡ್ಕೊಡುತ್ತೆ. ಸೊ ಈ ತರದ್ದು ಎಲ್ಲ ಇದೆ. ಧನಾತ್ಮಕವಾಗಿ ಎನರ್ಜಿ ಕೊಡುವಂಥದ್ದು, ನೆಗೆಟಿವ್ ಆಗಿ ಮಾಡುವಂಥದ್ದು ಇದೆ. ಸೊ ಈ ಸ್ಪಿರಿಟ್ಗಳು ಅಷ್ಟು ಈಸಿಯಾಗಿ ಎಲ್ಲರಿಗೂ ಬರಲ್ಲ. ಅರ್ಥ? ನೆಗೆಟಿವ್ ಸ್ಪಿರಿಟ್ ಅಂದ್ರೆ ಆತ್ಮ, ಜೀವಾತ್ಮ ಮತ್ತೆ ಪ್ರೇತಾತ್ಮ ಅಂತೀವಿ. ನಾವು ಕೇಳಿದಿರಲ್ವಾ? ಆತ್ಮಕ್ಕೆ ಜೀವ ಸೇರಿದ್ರೆ ಜೀವಾತ್ಮ, ಇದೇ ಆತ್ಮಕ್ಕೆ ಪ್ರೇತ ಸೇರ್ಕೊಂಡ್ರೆ ಪ್ರೇತಾತ್ಮ. ಸೊ ನಮ್ದು ಒಂದು ಸರ್ಕಲ್ ಇದೆ, ಈ ಓವಲ್ ಶೇಪ್ ಅಲ್ಲಿ ಒಂದು ಅವರ ಸಿಸ್ಟಮ್ ರನ್ ಆಗ್ತಿರುತ್ತೆ. ಯಾರಿಗೆ ಅದು ವೀಕ್ ಆಗಿರುತ್ತೆ ಅವ್ರಿಗೆ ತಕ್ಷಣ ಹೋಗಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆ ಆತ್ಮಕ್ಕೆ ಹೋಗಿ ಪ್ರೇತ ಸೇರ್ಕೊಳ್ಳುತ್ತೆ, ಅದನ್ನ ಪ್ರೇತಾತ್ಮ ಅಂತ ಕರಿತೀವಿ. ಯಾರಿಗೆ ಈ ಪ್ರಭಾಮಂಡಲ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಒಳಗಡೆ ಅಷ್ಟು ಬೇಗ ನುಗ್ಗಲ್ಲ. ಎನರ್ಜಿಗಳೇನಿದೆ ಅಷ್ಟು ನೆಗೆಟಿವ್ ಎನರ್ಜಿ ಬೇಗ ನುಗ್ಗಲ್ಲ. ಈ ಗ್ಲಾಸ್ ಇದೆ, ಪಟ್ ಅಂತ ಹೊಡ್ಕೊಂಡು ಒಳಗಡೆ ಬರ್ಬೋದು. ಕಾಂಕ್ರೀಟ್ ಗೋಡೆ ಆಗಿ ತಟ್ಕೊಂಡ್ ಬರಕ್ಕಾಗಲ್ಲ. ಸಿಂಪಲ್.
ಅದು ಕಾಣಿಸುತ್ತಾ ನಿಮ್ಗೆ ಅವರ ಅಂದ್ರೆ ಕಲರ್ಸ್ ಕೂಡ ಇದೆ ಈ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗ ಗಣಶಕ್ತಿಗಳನ್ನ ಪ್ರಾರ್ಥನೆ ಮಾಡ್ಬೇಕು. ನಾನು ಹೇಳಿದ ಗಣಶಕ್ತಿಗಳು ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟ್ ಶಿಲ್ಪ. ಅದು ಎಷ್ಟು ದೊಡ್ಡ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಾನು ಹೇಳಿದಿಲ್ಲ, ಗಣೇಶನ್ಗೆ 9 ಲಕ್ಷ ಕೋಟಿ ಗಣಗಳಿದ್ದಾರೆ ಕೇಳಿದೆ ಗಣೇಶನ್ಗೆ. ಅದಕ್ಕೆ ಆ ಗಣಗಳಿಗೆ ಅಧಿಪತಿ ಗಣಪತಿ. ಅರ್ಥ ಆಗ್ತದಿಲ್ಲ? ಈಶ್ವರನ್ಗೆ ರುದ್ರ ಬೇಕಾದಷ್ಟು, ನಾನು ಹೇಳ್ತಿಲ್ಲ ಈ ಬ್ರಹ್ಮಾಂಡಗಳ ವಿಸ್ತಾರತೆ ಎಷ್ಟಿದೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಇನ್ನೇನೋ ಅದೇನೋ ಒಂದು ಹೇಳ್ಬೋದು, ಆ ದೇವಿ ಈ ದೇವಿ ಇನ್ನೇನೋ ಹೇಳ್ಬೋದು. ವಾಸ್ತವದಲ್ಲಿ ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ನೋಡಿ, ಒಂದು ಬ್ರಹ್ಮಾಂಡ ಏನಾದ್ರು ಆಗ್ಬೇಕು ಅಂತ ಅಂದ್ರೆ, ಒಂದು ಬ್ರಹ್ಮಾಂಡ ಆಗಂತೆ ದೇರ್ ಆರ್ ಸೋ ಮೆನಿ ಮಿಲ್ಕಿ ವೇಸ್ಗಳು, ಈ ಗ್ಯಾಲಕ್ಸಿಗಳು ಇವೆಲ್ಲದು ಸೇರಿದ್ರೆ ಒಂದು ಬ್ರಹ್ಮಾಂಡ ಆಗುತ್ತೆ. ಕೋಟಿ ಕೋಟಿ ಇವೆಲ್ಲ ಸೇರಿದ್ರೆ ಒಂದು ಬ್ರಹ್ಮಾಂಡ ಆಗುತ್ತೆ. ಆ ಥರದ್ದು 9,000 ಕೋಟಿ ಬ್ರಹ್ಮಾಂಡಗಳನ್ನ ಸೇರಿಸಿದ್ರೆ ಜಗನ್ಮಾತೆ ತಾಯಿ ರಾಜರಾಜೇಶ್ವರಿಯ ಒಂದು ಸ್ಪೈನಲ್ ಕಾರ್ಡ್ ಆಗುತ್ತೆ ಅಷ್ಟೇ. 9,000 ಕೋಟಿ ಬ್ರಹ್ಮಾಂಡಗಳನ್ನ ಸೇರಿಸಿದ್ರೆ ಅವಳ ಒಂದು ಸ್ಪೈನಲ್ ಕಾರ್ಡ್ ಅಷ್ಟೇ ಆಗೋದು. ಇದನ್ನ ಬಿಟ್ಟು ದೇಹ ಇನ್ನೆಷ್ಟಿರ್ಬೋದು ಅವಳು ದೊಡ್ಡದು. ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಕರಿತೀವಿ ಅವಳಿಗೆ, ಸರ್ವ ಜನನಿ ಅಂತ ಕರಿತೀವಿ. ಬ್ರಹ್ಮಾಂಡಗಳ ಉಗಮಕ್ಕೆ ಅವಳೇ ಕಾರಣ. ಅರ್ಥ ಆಗ್ತಿಲ್ಲ? ಸೊ ಇದನ್ನೇ ವೇದಗಳಲ್ಲಿ ನವಶಕ್ತಿ, ನಾನು ಹೇಳಿದ 9,000 ಕೋಟಿಗಳು ಏನು ಇದೆ ಅದಕ್ಕೆ ನವಶಕ್ತಿ ಅಂತ ಕರಿತೀವಿ. ಆ ಶಕ್ತಿಯೇ ಅವಳ ಸ್ಪೈನಲ್ ಕಾರ್ಡಲ್ಲಿ ಓಡಾಡುವಂಥದ್ದು. ನಾನು ಹೇಳಿದ ಅದು ಅಂದ್ರೆ ನಾನು ಹೇಳ್ತಾ ಇರುವಂಥದ್ದು ಕಲ್ಪನೆಗೂ ಸಹ ನಿಮ್ಗೆ ಸಿಗೋದು. ಇಮೇಜ್ ನಾವೇನು ಹೇಳ್ತೀವಿ, ನಮ್ಮ ಕಲ್ಪನೆಗೂ ಕಲ್ಪಾತೀತವಾಗಿ ಆಗುತ್ತಲ್ಲ ಹಾಗೆ. ಒಂದು ಬ್ರಹ್ಮಾಂಡ ಆಗ್ಬೇಕಂದ್ರೆ ಕೋಟ್ಯಾಂತರ ಗ್ರಹಗಳು, ಕೋಟ್ಯಾಂತರ ಅಷ್ಟು ಬೇಕು ಒಂದು ಬ್ರಹ್ಮಾಂಡ ಆಗಕ್ಕೆ. ಆ ಥರದ್ದು 9,000 ಕೋಟಿ ಬ್ರಹ್ಮಾಂಡಗಳು ಸೇರಿದ್ರೆ ಅವಳ ಒಂದು ಸ್ಪೈನಲ್ ಕಾರ್ಡ್ ಆಗುತ್ತೆ. ಬರೀ ಕೇವಲ ಒಂದು ಬೆನ್ನು ಹುರಿ ಅಷ್ಟಾಗುತ್ತೆ. ಇನ್ನು ಉಳಿದು ದೇಹ ಎಷ್ಟು ಇರ್ಬೋದು ಅವಳದು. ಈ ಬ್ರಹ್ಮಾಂಡ ಏನಿದೆ ಇದು ಉಗಮ ಆಗಿಲ್ಲ ಆಕ್ಚುಲಿ, ಅಂದ್ರೆ ಏನು ಹುಟ್ಟಿಲ್ಲ, ಪ್ರಕ್ಷೇಪಿಸಲ್ಪಟ್ಟಿದೆ ಅಂತಾರೆ. ಪ್ರಕ್ಷೇಪಿಸಲ್ಪಟ್ಟಿದೆ ಬ್ರಹ್ಮನ ನಾಭಿಯಿಂದ ಬಂದಿರುವಂತದ್ದು ಬ್ರಹ್ಮಾಂಡಗಳು. ಈ ಸರ್ವ ಜೀವರಾಶಿಯನ್ನು ಕಾಪಾಡುವಂತವನೇ ಬ್ರಹ್ಮನ್, ಅಂದ್ರೆ ಸಕಲ ಜೀವರಾಶಿಯ ತಂದೆ. ಆ ಬ್ರಹ್ಮನಿಗೂ ಒಬ್ರು ಯಾರಾದ್ರೂ ಇದ್ರೆ ಅದೇ ಅವಳ ತಾಯಿ. ಅವಳು ನಾವು ರಾಜರಾಜೇಶ್ವರಿ ಅಂತ ಕರಿತೀವಿ, ದುರ್ಗೆ ಅಂತ ಕರಿತೀವಿ. ಸ್ತ್ರೀ ಇಲ್ಲದೆ ಜಗತ್ತಿಲ್ಲ ಅಂತ. ಸೊ ಇವಾಗ ಗಣ ಅಂತ ಮೆನ್ಷನ್ ಮಾಡಿದ್ರೆ, ಗಣಗಳಂದ್ರೆ ಏನು, ಯಾರು? ಸೊ ಗಣಗಳಂತ ಹೇಳಿದ್ರೆ ಈಗ ನೋಡಿ, ಯಾರೊಬ್ಬ ಈಗ ಒಂದು ದೈವ ಅಂದ್ರೆ ದೇವ ದೈವ ಇವೆಲ್ಲ ನಾವು ಕೇಳ್ತಾ ಇರ್ತೀವಲ್ವ. ಅದರಲ್ಲೂ ಬೇರೆ ಬೇರೆ ಒಂದು, ಈಗ ನಾವು ಗಣಪತಿ ಅಂತ ಅಂದ್ರೆ ಗಣಪತಿಗೆ ಹೇಳಿದಲ್ಲ 9 ಲಕ್ಷ ಕೋಟಿ ಗಣಗಳಿದೆ. 9 ಲಕ್ಷ ಕೋಟಿ ಗಣಗಳಲ್ಲಿ ಅದು ಆ ಗಣ, ನೀವು ಯಾವ ಗಣ ಯಾವ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಷ್ಟೇ ಸ್ವೀಕಾರ ಮಾಡುತ್ತೆ. ಅಗ್ನಿನಲ್ಲೂ ಅಷ್ಟೇನೆ 32 ದ್ವಿಷೋಡಶ ಗಣ ಏನು ಅಗ್ನಿಗಳಿದೆ, 32 ಅಗ್ನಿಗಳಿದೆ, ಗಣಪತಿಗಳಿದೆ. ಹೌದು ಅಷ್ಟೇನೆ. ಅಗ್ನಿಗಳಲ್ಲೂ ಅಷ್ಟೇನೆ. ಅಗ್ನಿಗಳು ಎಲ್ಲ ಒಂದೇ ಆಗಿದ್ರೂ ಸಹ ಹೆಣ ಸುಡಬೇಕಾದ್ರೆ ಆ ಚಿತೆಯನ್ನ ತಿನ್ನುವಂತಹ ಗಣವೇ ಬೇರೆ. ಯಜ್ಞಯಾಗಗಳಲ್ಲಿ ಹವಿಸ್ಸನ್ನ ಸ್ವೀಕಾರ ಮಾಡುವಂತ ಅಗ್ನಿಯೇ ಬೇರೆ. ಸಾಮಾನ್ಯರ ಕಣ್ಣಿಗೆ ಅಗ್ನಿಯೇ ಬೆಂಕಿಯಾಗೆ ಕಾಣುತ್ತೆ. ಯಡಿಯೂರಪ್ಪ ಇದ್ದಾರೆ, ನಾವು ನೇರವಾಗಿ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಕ್ಕಾಗಲ್ಲ, ಅವ್ರ PA ಮೊದ್ಲು ಇಟ್ಕೋಬೇಕು. ಗಣಶಕ್ತಿಗಳು. ಸೊ ಗಣಗಳಿಗೆ ಅಂದ್ರೆ ನೀವ್ ಹೇಳ್ತಾರೆ ಸ್ಪಿರಿಟ್ ಅವ್ರ ರೂಪ ಇರುತ್ತೆ. ಹೌದು. ಅದಕ್ಕೆ ನೀವು ಈಗ ನಾವು ಏನ್ ಹೇಳ್ತೀವಿ, ನಾವು ಅದಕ್ಕೊಂದು ಒಂದು ಪದ ಬರುತ್ತೆ ನಿಮ್ಗೆ, ಏನು ದೇವ ದೈವ ಮಾತೃಗಣ ಪಿತೃಗಣ. ಪಿತೃ ಆಗಿದ್ರು ಪಿತೃಗೂ ಗಣಗಳಿದೆ, ಮಾತೃ ಆಗಿರೋ ಮಾತೃಗೂ ಗಣಗಳಿದೆ. ತಾಯಿ ರಾಜರಾಜೇಶ್ವರಿ ಅಂದ್ರೆ ಬೇಕಾದಷ್ಟು ಕೋಟ್ಯಂತರ ಗಣಗಳಿದೆ. ಸೊ ನೀವು ಅದನ್ನ ದುರ್ಗೆ ಅಂತ ಪೂಜೆ ಮಾಡಿದಾಗ ಆ ಎನರ್ಜಿಗಳು ಮತ್ತೆ ಸ್ಪಿಟ್ ಆಗಿ ಅದೇ ಎನರ್ಜಿ ಸ್ಪಿಟ್ ಆಗಿ ಗಣಗಳ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಗಣಗಳು ಸಗೋಚರವಾಗಿ ನಿಮ್ಗೆ ಕಾಣಿಸೋದಿಲ್ಲ. ಅಂದ್ರೆ ಈ 2 ಕಣ್ಣುಗಳಲ್ಲಿ ನಿಮ್ಗೆ ಏನು ಗಣಶಕ್ತಿಗಳು ಕಾಣಿಸಲ್ಲ. ಯಾವಾಗ ನೀವು ಅಂತರ್ಮುಖಿಯಾಗಿ ಧ್ಯಾನಾಸಕ್ತರಾದಾಗ ಮಾತ್ರ ಆ ಗಣಶಕ್ತಿಗಳು, ಇದು ಶಿವನದ, ಅಥವಾ ಗಣೇಶನದ, ಅಥವಾ ಇಂದ್ರನದ, ನೀವ್ ಹೇಳಿದ್ರಲ್ಲ, ಸೊ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಆ ಎನರ್ಜಿಯನ್ನ ಪೂರ್ವ ಮುನಿಗಳು ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ರು. ಯಾವ ಗಣಕ್ಕೆ ಯಾವ ಶಕ್ತಿಯಿಂದಾಗ ಅವನ ಶಕ್ತಿಯೇನು, ಅವನ ಶಬ್ದವೇನು, ಆ ಶಬ್ದ ಕರೆದಾಗ ಮಾತ್ರ ಆ ಶಬ್ದವನ್ನ ಸ್ವೀಕಾರ ಮಾಡಿ ಬರುವಂತಹ ಗಣಕ್ಕೆ ಇದು ಸೇರ್ತಾ ಇತ್ತು. ಈಗ ಇಂದ್ರನ ಕರೆದ ಇಂದ್ರನ ಗಣ ಬರ್ತಾ ಇತ್ತು. ಸೊ ಇಂದ್ರನ ಕೆಲಸವೇನು, ಇಂದ್ರನ ಕೆಲಸವನ್ನ ಅವನು ಆ ಗಣಶಕ್ತಿಗಳನ್ನ ಕರೆಯೋದು.
ಶಿವನಿಗೆ ಕರಿಬೇಕಾದ್ರೆ ಶಿವನಿಗೆ ರುದ್ರ ನಾವು ಎಷ್ಟು ಬೇಕಾದಷ್ಟು ಅದು ಬೇಕಾದಷ್ಟು ಗಣಗಳು ಅವನ ರೂಪಗಳು. ಈಗ ನಾವು ಶಿವನನ್ನು ನಾವು ಏನು ವಾಮದೇವ ಬೇರೆ ಬೇರೆ ಇದ್ರಲ್ಲೆಲ್ಲ ನಾವು ಕರಿತೀವಿ. ಏನು ಜಟೆ ಹೊಂದಿದ್ದಾನೆ ಅಂತ ಹೇಳ್ಬಿಟ್ಟು ರೋಮಕೇಶ್ವರಿ ಅಂತ ಇದ್ದಾಳೆ. ಜಟೆಯ ಏನ್ ಜಟೆಗಳು ಬಿಟ್ಕೊಂಡಿದ್ದಾನೆ ಅದಕ್ಕೆ ರೋಮಕೇಶ್ವರಿ ಅಂತ. ಅಂದ್ರೆ ಬೇಕಾದಷ್ಟು ಗಣಗಳಿದೆ ಅದಕ್ಕೆ. ಶಿವ ಅಂದ್ರೆ ಶಿವನಿಗಲ್ಲ, ಶಿವ ವಿವಿಧ ವಿವಿಧ ಗಣಗಳಿಂದ ತುಂಬಿರುವಂತ ಒಂದು ಅಗಾಧವಾದಂತ ಒಂದು ಶಕ್ತಿ. ಅದಕ್ಕೆ ಪೂರ್ವಕವಾಗಿ ಬೇಕಾದಷ್ಟು ಗಣಗಳಿದೆ. ಈ ಗಣಗಳು ನಾನೇ ಹೇಳುವಷ್ಟು ನಿಮ್ಗೆ ನಾವು ನೋಡುವಷ್ಟು ಈ ಕಣ್ಣಿಗೆ ಅಷ್ಟು ಗೋಚರ ಆಗೋದಿಲ್ಲ. ಸೂಕ್ಷ್ಮ ಕಣ್ಣುಗಳಿಗೆ ಅಂತರ್ಮುಖಿಯಾಗಿ ಹೋದಾಗ ಮಾತ್ರ ಶಿವನ ಗಣಗಳ್ಯಾವುದು, ಲಕ್ಷ್ಮೀ ಗಣಗಳ್ಯಾವುದು, ಲಕ್ಷ್ಮಿಯ ಗಣ ಶಬ್ದಗಳೆಲ್ಲ ಏನು, ಯಾಕೆ ಶ್ರೀಮಂತನೇ ಯಾಕೆ ಲಕ್ಷ್ಮಿಗೆ ಬರೀತಾರೆ, ಇವನ್ನೆಲ್ಲ ಅವರು ಸ್ವಲ್ಪ ಎಲ್ಲ ಅನಲೈಸ್ ಮಾಡಿದ್ದಾರೆ. ಅನಲೈಸ್ ಮಾಡಿ 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 ಓ ಈ ಶಬ್ದ ಲಕ್ಷ್ಮಿಗೆ, ಈ ಶಬ್ದ ಈಶ್ವರನಿಗೆ. ಸೊ ಹಾಗೆ ಗಣಶಕ್ತಿಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಈಗ ತಾಯಿ ಅಳ್ತಾ ಇರುತ್ತೆ, ಮಗು ಅಳ್ತಾ ಇರುತ್ತೆ, ರಾಶಿ ಮಕ್ಳಿರ್ತಾರೆ. ರಾಶಿ ಮಕ್ಕಳಲ್ಲಿ ನಿನ್ ಮಗು ಕೂಗಿದ್ರೆ ಮಾತ್ರ ನೀನ್ ಗೊತ್ತಾಗುತ್ತೆ, ಅರ್ಥ ಆಗ್ತದಿಲ್ಲ. ಸೊ ಆ ಗಣಗಳು ಅಷ್ಟೇನೆ ನನ್ನನ್ನು ಯಾರೋ ಕರೀತಾ ಇದ್ದಾರೆ, ಸೊ ಅವಾಗ ಅದು ಅಗ್ನಿನಲ್ಲಿ ಬರುತ್ತೆ. ಸೊ ಹವ್ಯವಾಹನಲ್ಲಿ ಕರಿತೀವಿ. ಸೊ ಕಣ್ಣಿಗೆ ಕಾಣುವಂತ ದೈವ ಅಗ್ನಿ. ಆ ಅಗ್ನಿಯನ್ನ ನಾವು ಹವ್ಯ ವಾಹನ, ಅವನು ಹವ್ಯ ಅಂದ್ರೆ ಒಂದರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸುವಂತದಕ್ಕೆ ಹವ್ಯ ವಾಹನ ಅಂತ ನಾವು ಕರಿತೀವಿ. ಅವನ ಕ್ರಿಯೆ, ಅವನ ಕೆಲಸ ಏನಂತ ಹೇಳಿದ್ರೆ ನಾವು ಅರ್ಪಿಸಿರುವುದಂತ ಆಯಾ ಗಣಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡ್ತಾನೆ. ಅದಕ್ಕೆ ಯಾವುದೇ ಕ್ರಿಯೆಗಳನ್ನು ಮಾಡಬೇಕಾದ್ರೆ ವೇದಗಳಲ್ಲಿ ಅಗ್ನಿಯನ್ನ ಪ್ರಾರ್ಥನೆ ಮಾಡ್ತಾರೆ, ಹವ್ಯವಾಹನನ್ನ ಪ್ರಾರ್ಥನೆ ಮಾಡ್ತಾರೆ. ಅಗ್ನಿಯಲ್ಲಿಯೇ ಆಹಾರವನ್ನ ಕೊಡ್ತಾರೆ. ಆಹಾರವಂದ್ರೆ ನಾನು ಹೇಳಿದ್ನಲ್ಲ, ಹವಿಸ್ಗಳನ್ನ ಕೊಡ್ತಾರೆ. ಸೊ ಹವಿಸಿಂದ ಹೋದಂತಹ ಎನರ್ಜಿ ಆಯಾ ಗಣಗಳು ಅನಿಲ ರೂಪದಲ್ಲಿ ಸ್ವೀಕಾರ ಮಾಡ್ತವೆ. ಸೊ ಗಣಗಳು ಹಾಗಾದ್ರೆ ಎಲ್ಲಾ ಗಣಗಳನ್ನು ನಾವು ಪಾಸಿಟಿವ್ ಆಗಿ ತಗೋಬಹುದಲ್ಲ? ಜಗತ್ತಲ್ಲಿ ನೆಗೆಟಿವ್ ಗಣಗಳಂತ ಯಾವುದೂ ಇಲ್ಲ. ಎಲ್ಲಾ ಗಣಗಳು ಒಳ್ಳೆ ಗಣಗಳೇ. ಅಂದ್ರೆ ನಾನು ಕೆಲವೊಂದು ಕಡೆ ಕೇಳಿದ್ದೀನಿ, ಅಂದ್ರೆ ಆ ಗಣಗಳ ಸ್ವಭಾವಗಳು ಬೇರೆ ಇರುತ್ತೆ. ಒಂದು ಗಣ ಒಂದು ಶಿವನ ಗಣ ಅಂತ ಇಟ್ಕೊಳ್ಳಿ. ಶಿವ ಸೌಮ್ಯನೇ, ರುದ್ರ ಆದಾಗ ಅವನ ಸ್ವಭಾವ ತೋರಿಸ್ತಾನೆ. ಲಕ್ಷ್ಮಿ ಸೌಮ್ಯನೇ, ಅವಳು ಚಂಡಿ ಆದಾಗ ಮಾತ್ರ ಅವಳ ಸ್ವಭಾವ ಗೊತ್ತಾಗುತ್ತೆ. ಸೊ ಆ ಕ್ಯಾರೆಕ್ಟರ್ ಆಯಾ ಇದಕ್ ಬಂದಾಗ ಮಾತ್ರ ಆ ಗಣಶಕ್ತಿಗಳು ಕೆಲಸ ಮಾಡುತ್ತೆ. ಅದಕ್ಕೆ ಶತಚಂಡಿ, ನವಚಂಡಿ, ಸಹಸ್ರ ಚಂಡಿ ಅಂತಾರೆ. ಅದೆಲ್ಲ ಮಾಡುವಂಥದ್ದು ಗಣಗಳ ಉಪಾಸನೆ, ಆ ಗಣಗಳಿಗೆ ಶಕ್ತಿ ಕೊಡುವಂತ ಹವಿಸ್ಸು. ಅದರಿಂದ ಯಾವಾಗ ಈಗ ನೋಡಿ ನಮ್ಮ ಕೈಕಾಲುಗಳು ಬಲ ಇದ್ದಾಗ ಮಾತ್ರ ಮನುಷ್ಯ ಚೆನ್ನಾಗಿದ್ದಾನೆ ಅಂತಾರೆ. ಕೈಕಾಲುಗಳು ವೀಕ್ ಆದ್ರೆ ಹೋಯ್ತು. ಹಾಗಾಗಿ ಸಂಪೂರ್ಣ ದೇಹ, ಸಂಪೂರ್ಣ ಶಿವ ಚೆನ್ನಾಗಿರ್ಬೇಕು ಅಂದ್ರೆ ಶಿವನ ಗಣಗಳು ಪರಿಪೂರ್ಣ ಸ್ಟ್ರಾಂಗ್ ಇರಬೇಕು, ಆ ಗಣಗಳು ಸ್ಟ್ರಾಂಗ್ ಇರಬೇಕು. ಆ ಗಣಗಳು ಸ್ಟ್ರಾಂಗ್ ಆಗ್ಲಿಕ್ಕೆ, ಶಿವನ ಎನರ್ಜಿ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಆಗಿನ ಕಾಲದಲ್ಲಿ ಸಹ ಭಗವಂತನ ಶಕ್ತಿ ಜಾಸ್ತಿ ಆಗ್ಬೇಕು ಅಂತಾನೆ ಹೋಮ ಹವನಗಳಲ್ಲಿ ಈ ಹವಿಸನ್ನ ಅರ್ಪಣೆ ಮಾಡ್ತಾ ಬರ್ತಾ ಇದ್ರು. ಸೊ ಈವನ್ ಶ್ರೀಚಕ್ರ ಅಲ್ಲಿ ತ್ರಿಪುರಾ ದೇವಿ ಮಧ್ಯದಲ್ಲಿ ಬಿಂದು ಅಲ್ಲಿ ಆ ಕಡೆ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಆ ಸುತ್ತಲೂ ಏನು ಒಂದು ದೇವಿಗಳನ್ನ ನಾವು ಆರಾಧನೆ ಮಾಡ್ತೀವಿ, ಶ್ರೀ ದೇವಿ, ಶಿರೋದೇವಿ, ಇವರೆಲ್ಲ ಗಣಗಳು ಆಯಾ ಭಾಗಗಳಲ್ಲಿರುವಂತಹ ದೇವಿಗಳು ಅಷ್ಟೇ. ಆಕ್ಚುಲಿ ಶ್ರೀಚಕ್ರ ಅನ್ನುವಂಥದ್ದು ನಾನು ಹೇಳ್ತಲ್ಲ, ಶ್ರೀಚಕ್ರ ನೀವು ಇದಕ್ಕೆ ಬಂದ್ರೆ ಶ್ರೀಚಕ್ರ ಅದು ಯಾವುದೋ ಒಂದು ವಿಗ್ರಹ ಅಲ್ಲ, ಒಂದು ಐಡಲ್ ಅಲ್ಲ, ನಮ್ಮ ದೇಹವೇ ಶ್ರೀಚಕ್ರ. ಅರ್ಥ ಆಗ್ತಲ್ಲ? ಸೊ ತ್ರಿಪುರ ಅಂತ ಕರೀತಾರೆ, 3 ಬಿಂದುಗಳು ಸೇರುವಂತ ಒಂದು ಜಾಗ. ಅದನ್ನೇ ನಮ್ಮ ತಂತ್ರಶಾಸ್ತ್ರದಲ್ಲಿ ಬಿಂದು ತ್ರಿಕೋಣೇಶ್ವರಿ ಅಂತ ಕರೀತಾರೆ. ತ್ರಿಕೋಣ ಬಿಂದುಗಳು, ಅವಳಿಗೆ ಒಬ್ಳು ತಾಯಿ ಇದ್ದಾಳೆ. ಸೊ ಅವಳು ಜಾಗೃತಗೊಂಡ್ರೆ, ಯಾಕೆಂದ್ರೆ ಅದು ಮೂಲಾಧಾರ ನಿಮ್ಗೆ ಜಾಗೃತಗೊಳ್ಳದೇ ಇದ್ರೆ ನೆಕ್ಸ್ಟ್ ಊರ್ಧ್ವಮುಖವಾಗಿ ಅಂದ್ರೆ ಸ್ಪೆಕ್ಟ್ರಮ್ ಅಂತ ಏನ್ ಕರಿತೀವಿ, ಊರ್ಧ್ವಮುಖವಾಗಿ ಮೇಲೆ ಹೋಗೋದಿಲ್ಲ ಅದು. ಅದಕ್ಕೆ ಫಸ್ಟ್ ಅದು ನಿಮ್ಗೆ ಆ ಕುಂಡಲಿನಿ ಸ್ಟ್ರಾಂಗ್ ಆಗ್ಲೇಬೇಕು. ಹೇಗೆ ನಾವು ಹೇಳ್ತೀವಿ, ಆ ಸರ್ಪ ಕುಂಡಲಿನಿ ಅಂತ ಕರೀತಾರೆ. ಈಗ ನೋಡಿ, ಸರ್ಪ ನಾವು ಡೆಪ್ತ್ ಹೋಗಿ ಮಾತಾಡ್ಬೇಕು ಅಂದ್ರೆ ಸರ್ಪಗಳು ನಮ್ಗೂ ಏನ್ ಸಂಬಂಧ, ಪ್ರಕೃತಿಗೂ ನಮಗೂ ಏನ್ ಸಂಬಂಧ? ನಾವು ಸರ್ಪ ಯಾವೇ ನೋಡಿ, ತಾಯಿಯ ಗರ್ಭದಿಂದ ಹೊರ ಬಂದ ತಕ್ಷಣವೇ ನನಗೆ ಸರ್ಪದೋಷ ಬರುತ್ತೆ. ಸರ್ಪದೋಷ ಅಂದ್ರೆ ಏನೇನೋ ಎಲ್ಲ ಹೇಳೋರೆಲ್ಲ ಇದ್ದಾರೆ. ತಾಯಿಯ ಗರ್ಭದಿಂದ, ತಾಯಿಯ ಯೋನಿಯಿಂದ ಅವನು ಆಚೆ ಬಂದ ತಕ್ಷಣ ಕರಳು ಬಳ್ಳಿಯನ್ನ ಕಟ್ ಮಾಡೇನೆ ಅವನಿಗೆ ಆಚೆ ತೆಗೆಯುವಂಥದ್ದು. ಸೊ ನಮ್ಮ ದೇಹವೂ ಸಹ ಸರ್ಪವೇ. ನಿಮ್ಮ ತಲೆ ಮೆದುಳು ಹೇಗಿದೆ ಹೇಳಿ, ನೋಡಿದ್ದೀರಾ? ತಲೆ ಮೆದುಳಲ್ಲಿ ನಮ್ಮ ನರನಾಡಿಗಳು ಹೇಗಿದೆ? ಸರ್ಪ. ನಮ್ಮ ಬೆನ್ನು ಹುರಿ ಹೇಗಿದೆ? ಸರ್ಪ. ಮನುಷ್ಯನ ಸ್ಪರ್ಮ ಅಂದ್ರೆ ವೀರ್ಯ ಹೇಗಿದೆ ನೋಡಿದಿರಲ್ಲ, ಹೆಡ್ ಮತ್ತೆ ಟೈಲ್. ಅಂದ್ರೆ ಮನುಷ್ಯನೂ ಸಹ ಸರ್ಪವೇ.
ಈ ಈ ಈ ಏನು ನಾವೇನು ಹೇಳ್ತೀವಿ, ಈ ಮೂಲದಲ್ಲಿ ಇರುವಂತಹ ಶಕ್ತಿ ಗೌಪ್ಯವಾಗಿ ಸುಪ್ತ ರೀತಿಯಲ್ಲಿ 3.5 ಸುತ್ತು ಸುತ್ತಕೊಂಡು ತನ್ನ ಬಾಲವನ್ನ ಕಚ್ಚಿ ಅದು ಮಲಗಿರುತ್ತೆ. ಅದು ಯಾವಾಗ ಜಾಗೃತ ಅಂತ ಆಗುತ್ತೆ ಅಂತ ಅಂದ್ರಾಗ, ಯಾರು ಆ ಮೂಲ ಬೀಜಾಕ್ಷರಗಳನ್ನ ಚಾಂಟ್ ಮಾಡಕ್ಕೆ ಶುರು ಆಗ್ತಾನೆ, ಅವಾಗ ಅದಕ್ಕೆ ಕಿವಿ ಜಾಗೃತ ಆಗುತ್ತೆ. ಕಿವಿ ಜಾಗೃತ ಆದ ತಕ್ಷಣವೇ ನನ್ನನ್ನು ಯಾರೋ ಕರೀತಾ ಇದಾರೆ ಅಂತ ಹೇಳ್ಬಿಟ್ಟು ಅದು ಬಿಚ್ಕೊಳಕ್ಕೆ ಶುರು ಆಗುತ್ತೆ. ಇದು ನಾನು ಹೇಳಿದಷ್ಟೆಲ್ಲ ತುಂಬಾ ಸುಲಭ ಇಲ್ಲ, ತುಂಬಾ ಸಾಧನೆ ಬೇಕು. ಅಷ್ಟೆಲ್ಲ ಇದು ಮಾಡ್ಲಿಕ್ಕೆ ತುಂಬಾ ಸಾಧನೆ ಬೇಕು, ತುಂಬಾ ಇದೆ. ಅದು 3.5 ಸುತ್ತಿ ತನ್ನ ಬಾಲವನ್ನ ಹಲ್ಲಿನಲ್ಲಿ ಕಚ್ಚಿ ಮಲಗಿರುತ್ತೆ. ಅದನ್ನ ನೀವು ತಾಂತ್ರಿಕ ರೀತಿಯಲ್ಲಿ ಉಪವಿಷ್ಟತಾ ಮಂತ್ರಗಳಿಂದ ಅಥವಾ ಓಂಕಾರ ಮಂತ್ರಗಳಿಂದ ಅದಕ್ಕೆ ರಿಲೇಟ್ ಆಗಿರೋ ಕುಂಡಲಿನಿಗೆ ಸಂಬಂಧಪಟ್ಟಂತಹ ಮೂಲ ಬೀಜಾಕ್ಷರಗಳನ್ನ ಹೇಳೋದ್ರಿಂದ ಮಾತ್ರ ಅದು ಜಾಗೃತ ಆಗುತ್ತೆ. ಸೊ ಅಂದ್ರೆ ಹೇಳಿದ ಯಾವಾಗ ಜಾಗೃತ ಆಗುತ್ತೆ, ಆ ಜಾಗೃತ ಆದಾಗ ನೀವು ಹೇಳಿದ ತ್ರಿಪುರ ಅದು ಇದು ಎಲ್ಲ ಗಣಶಕ್ತಿಗಳೆಲ್ಲ ಅವೆಲ್ಲ ಸಂಜೋಡಣೆ ಆಗಕ್ಕೆ ಶುರು ಆಗುತ್ತೆ. ಆ ಮೂಲ ತ್ರಿಕೋಣದಲ್ಲಿಯೇ ಆ ಒಂದು ಎನರ್ಜಿ ಇರುವಂಥದ್ದು. ಅದು ಬೆಳೀತಾ 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 ಮೇಲೆ ತನ್ನ ಚಕ್ರಗಳನ್ನ ಸ್ವಚ್ಛ ಮಾಡ್ಕೊಂಡು ಮೇಲ್ಮೇಲೆ ಬರ್ತಾನೆ ಇರುತ್ತೆ. ಸೊ ಮತ್ತಲ್ಲಿ ಡಿಸ್ಕಂಟಿನ್ಯೂ ಆಯ್ತು ಅಂತ ಮತ್ತೆ ಅದು ಕೆಟ್ಟೋಗ್ತಾ ಕೂತ್ಕೊಳ್ಳುತ್ತೆ. ಮತ್ತೆ ಮೂಲಾಧಾರದಿಂದನೇ ಮತ್ತೆ ಬರುತ್ತೆ, ಮತ್ತೆ ಬಂದು ಅದನ್ನ ಪ್ಯೂರ್ ಮಾಡ್ಕೊಂಡು ಮೇಲೆ ವಿಶುದ್ಧವನ್ನ ದಾಟಿ ಅಗ್ನಚಕ್ರವನ್ನ ದಾಟಿ ಸಹಸ್ರಾರಕ್ಕೆ ಬಂದು ನಿಂತು ಬಿಡುತ್ತೆ. ಸೊ ಅವನಿಗೆಲ್ಲ ಆ ಭಾಗದಲ್ಲಿ ಆ ಆಸ್ಥಾನದಲ್ಲಿ ಇಡೀ ಪ್ರಕೃತಿ ಅವನಿಗೆ ಬರೀ ನೀಲ ಒಂದು ರೀತಿಯಲ್ಲೇ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಯಾವ ಇದು ಸಹ ಕಲ್ಪನೆಗಳು ಇರಲ್ಲ, ನಿಮ್ಗೆ ಚಿತ್ರಣವೇ ಇರೋದಿಲ್ಲ. ನಿಮ್ಗೆ ವಿಷ್ಣುವಿನ ರೂಪ ತಗೊಂಡು ಅವನು ನೀಲವರ್ಣ ಅಂತಾನೆ ಕರೀತಾರೆ. ಸೊ ಆ ಸ್ಥಾನಕ್ಕೆ ಹೋದಾಗ ಅದು ಇಷ್ಟು ಸಹಸ್ರ ದಳಗಳಿಂದ ಮಾಡಲ್ಪಟ್ಟಿದೆ ಅಂತ ನಮ್ಗೆಲ್ಲ ಮುಂದೆ ಇದರಲ್ಲೆಲ್ಲ ಬರುತ್ತೆ. ಸೊ ಹಾಗಿದೆ ಅದೆಲ್ಲ. ಸೊ ಹಾಗಾಗಿ ಆ ಚಕ್ರಗಳು ಉದ್ದೀಪನ ಆದಾಗ ಮಾತ್ರ ಈ ಗಣಗಳು ನಾನೆಲ್ಲ ಏನ್ ಹೇಳ್ತೀನಿ ಅವೆಲ್ಲ ನೋಡಕ್ಕೆ ಸಾಧ್ಯ ಹೊರತು ನಾವು ಹೇಳ್ದಷ್ಟೆಲ್ಲ ಇದು ಸುಲಭ ಇಲ್ಲ. ಆಮೇಲೆ ಈ ಕುಂಡಲಿನಿ ಯಾವ ತರ 3 ರೀತಿಯಲ್ಲಿ ಈ ಕುಂಡಲಿನಿ ಈ ಚಕ್ರ ಓಪನ್ ಆಗುತ್ತೆ, ಅಂದ್ರೆ ಉದ್ದೀಪನಗೊಳ್ಳುತ್ತೆ. ಒಂದು ಮೂಲಾಧಾರದಿಂದ ನೇರವಾಗಿ ಬಾಣದ ರೂಪದಲ್ಲಿ ಸ್ಟ್ರೈಟ್ ಮೂಲಾಧಾರದಿಂದ ಸಹಸ್ರವರೆಗೆ ನೇರವಾಗಿ ಓಪನ್ ಆಗ್ಬಿಡುತ್ತೆ. ಅವರೆಲ್ಲರೂ ಈ ಸಮಾಜದ ಇದಕ್ಕೆ ಬರೋದಿಲ್ಲ, ಆ ಸ್ವಭಾವದವರು. ಇನ್ನೂ ಕೆಲವು ಜನಕ್ಕೆ ಸುರುಳಿ ಆಕಾರದಲ್ಲಿ ಕರ್ಮಗಳು ಯೋಚನೆಗಳು ಬಿಚ್ಕೊಳ್ತಾ ಹೋಗುತ್ತೆ. ಆ ತರದ ವ್ಯಕ್ತಿಗಳು ಅವರು ಈ ಸ್ವಾಮೀಜಿಗಳು ಮಠಗಳಲ್ಲಿ ಇರುವಂತವ್ರು ಆ ತರದ, ಅಂದ್ರೆ ಆಧ್ಯಾತ್ಮದಲ್ಲೂ ಇರ್ತಾರೆ, ಸಮಾಜಮುಖಿಯಾಗೂ ಇರ್ತಾರೆ. ಇನ್ನೂ ಕೆಲವು ಜನಕ್ಕೆ ಜಿಗ್ಜಾಗ್ ಆಗಿ ಓಪನ್ ಆಗುತ್ತೆ, ಸರ್ಪ ರೀತಿಯಲ್ಲಿ. ಅಂದ್ರೆ ಆಧ್ಯಾತ್ಮ ದಾರಿನಲ್ಲಿ ಇರ್ತಾರೆ, ಸಂಸಾರ ದಾರಿಯಲ್ಲಿ, ಆಧ್ಯಾತ್ಮ ದಾರಿನಲ್ಲಿ ಇರ್ತಾರೆ, ಸಂಸಾರ ಎಲ್ಲವನ್ನೂ ಸಮವಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅದೇ ತತ್ವ ನಮ್ದು. ಅರ್ಥ ಆಗ್ತದ? ಎಲ್ಲವನ್ನೂ ಬಿಟ್ಟು ಹೋಗುವಾಗಿಲ್ಲ. ತಾನು ಕಟ್ಕೊಂಡಂತಹ ಹೆಂಡತಿಯನ್ನ ಕಣ್ಣಲ್ಲಿ ನೀರು ಹಾಕಿಸ್ದೆ, ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಂಡು ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಟ್ಕೊಂಡು ತಾನೂ ಬದುಕಿ ತಾನೂ ಹಣವನ್ನು ಸಂಪಾದನೆ ಮಾಡಿ ಸಮಾಜಕ್ಕೆ ಒಂದು ಭಾಗವನ್ನು ಕೊಟ್ಟು ಸಮಾಜದ ಜೊತೆಯಲ್ಲಿ ಬೆರೆಯುವಂಥದ್ದೇ ಈ ಜಿಗ್ಜಾಗ್ ರೀತಿಯಲ್ಲಿ ಇರುವಂತಹ ವ್ಯಕ್ತಿರು ಮಾತ್ರ ಅವ್ರಿಗೆ ಅದು ಸಾಧ್ಯ. ನೇರವಾಗಿ ಈ ಕುಂಡಲಿ ಜಾಗೃತ ಆಗ್ಬಿಟ್ರೆ ಅವರು ಮನುಷ್ಯ ಸಂಪರ್ಕವೇ ಅವ್ರಿಗೆ ಇರೋದಿಲ್ಲ. ಅವರೆಲ್ಲ ಗುಹೆಗಳಲ್ಲೋ ಎಲ್ಲೋ ಜಪತಪ ಮಾಡ್ಕೊಂಡು ಅವರೆಲ್ಲ ಹೋಗ್ಬಿಡ್ತಾರೆ. ಈ ಎನರ್ಜಿ ಎಲ್ಲ ಏನಿದೆ, ಈ ಎನರ್ಜಿನ ನೀವು ಇದ್ ಮಾಡ್ಬೇಕು ಅಂತಂದ್ರೆ ತಕ್ಷಣಕ್ಕೆ ಆಗೋದಿಲ್ಲ. ನೀವು ಕುತ್ಕೊಂಡಾಗ ಒಂದು ಗಂಟೆ ಅಥವಾ 1.5 ಗಂಟೆಗಳ ಕಾಲ ಏನ್ ನೋಡಿರ್ತೀರಾ, ಏನ್ ಯೋಚನೆ ಮಾಡಿರ್ತೀರಾ, ಏನ್ ತಿಂದಿರ್ತೀರಾ, ಅದೇ ಯೋಚನೆಗಳು ಬರುತ್ತೆ. ನಾನೆಲ್ಲೋ ಈಗ ಎಲ್ಲೋ ಹೋಗಿ ಪಾನಿಪುರಿ ತಿನ್ಕೊಂಬಂದೆ ಅಂದ್ರೆ ಪಾನಿಪುರಿ ತಿಂದಿದ್ದ ಅಂಗಡಿ ಶಾಪೇ ಬರ್ತಾ ಇರುತ್ತೆ. ನೀ ಯಾವ್ದೋ ದೇವ್ರ ನೋಡ್ಕೊಂಡ್ ಬಂದಿರ್ತೀರಾ ಗರ್ಭಗುಡಿ, ಅದೇ ದೇವರ ಚಿತ್ರಣ ಬರ್ತಾ ಇರುತ್ತೆ. ಅರ್ಥ ಆಗ್ತದಿಲ್ಲ. ಸೊ ನಾವು ನೋಡುವಂತ ಚಿತ್ರಣವೆಲ್ಲ ಡಿಲೀಟ್ ಆಗ್ಬೇಕು. ಅದು ಡಿಲೀಟ್ ಆಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು. ಯಾವಾಗ ಸಮಯವನ್ನ ಕೊಡ್ತೀರಾ ಹೊರಮನಸ್ಸು ಸ್ತಬ್ಧ ಆಗ್ಬಿಡುತ್ತೆ, ಒಳಮನಸ್ಸು ಜಾಗೃತ ಆಗುತ್ತೆ. ಇದೇ ಸುಪ್ತಾವಸ್ಥೆ ಅಂತ ಕರೆಯೋದು. ಈಗ ಮೆಡಿಟೇಷನ್ ಕೂತ್ಕೊಂಡು ಸೊಳ್ಳೆ ಕಚ್ಚೋದು, ಸೌಂಡ್ ಬರುವಂಥದ್ದು, ಡಿಸ್ಟರ್ಬ್, ಇವೆಲ್ಲವೂ ಸಹ ಹೊರಮನಸ್ಸು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಹೊರಮನಸ್ಸು ಚಿಂತೆಗಳ ದಾರಿನಲ್ಲೇ ಇರುತ್ತೆ. ಆ ಚಿಂತೆಗಳು ಅದು ಗ್ರಾಜುಯಲಿ ಕಡಿಮೆ ಆಗ್ತಾನೇ ಇರುತ್ತೆ. ಅಂದ್ರೆ ಯೋಚನೆಗಳು ಕಡಿಮೆ ಆಗ್ತಾನೆ ಇರುತ್ತೆ. ಕಡಿಮೆ ಆಗ್ತಾ 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 ತನ್ನ ಶಕ್ತಿ ಅನ್ನೋದು ಕಳ್ಕೊಳ್ಳುತ್ತೆ. ಯಾವುದು? ಹೊರಗಿನ ಶಕ್ತಿ. ಹೊರಗಿನ ಶಬ್ದ ಯಾವಾಗ ತಣ್ಣಗಾಗುತ್ತೋ ಒಳಗಿನ ಶಕ್ತಿ ಜಾಗೃತ ಆಗುತ್ತೆ. ಅದನ್ನ ಸುಪ್ತ ಭಾವ ಅಂತ ಕರೀತಾರೆ. ನಿಮ್ಗೆ ಯಡಿಯೂರು ಸಿದ್ಧಲಿಂಗೇಶ್ವರರೆಲ್ಲ ನೀವು ನೋಡಿದ್ರಲ್ವಾ? ಯಡಿಯೂರು ಸಿದ್ಧಲಿಂಗೇಶ್ವರ ಅವರೆಲ್ಲ ಅವರು ಎಲ್ಲ ನಮ್ಮ ಥರ ಸನ್ಯಾಸಿಗಳು, ಅಂದ್ರೆ ನಮ್ಮ ಥರ ಎಲ್ಲ ಜೀವನ ಸಮಾಜದಲ್ಲಿ ಬೆರ್ತಂಥವ್ರೇನೆ. ಅವರು 17 ವರ್ಷಗಳ ಕಾಲನೇನೋ ಅವರು
ಧ್ಯಾನಕ್ಕೆ ಕೂತ್ಕೊಂತಾರೆ. ಹ್ಮ್. ಧ್ಯಾನಕ್ಕೆ ಕೂತ್ಕೊಂಡ್ರೆ ಅವರು ಕೂತ್ಕೊಂಡಿದ್ದಂಥ ಜಾಗ ಒಲ್ಮೆಯಿಂದ ತುಂಬಿಬಿಡುತ್ತೆ. ಒಲ್ಮೆ ಅಂದ್ರೆ ಹುತ್ತ, ಹುತ್ತ ಹುತ್ತ. ಪೂರ್ತಿ ತುಂಬುತ್ತೆ. ಹ್ಮ್. ಆದರೂ ಸಹ ಆ ದೇಹ 13-14 ವರ್ಷಗಳು ಆಗೋವರೆಗೂ ಯಾವ ಒಂದು ಡ್ಯಾಮೇಜ್ ಸಹ ಆಗಿರೋದಿಲ್ಲ. ಒಂದೇ ಸ್ಥಳದಲ್ಲಿ ಕೂತ್ಕೊಂಡಿರ್ತಾರೆ, ಅದ್ರ ದೇಹ ಮಾತ್ರ ಏನೂ ಆಗಿರೋದಿಲ್ಲ. ಅಂದ್ರೆ ಆ ಪ್ರಭಾವಲಯ, ನೀವು ಧ್ಯಾನ ಒಳಗಿನ ಸುಪ್ತ ಭಾವ ಜಾಗೃತ ಆಗ್ತಾ ಆಗ್ತಾ ಒಂದು 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 ರೋಮವನ್ನು ಸಹ ಏನು ಮಾಡೋಕ್ಕಾಗೋದಿಲ್ಲ. ಹ್ಮ್. ಅಷ್ಟು ಜಾಗೃತ ಆಗಿ ಇಡೀ ದೇಹವನ್ನ ಕಾಪಾಡ್ತಾ, ಅಂದ್ರೆ ಅಷ್ಟು ಪಾಸಿಟಿವ್ ಎನರ್ಜಿ ಹೊರಗಡೆ ಆಗುವಂತಹ ನೆಗೆಟಿವ್ ಫೋರ್ಸ್ನ ಕಂಟ್ರೋಲ್ ಮಾಡಿ, ಹೊರಗಡೆ ಆಗುವಂತಹ ಎಲ್ಲವುದನ್ನು ಕಂಟ್ರೋಲ್ ಮಾಡಿ ಇಡೀ ದೇಹವನ್ನ ಮನುಷ್ಯನ ಯಾವುದು ಸುಪ್ತ ಮನಸ್ಸು ಯಾವುದು ಡಿಸ್ಟರ್ಬ್ ಆಗಬಾರ್ದು ಹಾಗೆ ಅದು ನೋಡ್ಕೊಳ್ಳುತ್ತೆ. ಆಳವಾಗಿ ಹೋಗಿ ಭಗವಂತನಿಗೆ ಆ ಚಿಂತನೆಯಲ್ಲಿ ಆಗಿರುತ್ತೆ. ಅದನ್ನ ಸುಪ್ತ ಭಾವ ಅಂತ ಕರೀತಾರೆ, ಅಸುಪ್ತ ಮನಸ್ಸು ಅಂತ ಕರೀತಾರೆ. ಸೊ ಆ ಸುಪ್ತ ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಹೊರಗಿಂದ ಏನು ಗೊತ್ತಾಗಲ್ಲ ನಿಮ್ಗೆ. ಅವ್ರ ಮೈ ಮೇಲೆಲ್ಲ ಹುತ್ತ ಬೀಳ್ದು 13 ವರ್ಷ ಆದ್ಮೇಲೆ ಎದ್ದೇಳ್ತಾರೆ ಅವರು. ಮತ್ತೆ ಸಮಾಜದ ಅಂದ್ರೆ ತುಂಬಾ ಜ್ಞಾನ ಸಂಪಾದನೆ ಮಾಡಿ ಏನ್ ಮಾಡಿದ್ರು ಅಂದ್ರೆ ಅವ್ರು ಏನು ಮಾಡಲಿಲ್ಲ, ಸಮಾಜಮುಖಿ ಆದ್ರು. ಸಮಾಜಮುಖಿಯಾಗಿ ಬಂದು ಜಾತಿಗಳು, ಅಸ್ಪೃಶ್ಯತೆ ಇರುವಂತಹ ಮೂಢನಂಬಿಕೆಗಳನ್ನೆಲ್ಲ ತೊಳೆದ್ರು. ನಾವು ಅಷ್ಟೇ, ನಾವು ಜ್ಞಾನವಂತರಾಗಿ ಜ್ಞಾನಾರ್ಜನೆಯನ್ನ ಹೊಂದಿ ನಾವು ಸಹ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಇದೇ ನಿಜವಾದ ಯೋಗಿಯ ಕರ್ತವ್ಯ. ಯೋಗಿ ಅಂತ ಹೇಳಿದ್ರೆ ತಾನು ಜ್ಞಾನ ಕಂಡುಕೊಂಡ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಸೇರ್ಕೊಳ್ಳುವಂಥದ್ದಲ್ಲ. ಅರ್ಥ ಆಗ್ತದಿಲ್ಲ. ಸೊ ಹಾಗಾಗಿ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಈಗ ವಿವೇಕಾನಂದರು ತನ್ನ ಜ್ಞಾನ ಗೊತ್ತು ಸುಮ್ಮನೆ ಆಗ್ಲಿಲ್ಲ. ಅವರು ಪ್ರಪಂಚ ಪರ್ಯಟನೆ ಮಾಡಿದ್ರು. ಹಾಗಾಗಿ ನಮ್ಮ ಶಕ್ತಿಯನ್ನ ನಾವು ಕಂಡುಕೋಬೇಕು ಅಂದ್ರೆ ಧ್ಯಾನಾಸಕ್ತರ ಆಗ್ಲೇಬೇಕು. ಆಗಿದ್ದಾಗ ಮಾತ್ರ ಈ ಪ್ರಕೃತಿಯ ಸಂಪೂರ್ಣ ಶಕ್ತಿ ನಮ್ಗೆ ಅರ್ಥ ಆಗುತ್ತೆ. ನಮಗೆ ಯಾರು, ಈ ಗಣಗಳಂದ್ರೆ ಏನು, ಈ ಭೂಮಿ, ಬ್ರಹ್ಮಾಂಡ ಎಲ್ಲ ಶಕ್ತಿಯೂ ಸಹ ಅರ್ಥ ಆಗುತ್ತೆ. ಜೊತೆ ನಮ್ಗೆ ಆರೋಗ್ಯವೂ ಸಹ ಸರಿ ಹೋಗ್ತಾ ಇರುತ್ತೆ. ತುಂಬಾ ಮಾತಾಡ್ತಾ ಇದೀವಿ ನಾವು ಇವಾಗ. ಒಂದು ಹೋಮಗಳ ಬಗ್ಗೆ ಮಾತಾಡಿದ್ವಿ, ಹೀಲಿಂಗ್ ಮಾತಾಡಿದ್ವಿ, ಆಧ್ಯಾತ್ಮದ ಬಗ್ಗೆ ಮಾತಾಡಿದ್ವಿ. ಸೊ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನೀವು ನಿಮ್ಮ ಪ್ಯಾಟರ್ನ್ ಏನು, ನೀವು ಏನ್ ಹೇಳ್ಕೊಡ್ತೀರಾ, ನೀವೇನ್ ಜನರಿಗೆ ಏನು ಸಂದೇಶ ಹೇಳ್ತಾ ಇದ್ದೀರಾ? ಜನರಲಿ ನಾವು ವಿಶೇಷವಾಗಿ ಕಲಿಸ್ತಾ ಇರುವಂಥದ್ದು ಒಂದು ಅಥರ್ವ ವೇದದ ಒಂದು ಕಲಿವಿಲಾಸ ಅನ್ನುವಂಥ ಒಂದು ತಂತ್ರಸೂತ್ರ. ಈ ತಂತ್ರಸೂತ್ರವನ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ, ನಾವು ಇದನ್ನ ಅಭ್ಯಾಸ ಮಾಡ್ತಾ ಬಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಸರಿ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಮತ್ತು ಕೌಟುಂಬಿಕವಾಗಿ, ರಾಜಕೀಯವಾಗಿ ಉನ್ನತ ಸ್ಥಾನವನ್ನು ಇದರಲ್ಲಿ ಪಡಿಬಹುದು. ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇರುತ್ತೆ, ಕುಟುಂಬ ಸಮಸ್ಯೆಗಳಿರುತ್ತೆ, ಅಥವಾ ಇನ್ನೇನು ಅತೀಂದ್ರಿಯವಾದಂಥ ಶಕ್ತಿಯನ್ನು ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬೇಕಾದಷ್ಟು ಸಮಸ್ಯೆಗಳು ಮನುಷ್ಯನಿಗೆ ಇದ್ದೇ ಇರುತ್ತೆ. ಎಲ್ಲ ಸಮಸ್ಯೆಗಳನ್ನ ಅವರವರ ಕುಂಡಲಿಯ ದೋಷ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಬೀಜಾಕ್ಷರಗಳನ್ನು ನಾವು ಕೊಟ್ಟು ಅವ್ರನ್ನ ನಾವು ಸಿದ್ಧ ಮಾಡ್ತೀವಿ. ಒಂದು ಸಲ ಆ ವ್ಯಕ್ತಿ ಸಿದ್ಧವಾದ್ರೆ ಅವನು ತಿರುಗು ಸಹ ನೋಡಲ್ಲ. ಮತ್ತೆ ಆರ್ಥಿಕವಾಗಿ ಅಷ್ಟು ಉನ್ನತ ಸ್ಥಾನವನ್ನು ಪಡಿತಾನೆ. ತನ್ನಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರು ಅವನೇ ಸರಿ ಮಾಡ್ಕೊಳ್ತಾನೆ. ಯಾವುದೇ ಒಂದು ಮೆಡಿಸಿನ್ಸ್ ಕೊಡದೆ, ನೋಡಿ ಕೆಲವಕ್ಕೆ ಮಾತ್ರ ಮೆಡಿಸಿನ್ಸ್ ಬೇಕಾಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಷ್ಟೋ ಸಮಸ್ಯೆಗಳಿಗೆ ಈ ಡ್ರಗ್ಲೆಸ್ ಥೆರಪಿ ಅಂತ ಕರಿತೀವಿ ನಾವು ಅದನ್ನ. ಮೆಡಿಸಿನ್ಸ್ ಇಲ್ದೇನೂ ಸಹ ಎಷ್ಟೋ ರೋಗಗಳನ್ನ ವಾಸಿ ಮಾಡಬಹುದು. ಈ ಅಥರ್ವ ವೇದದಲ್ಲಿ ಕಲಿವಿಲಾಸ ತಂತ್ರ ಸೂತ್ರ ಅದು ಸಹ ಇದೆ. ಇದಕ್ಕೆಲ್ಲ ಮೂಲ ದೋಷಗಳೇನಂದ್ರೆ ಕುಂಡಲಿಯಲ್ಲಿ ಇರುವಂಥ ದೋಷಗಳು. ಆ ಕುಂಡಲಿಯಲ್ಲಿ ಇರುವಂಥ ದೋಷಗಳನ್ನು ಅವನು ಹೇಗೆ ಸರಿ ಮಾಡ್ಕೋಬೇಕು? ಕೇವಲ ಸರಳ ಸಹಜವಾಗಿ ಮೂಲ ಬೀಜಾಕ್ಷರಗಳನ್ನ ಉಪಾಸನೆ ಮಾಡ್ತಾ ಅಗ್ನಿಕ್ರಿಯೆಗಳಲ್ಲಿ ಅವನು ತೊಡಗಿಸ್ಕೊಂಡು ಚಿಕ್ಕ ಒಂದು ಪುಟ್ಟ ಹೋಮದ ಕುಂಡವನ್ನು ಇಟ್ಕೊಂಡು ಉಪಾಸನೆಯನ್ನ ಮಾಡಿ ತನಗೆ ಏನ್ ಬೇಕು ಅದನ್ನ ಪಡ್ಕೋಬಹುದು. ನೋಡಿ, ಇಷ್ಟು ವಿಶಿಷ್ಟವಾಗಿದೆ. ಥ್ರೂ ಹೋಮ ನೀವು ಕೊಡ್ತಾ ಇರೋ ಒಂದು ಮೆಥಡ್ ಹೋಮ ಮತ್ತೆ ಮಂತ್ರ ಎರಡೂ ಕೊಡ್ತೇವೆ. ಜೊತೆಗೆ ಈಗ ಆರಂಭಿಕ ಅಂತ ಇದರಲ್ಲಿ ಹೇಗಿರುತ್ತೆ ಅಂದ್ರೆ, ಒಬ್ಬ ಯಾವುದೇ ವ್ಯಕ್ತಿನ ಗುರುಗಳೇ ನಾನು ಈ ವಿದ್ಯೆ ಕಲಿಬೇಕು, ನಾನು ಬರ್ತೀನಿ ಗುರುಗಳಂದ್ರೆ ಖಂಡಿತವಾಗೂ ನಾವನ್ನ ಕರಿತೀವಿ. ಕರೆದ್ಬಿಟ್ಟು ಕಲ್ತ್ಕೊಳ್ಳೋ ಆಸಕ್ತಿಯನ್ನ ಕೇಳ್ತೀವಿ. ಅವನಿಗೆ ಆಸಕ್ತಿ ಇದೆ ಅಂತ ಅಂದಾಗ ಅವನಿಗೆ ಮೂಲವಾಗಿ ಅವನಿಗೆ ಭಸ್ಮ ಸ್ನಾನವನ್ನ ಮಾಡಿಸ್ತೀವಿ. ಅರ್ಥ ಆಗ್ತಿಲ್ಲ. ಸೊ ಅವನಿಗೆ ಅದ್ರಲ್ಲಿ ಆಸಕ್ತಿ ಇರಬೇಕು. ಅರ್ಧಂಬರ್ಧ ಕಲ್ತು ಹೋಗಿ ಇನ್ನೇನೋ ಮಾಡೋ ಥರದೆಲ್ಲ ಆಸಕ್ತಿ ಇರಬೇಕು. ಆ ವ್ಯಕ್ತಿ ಬರ್ತಾನೆ, ಬಂದ ತಕ್ಷಣ ಗುರುಗಳಿಂದ ಅನುಗ್ರಹವಾದಂಥ ಮೂಲ ಬೀಜಾಕ್ಷರ ಮಂತ್ರವನ್ನು ಅವನಿಗೆ ಕೊಡ್ತಾರೆ, ಭಸ್ಮ ಸ್ನಾನವನ್ನ ಮಾಡಿಸ್ತಾರೆ. ಅದಾದ್ಮೇಲೆ ಅವನಿಗೆ ಒಂದು ಕ್ರಿಯೆಗಳನ್ನ ಹೇಳ್ಕೊಡ್ತಾರೆ. ಅವನೇನೋ ನಮ್ಮ ಹತ್ರ ಸಮಸ್ಯೆಗಳಂತ ಬಂದಿರ್ತಾನೆ. ಆ ಸಮಸ್ಯೆ ಹೇಳ್ಕೊಂಡು ಪ್ರತಿ ಸಲ ಗುರುಗಳ ಮೇಲೆ ಅವ್ನು ಡಿಪೆಂಡ್ ಆಗ್ಬಾರ್ದು.
ತನ್ನ ಸಮಸ್ಯೆಗೆ ಅವ್ನು ತಾನೇ ಪರಿಹಾರ ಕಂಡುಕೋಬೇಕು. ಆ ಥರ ಮಾರ್ಗವನ್ನ ನಾವು ಹೇಳ್ಕೊಡ್ತೀವಿ. ಅವ್ನು ಯಾವ ಫೀಲ್ಡಲ್ಲೂ ಸೋಲ್ಬಾರ್ದು. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಗುರುಗಳೇ ನಮ್ಮ ಬಿಸ್ನೆಸ್ ಆಗ್ತಾ ಇಲ್ಲ ಬಿಡಿ, ಏನೋ ಇನ್ಯಾರು ನನ್ನನ್ನು ಬಿಟ್ಟು ಇನ್ಯಾರೋ ಜ್ಯೋತಿಷ ಹತ್ರ ಹೋಗ್ತೀನಿ, ಇನ್ನೇನು ಪರಿಹಾರ ಕೇಳ್ತಾನೆ. ಆ ಪರಿಹಾರ ಬೇರೆಯವ್ರ ಹತ್ರ ಹೋಗಿ ಕೇಳಬಾರ್ದು, ನೀನೇ ಪರಿಹಾರ ಕಂಡುಕೋ. ಇವಾಗ ನನಗೆ ಕುಜದೋಷ ನಡೀತಾ ಇದೆ ಅಂದ್ರೆ ಕುಜದೋಷ ಸರಿ ಮಾಡ್ಕೊಳ್ಳುವಂತ ವಿದ್ಯೆ ಹೇಳ್ಕೊಡ್ತೀವಿ. ಮದುವೆ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಬೇರೆ ಇದೆ. ಆರ್ಥಿಕ ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ನನ್ನ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ನಿಮ್ಗೆ ಆ ಕ್ರಿಯೆಗಳು ಹೇಳ್ಕೊಡ್ತೀವಿ. ಮಕ್ಳು ಹೆಂಗ್ ಓದಬೇಕು, ಯಾವ ಥರ ಕಾನ್ಸಂಟ್ರೇಷನ್ ಮಾಡಬೇಕು, ಜ್ಞಾಪಕ ಶಕ್ತಿ ಯಾವ ಥರ ಮೆಮೊರಿ ಲ್ಯಾಕ್ ಆಗ್ತಾ ಇದೆ, ಜ್ಞಾಪಕ ಶಕ್ತಿ ಎಲ್ಲ ಕಳೆದು ಹೋಗ್ತಾ ಇದೆ, ಆರೋಗ್ಯ ಸರಿ ಇಲ್ಲ, ನಮಗೆ ಕಣ್ಣು ಮೈಗ್ರೇನ್ ಬರ್ತಾ ಇದೆ, ಸ್ಪೈನಲ್ ಕಾರ್ಡಲ್ಲಿ ಏನೋ ದೋಷ ಇದೆ, ಅಥವಾ ಏನೋ ದೇಹದಲ್ಲಿ ಏನೋ ಸಮಸ್ಯೆಗಳಿದೆ, ಆರೋಗ್ಯವನ್ನು ಸರಿ ಮಾಡ್ಕೋಬಹುದು. ಇನ್ನು ನೀವು ಗ್ರಾಜುಯಲಿ ನಿಮಗೆ ಕಲ್ತ್ಕೊಳ್ತಾ ನಿಮಗೆ ಇನ್ನು ಉನ್ನತ ಮಟ್ಟದ ವಿದ್ಯೆ ಕಲಿಬೇಕು ಅಂದ್ರೂ ಅದಕ್ಕೂ ಸಹ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಅದ್ರ ಪರ್ಟಿಕ್ಯುಲರ್ ಈಗ ನಾನು ಯಾರಿಗೋ ಒಂದು ನಾನು ವಿದ್ಯೆಯನ್ನು ಕಲ್ತ್ಕೊಂಡು ನಾನು ಬೇರೆಯವರಿಗೆ ಪರಿಹಾರ ಮಾಡ್ಬೋದಾ, ಅದಕ್ಕೋಸ್ಕರ ನಮ್ಮ ವಿದ್ಯೆ ಇರುವಂಥದ್ದು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ದೋಷ ಮುಕ್ತನಾಗಬೇಕು, ಇದು ನಮ್ಮ ಮೂಲ ಇರುವಂಥದ್ದು. ಪ್ರತಿಯೊಬ್ಬರು ಅಗ್ನಿಹೋತ್ರಗಳನ್ನು ಮಾಡಬೇಕು, ಅಗ್ನಿಯನ್ನ ಕಲ್ತ್ಕೋಬೇಕು. ಸಮಯ, ಜಾತಿ, ದಿಕ್ಕು, ಮಡಿ, ಮೈಲ್ಗೆ, ಸೂತಕ, ಜಾತಕ ಇದರಿಂದ ಎಲ್ಲ ಹೊರಬಂದು ಪವಿತ್ರವಾಗಿ ಕುತ್ಕೊಂಡು ಯಾವುದೇ ಸಮಯದ ನಿಗದಿ ಇಲ್ಲದೆ ಅವನು ಅದನ್ನ ಅಭ್ಯಾಸ ಮಾಡಬಹುದು. ಸರಳವಾಗಿದೆ, ಸಹಜವಾಗಿದೆ. ನಾವು ಅನ್ಕೊಂಡಷ್ಟು ಭಗವಂತ ತುಂಬಾ ಕಷ್ಟ ಏನಿಲ್ಲ, ಅವನು ಸರಳವಾಗಿದ್ದಾನೆ, ಸಹಜವಾಗಿದ್ದಾನೆ. ನಾವು ಸಹಜವಾಗಿಲ್ಲ. ಹಾಗಾಗಿ ಭಗವಂತ ಅಂದ್ರೆ ಹಾಗೆ ಹೀಗೆ ಇವನನ್ನು ಎಲ್ಲಿ ಕಟ್ಟಿಟ್ಟಿದೀವಿ ಅಂದ್ರೆ ಮಡಿ ಮೇಲ್ಗೆ ಸೂತಕ ಜಾತಕಗಳಲ್ಲಿ ಅವನನ್ನು ದಿಗ್ಬಂಧನ ಮಾಡಿ ಇಟ್ಬಿಟ್ಟಿದ್ದೀವಿ. ಅವನು ಅದಕ್ಕೆ ಒಳಗಾಗಿಲ್ಲ, ಅದನ್ನ ಬಿಯಾಂಡ್ ಮಾಡಿ ಅದರಿಂದ ಆಚೆ ಬಂದು ಅವನು ಪರಿಶುದ್ಧವಾಗಿ ಓಡಾಡ್ತಾ ಇದ್ದಾನೆ. ಆ ಶಕ್ತಿಯನ್ನ ನಾವು ಸಂಪಾದನೆ ಮಾಡೋರಾಗಬೇಕು. ನಾನು ಹೇಳಿದ್ನಲ್ಲ, ಕಾಸ್ಮಿಕ್ ಎನರ್ಜಿ ಏನಿದೆ, ಗಣಗಳೇ, ಅವಾಗಲೇ ನಾನು ನಿಮ್ಮ ಡಿಸ್ಕಷನ್ ಅನ್ನ ಹೇಳಿದಾಗೆ ಗಣಗಳು ನಮ್ಮನ್ನ ಅಬ್ಸರ್ವ್ ಮಾಡುತ್ತೆ. ಈಗ ನಾನು ಅವಾಗಲೇ ಹೇಳಿದೆ, ನಾನು ರೂಮ್ನ ಚೆಕ್ ಮಾಡಿ ಯಾವುದೇ ಎನರ್ಜಿ ಇರಲ್ಲ, ನಾನು ಬರ್ತೀನಿ, ಬಂದ ತಕ್ಷಣ ನಾನು ಏನೋ ಒಂದು ಕ್ರಿಯೆ ಮಾಡ್ತೀನಿ, ಅಲ್ಲಿ ಎನರ್ಜಿ ಬರುತ್ತೆ. ಇದೆಲ್ಲ ಹೇಗೆ ಸಾಧ್ಯ? ನಾನು ಆ ಗಣಶಕ್ತಿಯನ್ನ ಉಪಾಸನೆ ಮಾಡಿರ್ತೀನಿ, ಆ ಗಣಗಳು ನಮ್ಮ ಮಾತನ್ನ ಕೇಳುತ್ತೆ, ನಿಮ್ಮ ಮಾತನ್ನು ಕೇಳುತ್ತೆ. ಪ್ರೀತಿ ಪಾತ್ರರ ಮಾತ್ರನ್ನ ಎಲ್ಲ ಗಣಗಳು ಕೇಳುತ್ತೆ. ಏನ್ ಇಷ್ಟಪಡ್ತೇವೆ ಅಂದ್ರೆ ಅಗ್ನಿಯನ್ನ ಇಷ್ಟಪಡ್ತೇವೆ ಆ ಗಣಗಳು. ಎಲಿಜಿಬಿಲಿಟಿ, ವಿದ್ಯೆ ಕಲ್ತ್ಕೊಳ್ಳೋಕೆ ಅರ್ಹತೆ ಏನ್ ಬೇಕು ಅಂದ್ರೆ ಮನುಷ್ಯನಾಗಿದ್ರೆ ಸಾಕು, ಕಲ್ಸ್ಕೊಡ್ತೀವಿ. ನಾನು ಮುಸ್ಲಿಂ ಅವ್ರಿಗೂ ಕಲಿಸ್ತೀವಿ, ಕ್ರಿಶ್ಚಿಯನ್, ನೀವು ಏನೇನು ಹೆಸರು ಜಾತಿ ಮತಗಳು ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ನಾವು ಕಲಿಸ್ತೀವಿ. ನಮ್ಗೆ ಮನುಷ್ಯರಾಗಿದ್ರೆ ಸಾಕು. ಯಾವ ದೇಶದವ್ರು ಬೇಕಾದ್ರೂ ಸಹ ಕಲ್ತ್ಕೋಬಹುದು, ಎಲ್ಲಿಯವರು ಬೇಕಾದ್ರೂ ಕಲ್ತ್ಕೋಬಹುದು. ನಿರ್ದಿಷ್ಟ ವ್ಯಕ್ತಿಗಳು ಬೇಕು ಅಂತ ಏನಿಲ್ಲ. ಆಮೇಲೆ ನಿರ್ದಿಷ್ಟ ಡ್ರೆಸ್ ಕೋಡು ಸಹ ಇಲ್ಲ. ಅಥರ್ವ ವೇದದ ವೈಶಿಷ್ಟ್ಯತೆ ಇದೆ. ಅದು ನಾನು ಹೇಳಿದ್ನಲ್ಲ, ನಾವು ಈ ಕಲಿವಿಲಾಸ ತಂತ್ರದ ವಿದ್ಯೆಯನ್ನು ನೀವು ಕಲ್ತ್ಕೊಂಡು ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಆ ವಿಗ್ರಹದಲ್ಲಿ ಎಷ್ಟು ಎನರ್ಜಿ ಇದೆ ನೀವು ನೋಡ್ಬೋದು. ಸುಮ್ಮನೆ ಯಾರೋ ಹೋಗಿ ಒಂದು ಫೋಟೋ ತಕೊಳ್ಳೋದು, ಸೆಲ್ಫಿ ತಕೊಳ್ಳೋದು ಎಲ್ಲ ಮಾಡ್ತಾರೆ. ಅದನ್ನ ಸಾಮಾನ್ಯರು ಎಲ್ಲರೂ ಮಾಡ್ತಾರೆ. ಆ ಥರ ಆಗ್ಬಾರ್ದು. ವಿಗ್ರಹ ನಿಜವಾಗ್ಲೂ ತಾಕತ್ ಇದೆಯಾ, ನಿಜವಾಗ್ಲೂ ಎನರ್ಜಿ ಇದೆಯಾ ನೋಡೋರಾಗ್ಬೇಕು. ಈ ಮಂತ್ರಗಳನ್ನ ಉಪಾಸನೆ ಮಾಡ್ತಾ ಇದ್ರೆ ಆ ದೇವಸ್ಥಾನದ ಒಳಗಡೆ ಕಾಲಿಟ್ಟ ತಕ್ಷಣ ಆ ವಿಗ್ರಹದಲ್ಲಿ ನಿಜವಾಗ್ಲೂ ಎನರ್ಜಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ, ಜೀವಕಳೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಗೌಪ್ಯ ವಸ್ತುಗಳು ನಿಮ್ಗೆ ಕಾಣುತ್ತೆ, ಅಂದ್ರೆ ನಿಧಿಗಳು ಈ ತರದ್ದೆಲ್ಲ ಕಾಣಿಸ್ತಾ. ಹಂಗಂತ ತೆಗಿಯಕ್ ಹೋಗ್ಬೇಕು ಆ ತರದ್ದೆಲ್ಲ ಅಲ್ಲ. ನೋಡಿ, ನಾನಿವಾಗ ನಾವು ಬೋರ್ವೆಲ್ ಪಾಯಿಂಟ್ ಹತ್ರ ಒಂದು 950,000 ಬೋರ್ವೆಲ್ ಪಾಯಿಂಟ್ಗಳು ನಾನು ಮಾಡಿದ್ದೀನಿ. ನನ್ನ ಹತ್ರ ಯಾವ ಇನ್ಸ್ಟ್ರೂಮೆಂಟ್ಸ್ ನನ್ನ ಹತ್ರ ಇರೋದಿಲ್ಲ. ನಾನು ಸಾಮಾನ್ಯವಾಗಿ ನನ್ನ ಗುರುಗಳು ಕೊಟ್ಟಿರುವಂತ ವಿದ್ಯೆ ಏನಿದೆ ಅದನ್ನ ಉಪಾಸನೆ ಮಾಡಿಕೊಂಡು ನಾನು ಯಾವ ಜಾಗಕ್ಕೆ ಹೋಗಿ ನಿಂತ್ಕೋತೀನಿ ಅಲ್ಲಿ ನೀರಿರುತ್ತೆ. ನನ್ನ ಹತ್ರ ಯಾವ ಎಕ್ವಿಪ್ಮೆಂಟ್ಸು ಯಾವುದು ನಮ್ಮ ಹತ್ರ ಇರೋದಿಲ್ಲ. ಹಾಗಾದ್ರೆ ನಾನು ಆ ವಿದ್ಯೆ ಕಲ್ತ್ಕೊಳ್ಳಪ್ಪ. ನಿಮ್ ಕಲ್ಸಕ್ಕೆ ನಾವಿರೋದು, ಕಲ್ತ್ಕೊಳ್ಳಿ. ಭಗವಂತನ ಶಕ್ತಿನ ನೋಡಿ, ಇನ್ಸ್ಟ್ರೂಮೆಂಟ್ಗೆ ಡಿಪೆಂಡ್ ಆಗ್ಬೇಡಿ. ನೀವೇ ಒಂದು ಇನ್ನರ್ ಇಂಜಿನಿಯರಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಭಗವಂತ. ಇದನ್ನ ಯುಟಿಲೈಸ್ ಮಾಡ್ಕೋಬೇಕು, ಇದನ್ನ ಸದುಪಯೋಗ ನಾವು ಪಡಿಸ್ಕೋಬೇಕು. ಸೊ ಎಲ್ಲವೂ ಇದೆ ಇದರಲ್ಲಿ. ತನಗೆ ಬೇಕಾದಂತ ಶಕ್ತಿನ ತಾನು ಏನ್ ಪಡ್ಕೊಳ್ಬಹುದು ಸ್ವಾಭಾವಿಕವಾಗಿ, ಸರಳವಾಗಿ ಮತ್ತೆ ಸಹಜವಾಗಿ ಎಲ್ಲವನ್ನೂ ಸಹ ಹೇಳ್ಕೊಡ್ತೀವಿ. ಪ್ರತಿ ತಿಂಗಳ ಕೊನೆಯ ಭಾನುವಾರ ನಾವು ಇಷ್ಟು ಜನಗಳನ್ನ ಕರ್ಕೊಂಡೋಗಿ ನದಿ, ಸಮುದ್ರ ಅಥವಾ ಬೆಟ್ಟ ಅಲ್ಲಿ ಹೋಗಿ ಈ ಕ್ರಿಯೆಗಳನ್ನೆಲ್ಲ ಮಾಡಿಸ್ತೀವಿ. ಪ್ರತಿ ತಿಂಗಳ ಕೊನೆಯ ಭಾನುವಾರ ಇರುತ್ತೆ. ನಮ್ಮ ಒಂದು ಸ್ಕ್ರೀನಲ್ಲಿ ಒಂದು ನಂಬರ್ ಹೋಗ್ತಾ ಇರುತ್ತೆ. ಆ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಅದಕ್ಕೂ ಸಂಬಂಧಪಟ್ಟಂತ ಮಾಹಿತಿಗಳೆಲ್ಲ ನಮ್ಮವರು ಕೊಡ್ತಾರೆ. ನೀವು ಅಪಾಯಿಂಟ್ಮೆಂಟ್ ತಗೊಂಡು ನಾವು ಯಾವ ಜಾಗದಲ್ಲಿ ಇರ್ತೀವಿ ಆ ಜಾಗಕ್ಕೆ ಬಂದಾಗ ನೀವು ಮೊದಲು ಇನ್ನೂ ಒಂದು ನಿಮ್ಮ ಎನರ್ಜಿ ಎಲ್ಲ ನೋಡ್ಕೊಂಡೇ ಬರ್ಬೋದು. ನೀವು ಮೊದಲು ಹೇಗಿದ್ರಿ, ನಿಮ್ಮ ಹಳೆ ರಿಪೋರ್ಟ್ಸು, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಹೇಗಿದೆ ಅದನ್ನ ಇಟ್ಕೊಂಡೇ ಬನ್ನಿ. ಫಸ್ಟ್ ನಾವೊಂದು 3 ತಿಂಗಳು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಆಮೇಲೆ 3 ತಿಂಗಳಾದ್ಮೇಲೆ ಹೋಗಿ ಮತ್ತೆ ನೀವು ವೈದ್ಯರ ಹತ್ರ ನೀವು ಚೆಕ್ ಮಾಡಿಸ್ಕೊಳ್ಳಿ, ಪರೀಕ್ಷೆ ಮಾಡಿಸ್ಕೊಳ್ಳಿ.
ಆ ರಿಪೋರ್ಟ್ ಮತ್ತೆ ಈ ರಿಪೋರ್ಟ್ ಎಲ್ಲ ಹೇಗಿದೆ ನಿಮ್ಗೆ ನಿಮ್ ಕಣ್ಣಾರ ಅದು ಗೊತ್ತಾಗುತ್ತೆ. ನಿಮ್ಗೆ ನೋಡಿ ನಾನು ಏನೇ ಹೇಳ್ಬಹುದು, ನಿಮ್ಮ ಅನುಭವಕ್ಕೆ ಅದು ಬರದೇ ಇದ್ರೆ ಎಲ್ಲವೂ ನಗಣ್ಯ. ಹಾಗಾಗಿ ನಿಮ್ಮ ಅನುಭವಕ್ಕೆ ಬರ್ಲಿ ಅಂತಾನೆ ಇಷ್ಟೊಂದೆಲ್ಲ ಮಾಡಿಸ್ತಾ ಇರೋದು. ಸಮಾಜ, ಪ್ರಕೃತಿ ಇವೆಲ್ಲ ಸರಿ ಮಾಡೋರು ಯಾರಾದ್ರೂ ಇದ್ರೆ ಮನುಷ್ಯ ಮಾತ್ರ. ಯಾವ ದೇವರಿಂದನೂ ಸಾಧ್ಯ ಇಲ್ಲ. ಅಂದ್ರೆ ಮನುಷ್ಯನಲ್ಲಿಯೇ ಜ್ಞಾನ ಇರುವಂತದ್ದೇ ದೈವ. ನಾವು ಜಾಗೃತರಾದ್ರೆ ಭಗವಂತ ಜಾಗೃತ ಆದಾಗ. ಅದಕ್ಕೋಸ್ಕರವಾಗಿ ಗರ್ಗ ಮಹರ್ಷಿಗಳು ಈ ಕಲಿವಿಲಾಸ ತಂತ್ರದಿಂದ ನೋಡಿ, ಕಲಿ ಪ್ಲಸ್ ವಿಲಾಸ, ಕಲಿಯುಗದಲ್ಲಿ ವಿಲಾಸವಾಗಿ ಬದುಕಲಿಕ್ಕೆ ವಿಲಾಸವಾಗಿ ಅಂದ್ರೆ ಕಾರು ಬಂಗ್ಲೆ ತಗೊಂಡೆಲ್ಲ ಮಜಾ ಮಾಡ್ತೀನಿ ಆ ಥರದ್ದೆಲ್ಲ, ಸಮೃದ್ಧಿಯಿಂದ ಹೇಗೆ ಮನುಷ್ಯ ಜೀವನ ಮಾಡಬೇಕು ಅನ್ನೋದಕ್ಕೆ ಫಾರ್ಮುಲಾಸ್, ಸರಳ ಸೂತ್ರಗಳನ್ನು ಇಟ್ಟಿದ್ದಾರೆ. ಜಸ್ಟ್ ನೀವು ಇದನ್ನ ಸರಳವಾಗಿ ಸಹಜ ಉಪಾಸನೆ ಮಾಡಿದ್ರೆ ಸಾಕು, ನಿಮ್ಮ ಕೆಲಸಗಳು ಪಟಾಪಟ ಅಂತ ಆಗುತ್ತೆ. ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ಅದಕ್ಕೆ ಸಮಯ, ನಾನು ಹೇಳಿದ್ನಲ್ಲ, ನಿಮ್ಮ ಜಾತಿ, ನಿಮ್ಮ ಸಮಯ ಯಾವುದೂ ಇಲ್ಲ. ನಿರ್ದಿಷ್ಟ ಜಾಗ, ನಿರ್ದಿಷ್ಟ ಸಮಯ, ದೇವ್ರ ಮನೆಯಲ್ಲಿ ಮಾಡ್ಬೇಕಾ, ಅಲ್ಲಿ ಮಾಡ್ಬೇಕಾ, ಇಲ್ಲಿ ಮಾಡ್ಬೇಕಾ, ಯಾವುದೂ ಇಲ್ಲ. ಮನೆ ದೇವರು ಅಂತಾರೆ. ಮನೆಯೇ ಇಲ್ಲದಂತ ಭಗವಂತನಿಗೆ ಮನೆ ದೇವರು ಅಂತೀರಾ. ಕುಲದೇವರು ಅಂತೀರಾ. ಕುಲನೇ ಇಲ್ಲ ಭಗವಂತನಿಗೆ, ಕುಲದೇವರು ಅಂತೀರಾ. ಅದಕ್ಕೆ ನಾನು ಹೇಳಿದ್ದು, ದೇಶ, ಧರ್ಮ, ಭಾಷೆ, ಮಡಿ, ಮೈಲಿಗೆ, ಸೂತಕ, ಜಾತಕ, ಇಷ್ಟರಿಂದ ನೀವು ಆಚೆ ಬಂದ್ರೆ ಮಾತ್ರ ನೀವು ನಿಜವಾದ ಭಗವಂತನ ನೋಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಮೌಢ್ಯರಾಗಿ ಇದ್ಕೊಂಡು ಮೂಢಾಚರಣೆಗಳನ್ನೇ ಮಾಡಿಕೊಂಡು ನಾವು ಹಾಗೆ ಜೀವನವನ್ನ ಕಳೆದ್ಬಿಡ್ತೀವಿ. ಸೊ ಹಾಗೆ ನನ್ನ ಉದ್ದೇಶ ವಾಸ್ತವವಾಗಿ ಏನಂತಂದ್ರೆ, ಪ್ರತಿಯೊಬ್ಬರು ಸಹ ಮಂತ್ರಗಳನ್ನ ಉಪಾಸನೆ ಮಾಡಬೇಕು, ವೇದಗಳನ್ನ ಅಭ್ಯಾಸ ಮಾಡಬೇಕು, ಯಜ್ಞ ಯಾಗಗಳನ್ನ ಮಾಡಬೇಕು, ತಾನು ಶುದ್ಧಿ ಆಗೋದ್ರ ಜೊತೆಗೆ ಪ್ರಕೃತಿಯನ್ನು ಶುದ್ಧ ಮಾಡಬೇಕು. ಇದು ಇಡೀ ಕೇವಲ ನಾನು ಭಾರತದ ಪ್ರಜೆಗಳಿಗೆ ಅಷ್ಟೇ ಅಂತಲ್ಲ, ಇನ್ನು ಯಾವ ವಿದೇಶದಲ್ಲಿದ್ರೂ ನಾವು ಕಲಿಸ್ಕೊಡ್ತೀವಿ, ಆರಾಮಾಗಿ ನೀವು ಕಲ್ತ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ವಿಷಯ ಮಾತಾಡಿದ್ವಿ ಅಂಡ್ ಎಂಡ್ ಆಗ್ತಾ ಇಲ್ಲ. ಎಷ್ಟು ಇನ್ನೂ ಏನೋ ಉಳ್ದಿದೆ ಅಂತ ಅನಿಸ್ತಾ ಇದೆ. ಅಷ್ಟು ವಾಸ್ಟ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ನಿಮ್ ಜೊತೆ ಮಾತಾಡಿದ ಎಕ್ಸ್ಪೀರಿಯನ್ಸ್ ಕೇಳ್ಬೇಕಂದ್ರೆ, ಯಾರೇ ಆಗ್ಲಿ ಒಂದ್ ಎಕ್ಸ್ಪರ್ಟ್ ಇರ್ತಿದ್ರು, ಅದ್ರ ಬಗ್ಗೆ ಮಾತಾಡಿ 1 hour 2 hour ಮುಗಿತಾ ಇತ್ತು. ಬಟ್ ನಿಮ್ದು ಹೀಲಿಂಗ್, ಆಧ್ಯಾತ್ಮ, ಅದು ಇದು ತುಂಬಾನೇ ಸಬ್ಜೆಕ್ಟ್ಸ್ ಇದೆ. ಸೊ ಐ ಥಿಂಕ್ ಹೋಪ್ಫುಲಿ ನಾವು ಇನ್ನೂ ತುಂಬಾ ಇಂಟರ್ವ್ಯೂಸ್ ಮಾಡ್ತೀವಿ ಅಂತ ಅನ್ಕೊಂಡು ತುಂಬಾ ಧನ್ಯವಾದಗಳು. ತಮಗೂ ಧನ್ಯವಾದ ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನನಗೂ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಗೆ, ನಿಮ್ಮ ವಾಹಿನಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು.